देवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सद्गुरुं सच्चिदानन्दं साधुवर्यं सनातनं तद्वेदान्तप्रवक्तारं सदा स्वान्ते स्मराम्यहं गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः. जय ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ಸ್ ಅಮ್ಮ. ಇವರುಗಳ ಆಶೀರ್ವಾದ ತಗೊಂಡು ನಾವಿವತ್ತು ಅಧ್ಯಾತ್ಮಶಾಸ್ತ್ರ ಪರಿಭಾಷೆ ಅನ್ನೋ ಪುಸ್ತಕ ಸ್ವಾಮಿಗಳೇ ಬರೆದಿದ್ದಾರೆ. ಅದನ್ನು ಇವತ್ತು ಚಿಂತನೆಗೆ ಇಟ್ಕೊಳ್ಳೋಣ. ಸ್ಟಡಿ ಗ್ರೂಪ್ ಇದೆ, ಇವತ್ತು ನೀವು ಆನ್ಸರ್ ಮಾಡಬೇಕು. ಇಟ್ಕೊಳ್ಳೋಣ. ಓಕೆ. ಅಲ್ಲಿಗೆ ಈ ಅಧ್ಯಾತ್ಮಶಾಸ್ತ್ರ ಪರಿಭಾಷೆ, ಇಲ್ಲಿ ಅಧ್ಯಾತ್ಮ ಅಂದರೆ ಏನು, ಆಧ್ಯಾತ್ಮಿಕ ಅಂದರೆ ಏನು, ಒಂದೇ ಒಂದು ದೀರ್ಘ ಅ ಆ. ಇಲ್ಲಿರೋದು ಅ, ಅಧ್ಯಾತ್ಮ. ಫಸ್ಟ್ ಆಫ್ ಆಲ್ ಅಧ್ಯಾತ್ಮ ಅಂದರೆ ಏನು ಶ್ರೀಧರ್ ಅವರೇ ಹೇಳ್ತೀರಾ? ಸರ್, ಅಧ್ಯಾತ್ಮ ಅಂದರೆ ಆತ್ಮನಿಗೆ ಸಂಬಂಧಪಟ್ಟಿದ್ದು. ಆಧ್ಯಾತ್ಮ ಅಂದರೆ ಹೊರಗಡೆ ಪ್ರಪಂಚ, ಆತ್ಮನ ಬಿಟ್ಟು ಮಿಕ್ಕಿದ್ದೆಲ್ಲ ಸರ್. ಅಲ್ಲಿ ಮಿಕ್ಕಿದ್ದೆಲ್ಲದಕ್ಕೂ ಆಗೋದಿಲ್ಲ. ಇವರು ಇವರು ಅಧ್ಯಾತ್ಮ ಅಂದ್ರೆ ನಮ್ಮೆಲ್ಲರ ಸ್ವರೂಪ, ಅದು ನಿಜ ಸ್ವರೂಪ, ಆತ್ಮ ಸ್ವರೂಪನೇ ಹೇಳೋದು. ಆಧ್ಯಾತ್ಮಿಕ ಅಂದ್ರೆ ನಮ್ಮ ಶರೀರ, ನಮ್ದು ಇಂದ್ರಿಯಗಳು, ಶರೀರ ಎಲ್ಲ ಇದೆಯಲ್ಲ, ಅದು ಆಧ್ಯಾತ್ಮಿಕ. ಎಲ್ಲ ಹೇಳೋದಿಲ್ಲ, ಅದು ಬರೀ ಆಧ್ಯಾತ್ಮಿಕ ಅಂದರೆ 19 ಮುಖಗಳು, ಏಕೋನಂಶತಿ ಮುಖ. ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕ, ಹಾಗೆ ಇನ್ನೊಂದು ಕನಸು ಬಂದರೆ ಇನ್ನೊಬ್ಬ, ಅವಂದು ಮಾತ್ರ ಹೇಳುತ್ತೆ. ಪ್ರತಿಯೊಬ್ಬರದು ಅವರವ್ರದ್ದು ಆ ಪಾದದ ಹೆಬ್ಬೆಟ್ಟಿಂದ ಇಟ್ಟು ತಲೆವರೆಗೂ ಇರೋದನ್ನು ಆಧ್ಯಾತ್ಮಿಕ ಪ್ರಪಂಚ, ಆದಿ ಭೌತಿಕ ಪ್ರಪಂಚ, ಆದಿ ದೈವಿಕ ಪ್ರಪಂಚ ಅಂತಾರೆ. ಸೊ ಇದು ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರನೇ ಸ್ವಾಮಿಗಳ ಆಶ್ರಮಕ್ಕೆ ಏನಂತ ಹೆಸರು? ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ. ಅಧ್ಯಾತ್ಮ, ಆತ್ಮನಿಗೆ ಸಂಬಂಧಪಟ್ಟಿರೋದು. ಹಾಗೆ. ಸೊ ಇಲ್ಲಿ ಅಧ್ಯಾತ್ಮ ಅಂತಂದರೆ ಯಾವ್ದು ತಗೋಬೇಕು? ಶಾಸ್ತ್ರ, ವೇದಾಂತ ಶಾಸ್ತ್ರ ಅದೊಂದೇ ತಗೊಂಡ್ರೆ ಸಾಕ? ಇನ್ನೇನ ತಗೋಬೋದಾ? ವೇದಗಳು, ಉಪನಿಷತ್ತು ಎಲ್ಲ, ಭಾಗವತ, ಮಹಾಭಾರತ, ಭಗವದ್ಗೀತೆ ಎಲ್ಲ, ಶ್ರುತಿ ಸ್ಮೃತಿ ಪುರಾಣ. ಅದಕ್ಕೆ ಶ್ರುತಿ ಸ್ಮೃತಿ ಪುರಾಣ. ಆ ಶ್ರುತಿಯಲ್ಲಿ 4 ವೇದಗಳು ಸೇರಿಸ್ಕೊಂಡ್ಬಿಡ್ತೀವಿ, ವೇದಾಂಗಗಳು ಎಲ್ಲ. ಅದರ ಜೊತೆಗೆ ಪ್ರಸ್ಥಾನತ್ರಯ ಭಾಷ್ಯ ಕೂಡ ಸೇರಿಸ್ಕೊಂಡ್ಬಿಡ್ತೀವಿ, ಸೂತ್ರ ಭಾಷೆಗಳು ಸೇರುತ್ತೆ. ಹಾಗೆ ಸೊ ಇಷ್ಟು ಸೇರುತ್ತೆ. ಅದರ ಜೊತೆಗೆ ಅವರವರ ಧರ್ಮಗ್ರಂಥಗಳು ಅವರಿಗೆ ಎಲ್ಲ ಸೇರಿಕೊಳ್ಳುತ್ತೆ ಅನ್ನೋದಾಯಿತು. ಈಗ ಅಧ್ಯಾತ್ಮ ಅಂದರೆ ನಮ್ಗೆ ಅರ್ಥ ಆಯಿತು. ಈ ಪರಿಭಾಷೆ ಹಾಗಂದ್ರೆ ಏನು? ಶಾಸ್ತ್ರ, ಅಧ್ಯಾತ್ಮ ಅಂದರೆ ಹೇಳಿದ್ದಾಯ್ತು ನೀವು. ಶಾಸ್ತ್ರ, ಇಲ್ಲಿ 3 ವರ್ಡ್ಗಳಿದೆ: ಅಧ್ಯಾತ್ಮ, ಶಾಸ್ತ್ರ, ಪರಿಭಾಷೆ. ಶಾಸ್ತ್ರ ಅಂತಂದರೆ ಇವಾಗ ಬಿಡಿಸ್ಕೊಂಡ್ವಿ. ಪರಿಭಾಷೆ ಅಂದರೆ ಏನು? ಟೆಕ್ನಿಕಲ್ ಸರ್, ಟೆಕ್ನಿಕಲ್ ಸೆಂಟೆನ್ಸ್, ಟೆಕ್ನಿಕಲ್ ವರ್ಡ್ಸ್ ಯಾವುದಾದ್ರು ಆಗ್ಬೋದು. ವರ್ಡ್ಸ್. ಓಕೆ, ಅಷ್ಟು ಆಯಿತು. ಈಗ ನಾವು ಪುಸ್ತಕಕ್ಕೆ ಒಳಗಡೆ ಎಂಟರ್ ಆಗೋಣ. ಸೊ ಅನುಕ್ರಮಣಿಕೆಯಲ್ಲಿ
8 ಚಾಪ್ಟರ್ಗಳನ್ನ ಹೇಳಿದ್ದಾರೆ. ಭಿನ್ನಹ, ಭಿನ್ನಹದಲ್ಲಿ ನೀವು ತೆಕ್ಕೊಳ್ಳಿ. ಸ್ವಾಮಿಗಳು ಯಾವಾಗ ಬರೆದ್ರಿ ಪುಸ್ತಕವನ್ನ ಅಂತ, ಯಾರು ಬರೆದ್ರು ಅದರ ಬಗ್ಗೆ? 74, 75, 79 ಸರ್. ಆಯಿತು. ಯಾರು ಬರೆದಿದ್ದು? ಸಚ್ಚಿದಾನಂದ ಸರಸ್ವತಿ. ಅವರೇ ಬರೆದ್ರ ಕೈಯಿಂದ? ಅಲ್ಲ, ಯಾರೋ ಬೇರೆಯವ್ರು ಯಾರೋ ಅವ್ರಿಗೆ ಬರ್ಕೊಟ್ರು. ಗುರುಗಳು ಹೇಳಿದ್ದನ್ನ ಅವರು ಬರೆದು ಅವರ ಶಿಷ್ಯರು ಯಾರೋ ಹೇಳಿದಾಗ ಬರೆದಿದ್ದು. ಸೊ ಅವ್ರಿಗೆ ಕೊನೆಯ ವಯಸ್ಸಿನಲ್ಲಿ, ಐ ಥಿಂಕ್ ಇದು ಲಾಸ್ಟ್ ಪುಸ್ತಕ ಇರಬೇಕೇನೋ, ಆಮೇಲೆ ಇದನ್ನು ಯಾವುದು ಮಾಡ್ದಂಗಿಲ್ಲ, ಅವರೇ ಬರೆದಿದ್ದಾರೆ. ಶ್ರೀಗಳವರ ಆಯುಷ್ಯದ ಕಟ್ಟಕಡೆ ಭಾಗದಲ್ಲಿ ರಚಿತವಾಯಿತು. ಅವರಿಗೆ ಬರೆಯುವ ಸಾಮರ್ಥ್ಯ ಕುಗ್ಗಿ ಹೋಗಿರೋದ್ರಿಂದ ತಮ್ಮ ಶಿಷ್ಯನಿಗೆ ಹೇಳಿ ಅದರ ಮೂಲಕ ಬರೆಸಿದರು. ಇವರು ಹೇಳ್ತಾ ಹೋಗೋದು, ಅವ್ರು ಬರಿತಾ ಹೋಗೋದು. ಆದ್ದರಿಂದ ಅದರಲ್ಲಿ ಸ್ವಲ್ಪ ತಪ್ಪುಗಳು ಬರೋ ಚಾನ್ಸಸ್ ಇರುತ್ತೆ. ಅದನ್ನು ಇವರು ರೆಕ್ಟಿಫೈ ಮಾಡಿದ್ದಾರೆ, ಅದರೇನು ತೊಂದರೆ ಏನಿಲ್ಲ. ಮತ್ತು ಇದೇ ಪುಸ್ತಕವನ್ನು ಸಂಸ್ಕೃತದಲ್ಲೂ ಬರೆದಿದ್ದಾರೆ. ಅದಕ್ಕೆ ಏನಂತ ಹೆಸರು? ವಿಶುದ್ಧ ವೇದಾಂತ ಪರಿಭಾಷೆ ಅಂತ. ಅದಕ್ಕೆ ಅದು ಸಂಸ್ಕೃತದಲ್ಲಿದೆ. ಕನ್ನಡದಲ್ಲಿ ನಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಸ್ವಾಮಿಗಳೇ ಬರೆದಿದ್ದಾರೆ ಅನ್ನೋದು ಕೂಡ ಆಯಿತು. ನೆಕ್ಸ್ಟ್ ಪೀಠಿಕೆ. ಪರಿಭಾಷೆ ಅಂದರೆ ಅದು ಒಂದು ಶಬ್ದ. ಯಾರಾದರೂ ಸ್ವಲ್ಪ ಓದಿ, ಒಂದು 3-4 ಲೈನ್ ಓದಿ ಅಲ್ಲಿ ನೀವೇ. ಪರಿಭಾಷೆ ಎಂದರೆ ಒಂದು ಶಬ್ದವು ಆಯಾ ಶಾಸ್ತ್ರಗಳಲ್ಲಿ ಒಮ್ಮೆ ಪ್ರಯೋಗಿಸಲ್ಪಟ್ಟು ತನ್ನ ಅರ್ಥವನ್ನು ಉಂಟು ಮಾಡುವುದರ ಮೂಲಕ ಇಡೀ ಶಾಸ್ತ್ರಜ್ಞಾನಕ್ಕೆ ಉಪಕಾರಕವಾಗಿ ಪರಿಣಮಿಸುವುದು. ಇದನ್ನು ಪರಿಭಾಷೆ ಎಂಬ ಹೆಸರಿನಿಂದ ಎಲ್ಲಾ ಶಾಸ್ತ್ರಗಳಲ್ಲಿಯೂ ಕರೆಯುತ್ತಾರೆ. ಅಷ್ಟೇ. ಅದಕ್ಕೋಸ್ಕರ ಇವಾಗ ಹಾಗೆ. ಸೊ ಸರ್, ಇಲ್ಲಿ ಡೆಫಿನಿಷನ್ ಅಂತ ಏನಾಗತ್ತಾ ಇದಕ್ಕೆ ಅರ್ಥ? ಭಾಷೆ ಅಂತಂದ್ರೆ ಹಾಗೆ, ಹೌದು, ಸ್ವಲ್ಪ ಡೆಫಿನೇಷನ್ ಕೂಡ ಸೇರಿಸ್ದಂಗೆ ಇದೆ ಅಲ್ವಾ? ಶಾಸ್ತ್ರ ಅಂದರೆ ಇಲ್ಲಿ ನಮಗೆ ವೇದಗಳು ಉಪನಿಷತ್ತುಗಳು, ಬೇರೆಯವರಿಗೆ ಬೇರೆ ಶಾಸ್ತ್ರ. ಅದನ್ನು ಮುಂದೆ ಹೇಳ್ತಾರೆ, ಅಲ್ಲಿ ನೋಡೋಣ. ಒಟ್ಟಿನಲ್ಲಿ ಆಯಾ ಶಾಸ್ತ್ರಗಳಲ್ಲಿ ಕೆಲವು ಇರುತ್ತೆ ಟೆಕ್ನಿಕಲ್ ವರ್ಡ್ಸ್ ಅಂತ, ಅವುಗಳನ್ನೇ ಉಪಯೋಗಿಸಿದ್ರೆ ಬೇಗ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಒಂದು ವೇಳೆ ಆಯಾ ಶಾಸ್ತ್ರಗ್ರಂಥಗಳನ್ನು ಓದಿದರೂ ನಿಜವಾದ ಅರ್ಥವು ತಿಳಿಯದೆ ಮೋಸ ಹೋಗುವುದು ಉಂಟು. ಆದ್ದರಿಂದ ಶಾಸ್ತ್ರ ಜಿಜ್ಞಾಸುಗಳು ಆಯಾ ಶಾಸ್ತ್ರಕ್ಕೆ ಮೀಸಲಾದ ಪರಿಭಾಷಾ ಅಂದರೆ ಶಬ್ದಗಳು, ಅದರ ಅರ್ಥವನ್ನು ಮೊದಲು ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ನೆಕ್ಸ್ಟು, ಅಧ್ಯಾತ್ಮ ಗ್ರಂಥಗಳನ್ನು ಓದುವರು ಅವಶ್ಯವಾಗಿ ತಿಳಿಯಲೇಬೇಕಾಗಿದ್ದ ಶಬ್ದಗಳನ್ನು ಅವುಗಳ ಪಾರಿಭಾಷಿಕಾರ್ಥಗಳಲ್ಲಿ ಈ ಗ್ರಂಥದಲ್ಲಿ ಸಾಮಾನ್ಯವಾಗಿ ವಿವರಿಸಲಾಗಿದೆ ಅಂತ. ಇದರಲ್ಲಿ ಬಂದಾಗ ಕೆಲವು ವರ್ಡ್ಗಳು ಬರುತ್ತೆ, ಅವು ನಾವು ಮಾಡಬೇಕಾದ್ರೆ. ಇನ್ನು ನ್ಯಾಯಶಾಸ್ತ್ರ ಹಾಗೂ ಶಂಕರ ಭಾಷ್ಯದ ಮೇಲಿನ ವ್ಯಾಖ್ಯೋಪಾಖ್ಯಾನಗಳು, ಇವುಗಳ ಪ್ರಭಾವದಿಂದ ಅವು ತರ್ಕಬದ್ಧವಾಗಿ ವಿವರಿಸಲ್ಪಟ್ಟು ವೇದಾಂತ ಜಿಜ್ಞಾಸುಗಳಿಗೆ ಮತ್ತಷ್ಟು ಭ್ರಮೆ ಉಂಟಾಗಿದೆ. ಅದನ್ನು ಯಾರಾದರೂ ಹೇಳ್ತೀರಾ? ಅಂದ್ರೆ ಈ ವೇದಾಂತ ಪ್ರಕ್ರಿಯೆ ಅನ್ನೋದು ತುಂಬಾ ಕಷ್ಟ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಆದ್ರಿಂದ ಈ ತರ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ರೆ ಅದು ಒಂದು ಭ್ರಮೆ ತರ, ನಮ್ಗೆ ಏನು ಗೊತ್ತಾಗ್ದಿರಾ ಎಚ್ಚರನೇ ಇವಾಗ ಸತ್ಯ ಅನ್ಕೊಂಡಿದೀವಲ್ಲ, ಶರೀರನೇ ಭ್ರಮೆ ಮಾಡ್ಕೊಂಡಿದೀವಲ್ಲ, ಆ ತರ ಶಾಸ್ತ್ರದಲ್ಲಿ ಅರ್ಥ ಆಗಲ್ಲ ಸರಿಯಾಗಿ ಜಿಜ್ಞಾಸುಗಳಿಗೆ ಅಂತ. ಇಲ್ಲಿ ನೈಯಾಯಿಕರು, ವೈಶೇಷಿಕರು, ದರ್ಶನಕಾರರು ಇವರೆಲ್ಲರೂ ಬಂದು ಅವರು ಈ ಶಂಕರ ಭಾಷ್ಯದ ಮೇಲಿನ ವ್ಯಾಖ್ಯಾನ ಉಪಮಾನಗಳು ಬೇಕಾದಷ್ಟು ಜನ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಬೇಕಾದಷ್ಟು ಜನ ಅದಕ್ಕೆ ಭಾಷ್ಯ ಬರ್ತಿದ್ದಾರೆ.
ಪ್ರಸ್ಥಾನತ್ರಯ ಭಾಷ್ಯಗಳಿಗೆ ಭಾಷ್ಯ ಬರೆದವರು ಯಾರ್ಯಾರು? ಯಾರು ಬರೆದಿದ್ದಾರೆ ಭಾಷ್ಯ ಪ್ರಸ್ಥಾನತ್ರಯ ಭಾಷ್ಯಗಳಿಗೆ? ರಾಮಾನುಜಾಚಾರ್ಯರು ಬರ್ದಿದ್ದಾರಲ್ವ ಸರ್? ಬರೆದಿದ್ದಾರೆ. ಆಮೇಲೆ ಇನ್ಯಾರ್ಯಾರು? ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಮತ್ತೆ ರಾಘವೇಂದ್ರ ಸ್ವಾಮಿಗಳು ಬರ್ದಿದ್ದಾರೆ ಅಂತಾರೆ ಸರ್. ಇಲ್ಲ ಇಲ್ಲ, ಅವ್ರದ್ದೇನಿಲ್ಲ. ಶಂಕರಾಚಾರ್ಯರು ಇವರು ಮೂರೂ ಕೂಡ ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಕಡೆಯವರು, ಅಂದರೆ ಈ ಕಡೆಗೆ ಸೇರಿದವರು. ಒಟ್ಟು ನಮ್ಮ ಏನು ಹೇಳ್ತಾರೆ ಅದಕ್ಕೆ, ದಕ್ಷಿಣ ಭಾರತ, ದಕ್ಷಿಣ ಭಾರತದಲ್ಲಿ ಶಂಕರ ರಾಮಾನುಜ ವಿದ್ಯಾರಣ್ಯರು ಅಂತ ಬರುತ್ತೆ, ಹಾಡಿನಲ್ಲಿ ಬರುತ್ತೆ. ಇನ್ನು ಶಂಕರಾಚಾರ್ಯರು ಬರುತ್ತೆ, ಶಂಕರ ರಾಮಾನುಜ ವಿದ್ಯಾರಣ್ಯರು. ಅದರ ಜೊತೆಗೆ ಮಧ್ವಾಚಾರ್ಯರು ಬರೆದಿದ್ದಾರೆ. ಇವೆಲ್ಲ ಬರುತ್ತೆ. ಭಾಷ್ಯಕ್ಕೆ ಅರ್ಥ ಬರೆದವರು ಶಂಕರಾಚಾರ್ಯರು ಬರೆದಂಗೆ ಪ್ರಸ್ಥಾನತ್ರಯ ಭಾಷ್ಯಗಳಿಗೆ ಬರೆದಿದ್ದಾರೆ. ಆದರೂ ಕೂಡ ಅವರು ಪೂರ್ತಿ ಮಾಡಿಲ್ಲ ಸೂತ್ರ ಭಾಷ್ಯಗಳಿಗೆ, ಅದು ಬಿಡಲಿ. ಅದಾದಮೇಲೆ ಈ ಪಂಚಪಾದಿಕೆ ಭಾಮಿತಿಕಾರರು ಬಂದಿದ್ದೆ. ಆ ಪಂಚಪಾದಿಕೆ ನಾನು 5, ಅದಕ್ಕೆ ಅವನಿಗೆ ಪಂಚಪಾದಿಕೆ ಅಂತ ಹೆಸರು. ಸೂತ್ರ ಭಾಷ್ಯದಲ್ಲಿ 5 ಇದಕ್ಕೆ ನಾನು ಬರಿತೀನಿ ಅಂತ ಹೇಳಿ ಕೊನೆಗೂ ಬರೆದಿಲ್ವಂಥವ್ರು. ಹಾಗೆ ಬರೆದು ಎಲ್ಲ ತಪ್ಪು ಯದ್ವ ತತ್ವ ಬರೆದಿದ್ದಾರೆ ಅಂತ. ಈ ಮೂವರು ಬರೆದಿರೋದು ಒಬ್ಬರು ಬರೆದದ್ದು ಒಬ್ರಿಗೆ ಸೆಟ್ ಆಗೋದಿಲ್ಲ, ಸೂಟ್ ಆಗೋದಿಲ್ಲ. ಅದರಲ್ಲಿ ನಿಮ್ಮ ಶಂಕರಾಚಾರ್ಯರೇ ಬರೆದಿರೋದನ್ನು ಯಾಕೆ ಒಪ್ಕೋಬೇಕು ಪ್ರಶ್ನೆ ಬರುತ್ತೆ. ಏನು ಹೇಳ್ತೀರಾ? ಇದು ಶಂಕರಾಚಾರ್ಯರು ಹೇಳ ಸರ್, ಈ ಶಂಕರಾಚಾರ್ಯರು ಬರ್ದಿರೋದು ಮೂರೂನು ಒಂದಕ್ಕೊಂದಕ್ಕೆ, ಉಪನಿಷತ್ತು ಮತ್ತೆ ಭಗವದ್ಗೀತೆ, ಬ್ರಹ್ಮಸೂತ್ರ, ಮೂರಲ್ಲೂ ಕರೆಕ್ಟ್ ಆಗಿ ಹೊಂದಿಕೆ ಆಗುತ್ತೆ. ಮತ್ತೆ ನಮ್ಮ ಅನುಭವನೂ ತೋರಿಸುತ್ತೆ, ಸಾರ್ವತ್ರಿಕ ಪೂರ್ಣ ಅನುಭವ ಇಟ್ಟಿದ್ದಾರೆ. ಅದರಿಂದ ಇದು ಕರೆಕ್ಟ್ ಆಗಿ ಹೊಂದಿಕೆ ಆಗುತ್ತೆ. ಶಾಸ್ತ್ರವನ್ನು ಬಿಟ್ಟಿಲ್ಲ, ಮೊದಲನೇದು ಇಂಪಾರ್ಟೆಂಟ್. ಶಾಸ್ತ್ರವನ್ನೆಲ್ಲೂ ಬಿಟ್ಟಿಲ್ಲ. ಎರಡನೇದು, ಕರ್ಮಕಾಂಡ ಉಪಾಸನ ಕಾಂಡಕ್ಕೆ ಹೇಗೆ ಶಾಸ್ತ್ರನೇನಂತ ಕರೀತಾರೆ ಇದಕ್ಕೆಲ್ಲ? ಪ್ರಮಾಣ, ಇನ್ಸ್ಟ್ರೂಮೆಂಟ್ಸ್ ಅಂತ ಕರೀತಾರೆ. ಅಲ್ಲಿ ಪ್ರಮಾಣ ಅಂದರೆ ಅರ್ಥ ಏನು ನಾವು ಆಮೇಲೆ ನೋಡೋಣ, ಬರುತ್ತೆ ಡೀಟೇಲ್ ಆಗಿ. ಆದ್ದರಿಂದ ಶಾಸ್ತ್ರವೇ ಪ್ರಮಾಣ. ಕರ್ಮಕಾಂಡ ಉಪಾಸನ ಕಾಂಡದಲ್ಲಿ ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ನಂಬ್ಕೋಬೇಕು. ಅದು ಸುಮ್ಮನೆ ನಂಬಿಕೊಳ್ಳೋದು ಅಷ್ಟೇ. ಇಲ್ಲಿ ಜ್ಞಾನಕಾಂಡದಲ್ಲೂ ಕೂಡ ಶಾಸ್ತ್ರವೇ ಪ್ರಮಾಣ. ನಮಗೆ ಶಾಸ್ತ್ರನೇ ತಿಳಿಸ್ಕೊಡ್ಬೇಕು, ಬೇರೆ ದಾರಿ ಇಲ್ಲ. ಆದ್ದರಿಂದ ಇಲ್ಲಿ ಅದರ ಜೊತೆಗೆ ಮತ್ತೇನೇನು ಅಂತಂದರೆ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ತೋರಿಸ್ಕೊಡ್ತಾರೆ. ಅದರ ಜೊತೆಗೆ ಯುಕ್ತಿ, ತರ್ಕ, ಅನುಭವ ಗಮ್ಯವಾದ ತರ್ಕದಿಂದ ಚೆಕ್ ಮಾಡ್ಕೋಬೋದು. ಇನ್ನೂ 1, 2, 3 ಇದೆ. ಕೊನೆಗೆ ಇದನ್ನು ಸಾಧನೆ ಮಾಡಿ ಮುಕ್ತರಾದವರಿದ್ದಾರೆ, ಅವರ ಅನುಭವ, ಸ್ಥಿತಪ್ರಜ್ಞನ ಲಕ್ಷಣಗಳು, ಯುಕ್ತನ ಲಕ್ಷಣಗಳು, ಭಕ್ತನ ಲಕ್ಷಣಗಳು, ಜ್ಞಾನಿ ಲಕ್ಷಣ, ಇವೆಲ್ಲ ಇದೆ. ನಾವು ಸಾಧನೆ ಮಾಡಿ ಮುಕ್ತರಾದರೆ ನಮಗೂ ಕರೆಕ್ಟ್ ಅನಿಸುತ್ತೆ, ಇಷ್ಟು ಹೊಂದುತ್ತೆ. ಯಾವ್ಯಾವುದು? ಶಾಸ್ತ್ರ, ಸಾರ್ವತ್ರಿಕ ಪೂರ್ಣ ಅನುಭವ, ಯುಕ್ತಿ, ಆಮೇಲೆ ಇದು ಕೊನೆಗೆ ಬ್ರಹ್ಮಜ್ಞಾನಿ ಆಗಿರೋರ ಅನುಭವ, ನನ್ನ ಅನುಭವ, ಒಟ್ಟು 5 ಒಂದೇ ಥರ ಇರುತ್ತೆ. ಆಮೇಲೆ ಯುಕ್ತಿ 2 ಒಂದೇ ಪದಗಳ ಸರ್? ತರ್ಕ, ಯುಕ್ತಿ ಅನ್ನೋದು 2 ಒಂದೇ. ಯುಕ್ತಿ, ತರ್ಕ, ಲಾಜಿಕ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ತರ್ಕ, ಯುಕ್ತಿ, ಅದಕ್ಕೆ ಅನುಭವ ಗಮ್ಯವಾದ ತರ್ಕ ಅಥವಾ ಯುಕ್ತಿ ಏನು ಬೇಕಾದರೂ ಹೇಳ್ಬೋದು. ಹೀಗೆ ಇಷ್ಟೆಲ್ಲ ಆಯಿತು. ಈಗ ನಮಗೆ ಈ ಸ್ಮೃತಿ, ಶ್ರುತಿ ಅಂದ್ರೆ ಏನು, ಸ್ಮೃತಿ ಅಂದ್ರೆ ಏನು, ಪುರಾಣ ಅಂದ್ರೆ ಏನು, ಯಾವ್ಯಾವುದಕ್ಕೆ ಬರುತ್ತೀವೋ? ಶ್ರುತಿ ಅಂದ್ರೆ ವೇದಗಳು ಸರ್, 4 ವೇದಗಳು. ಸ್ಮೃತಿ ಅಂದ್ರೆ ಭಗವದ್ಗೀತೆ, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಯಾವ್ಯಾವುದೋ ಇದಾವೆ. ಪುರಾಣ ಅಂದ್ರೆ ಭಾಗವತ, ಮತ್ತೆ ಬೇರೆ ಪುರಾಣಗಳು 18 ಪುರಾಣಗಳು, 18 ಉಪ ಪುರಾಣಗಳು ಎಲ್ಲ ಬಂತು. ಪುರಾಣಗಳು ನಮ್ಗೆ ಏನು ಹೆಲ್ಪ್ ಮಾಡುತ್ತೆ?
ಅದು ಕಥೆ ರೂಪದಲ್ಲಿ ತಿಳಿಸಿ ನಮ್ಗೆ ಸುಲಭವಾಗಿ ಇರುತ್ತೆ. ಅದು ಕಥೆನಲ್ಲಿ ಅರ್ಥ ಮಾಡ್ಕೊಳ್ಳೋದು, ಅದು ಸರಳವಾಗಿ ಕಥೆ ರೂಪದಲ್ಲಿ ತಿಳಿಸುತ್ತೆ ಪುರಾಣಗಳು. ಎಂಥ ಪಾಮರರಿಗೂ ಅರ್ಥ ಆಗೋ ಹಾಗೆ. ಮತ್ತು ಇವರಿರ್ತಾರಲ್ವ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ 3 ಜನಕ್ಕೆ ಈ ವೇದಕ್ಕೆ ಅಧಿಕಾರ ಉಂಟು. ಇನ್ನು 4ನೇವನು ಶೂದ್ರನಿಗೆ ಅಧಿಕಾರ ಇಲ್ಲ. ಮತ್ತು ಅವನು ಹೆಂಗೆ ಮುಕ್ತನಾಗಬೇಕು? ಅವನು ಬರೀ ಪುರಾಣಗಳಿಟ್ಕೊಂಡೇ ಮುಕ್ತನಾಗ್ಬೋದು ಅನ್ನೋದಕ್ಕೋಸ್ಕರನೂ ಹೆಲ್ಪ್ ಆಗುತ್ತೆ. ಆ ಥರ ಹೇಳ್ತಾರಲ್ಲಿ. ಸೊ ವೇದಗಳಲ್ಲಿ ಎಷ್ಟು ಭಾಗ ಬರುತ್ತೆ? ಒಂದೊಂದು ವೇದ ತಗೊಂಡ್ರು ಎಷ್ಟು ಭಾಗ ಬರುತ್ತೆ? 3 ಭಾಗ. ಯಾವ್ಯಾವುದು? ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ. ಅಷ್ಟೆತ್ಕೊಂತಾನೆ ಆಗಲ್ಲ. ಅದಕ್ಕಿಂತ ಮೊದಲು ಒಂದು ನಿಮಿಷ ಸರ್. ಅರಣ್ಯಕ. ಅರಣ್ಯಕ. ಆಮೇಲೆ ಮಂತ್ರ ಸರ್. ಮಂತ್ರ ಕರೆಕ್ಟ್. ಆಮೇಲೆ ಕರೆಕ್ಟ್. ಇನ್ನೊಂದು ಉಪನಿಷತ್ತು ಸರ್. ಬ್ರಾಹ್ಮಣಿಕ ಅಂತ. ಬ್ರಾಹ್ಮಣಿಕ ಕರೆಕ್ಟ್. ಮೊದಲು ಮಂತ್ರ, ಆಮೇಲೆ ಬ್ರಾಹ್ಮಣಿಕ, ಆಮೇಲೆ ಆರಣ್ಯಕ. ಮೊದಲು ಎತ್ಕೊಂತಾನೆ ಮಂತ್ರಗಳಲ್ಲಿ ಹೇಳ್ಬಿಡ್ತಾರೆ. ಬ್ರಾಹ್ಮಣ್ಯದಲ್ಲಿ ಯಾವ ಮಂತ್ರಗಳನ್ನು ಯಾವ ಕ್ರಿಯೆಗೆ ಉಪಯೋಗಿಸ್ಕೊಂಡ್ರೆ ಫಲ ಬರುತ್ತೆ ಅನ್ನೋದು ನಮ್ಗೆ ಅವೆರಡನ್ನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸುಮ್ಮನೆ ಬ್ರಾಡಾಗಿ ತಿಳ್ಕೊಂಡ್ರೆ ಸಾಕು. ಆರಣ್ಯಕದಲ್ಲಿ ಉಪನಿಷತ್ಗಳನ್ನೇ ಹೇಳ್ತಾರೆ ಅಲ್ಲಿ. ಅದಕ್ಕೆ ವೇದಾಂತ, ಆರಣ್ಯಕ. ಯಾಕೆ ಆರಣ್ಯಕ ಅಂತ ಹೆಸರು ಕೊಟ್ಟರು? ಅದು ಅರಣ್ಯದಲ್ಲಿ ಹೋಗಿ ತಿಳ್ಕೊಬೇಕು, ಅದನ್ನ ಅಧ್ಯಯನ ಮಾಡ್ಬೇಕು ಅಂತ. ಅಂದ್ರೆ ಈಗ ಗಲಾಟೆ ಎಲ್ಲ ಇರಬಾರ್ದು, ಪ್ರಪಂಚದ ಗಲಿಬಿಲಿ ಇರಬಾರ್ದು ಅಂತ, ಹೆಚ್ಚು ಕಾನ್ಸಂಟ್ರೇಷನ್ ಬೇಕು ಅದಕ್ಕೆ ಅಂತ. ಆರಣ್ಯಕ ಅಂತಂದ್ರೆ ಕಾಡು, ನದಿ ಹರಿಯೋ ಜಾಗ, ಏಕಾಂತವಾಸ, ಮೌನ. ಇದು ತುಂಬ ಸೂಕ್ಷ್ಮವಾಗಿರೋ ತತ್ವ. ಇವುಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಬೇಕಾದರೆ ಈ ಗಲಿಬಿಲಿ ಇಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಆರಣ್ಯಕ ಅಂತ ಹೇಳಿದ್ದಾರೆ. ಹಾಗೆ ನಮಗೆ 4 ಆಶ್ರಮಗಳಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಅಂದರೂ ಅದೇ ಅರ್ಥ ಬರುತ್ತೆ. ಅದಕ್ಕೋಸ್ಕರನೇ ನಾವು ಕೊನೆ ಸಾಧನೆಗಳನ್ನ ಏಕಾಂತವಾಸ, ಮೌನ ಎಲ್ಲೆಲ್ಲಿ ಮಾಡ್ಕೋಬೇಕು ಅಂದರೆ ಬೆಟ್ಟಗಳಲ್ಲಿ, ಗುಹೆಗಳಲ್ಲಿ, ಅಥವಾ ಈ ನದಿಗಳಿರೋ ಹರಿಯೋ ಕಡೆ, ಸಮುದ್ರಗಳು ಅಂಥ ಕಡೆ ಎಲ್ಲ ಹೀಗೆ ಏಕಾಂತವಾಸ. ಒಟ್ಟಿನಲ್ಲಿ ಕಾಡು. ಬಟ್ ಕಾಡು ಅಂದಿದ ತಕ್ಷಣ ನಾವಲ್ಲಿ ತುಂಬ ಕ್ರೂರ ಮೃಗಗಳು, ಅವು ಇವು ಕೆಟ್ಟ ಇವು ಇರೋ ಕಡೆ ಹೋಗಬಾರ್ದು, ಅವನ್ನ ನೋಡ್ಕೋಬೇಕಷ್ಟೆ. ಹಾಗೆ ಈ ಥರ ನಮಗೋಸ್ಕರ ಹೇಳಿರ್ತಾರೆ. ನಮ್ಮ ಎಷ್ಟೋ ಜನ ಋಷಿ ಮುನಿಗಳೆಲ್ಲ ಹಾಗೆ ಈ ಗೆಡ್ಡೆ ಗೆಣಸೆ ತಿನ್ಕೊಂಡು ಜೀವನ ಮಾಡಿಕೊಂಡು ಎಂಥ ತತ್ವವನ್ನು ಅವರು ಕೊಡುಗೆಯಾಗಿ ಕೊಟ್ಟರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಷ್ಟು ಸಾಕಿದ್ರಲ್ಲಿ. ಈಗ ನೆಕ್ಸ್ಟ್ 5ನೇ ಪೇಜು. 5ನೇ ಪೇಜ ಎಷ್ಟನೇ ಪೇಜ್ ಇತ್ತು? 1ನೇ ಪೇಜು. ಅಧ್ಯಾತ್ಮಶಾಸ್ತ್ರ ಪರಿಭಾಷೆ. ಈಗ ಯಾವ ಶಾಸ್ತ್ರವನ್ನೇ ಆಗಲಿ ಅಭ್ಯಾಸ ಮಾಡಬೇಕೆಂದು ಇಚ್ಛಿಸುವವರು ಅದರಲ್ಲಿ ಮತ್ತೆ ಮತ್ತೆ ಬಳಸುತ್ತಿರುವ ಸಜ್ಞಾನ ನಾಮಗಳನ್ನು, ಅವುಗಳ ಅರ್ಥವನ್ನು ನೆನಪಿನಲ್ಲಿಟ್ಕೋಬೇಕಾಗಿದೆ. ಹಾಗೆ ಅಲ್ವಾ? ಅದನ್ನೇ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೆ ಬಳಸ್ತಾ ಇರ್ತಾರೆ. ಈ ವರ್ಡ್ಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ನಾನು ಕೂಡ ಇದನ್ನು ಆಮೇಲೆ ಓದ್ಕೊಂಡಿದ್ದು. ಬಟ್ ನಮಗೆ ಇದನ್ನು ಸ್ವಾಮಿಗಳು ಬರೀತಾರೆ. ಈ ಪುಸ್ತಕಗಳನ್ನ ನಾವು ಓದ್ತಾ ನಮಗೆ ಅಭ್ಯಾಸ ಆಗ್ಬಿಡುತ್ತಂತೆ. ಇದಕ್ಕಿಂತ ಇಂಥದೇ ಅರ್ಥ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತಂದರೆ ಅದು ಹೇಳ್ಕೊಂಡು ನಮಗೆ ರೂಢಿ ಆಗ್ಬಿಡುತ್ತದು. ನಮ್ಗೆ ಆಧ್ಯಾತ್ಮಿಕ ಅಂದರೆ ಠಕ್ ಅಂತ ಮನಸ್ಸಲ್ಲಿ ಹೋಗ್ಬಿಡುತ್ತೆ. ಹಾಗೆ ಆದರೆ ಈಗ ನಾವು ಇದು ತಿಳ್ಕೊಂಡಾಗ ಬೇರೆಯವ್ರು ಏನೇನೋ ತಪ್ಪರ್ಥ ಮಾಡ್ಕೊಂಡು ಇದ್ರೆ ನಮಗೆ ಅಡ್ಡದಾರಿಗೆ ಹೋಗೋದಕ್ಕೂ ಸಹಾಯ ಆಗುತ್ತೆ. ಮೊದಲೇ ತಿಳ್ಕೊಂಡಿದ್ರೆ ಒಳ್ಳೆಯದು ಅನ್ನೋದಕ್ಕೋಸ್ಕರ ತಿಳ್ಕೋಬೇಕು. ಹಾಗಾದರೆ ಈ ಎಲ್ಲ ಆಯಾಯ ಶಾಸ್ತ್ರಗಳಲ್ಲಿ ಈ ಒಂದು ಪಾರಿಭಾಷಿಕ ಶಬ್ದಗಳು ಇರುತ್ತೆ. ಉದಾಹರಣೆಗೆ ಯಾರಾದರೂ ಕೊಡ್ತೀರಾ? ವ್ಯಾಕರಣಕ್ಕೆ ಏನು ಹೇಳ್ತಾರೆ, ಗಣಿತಕ್ಕೆ ಏನು ಹೇಳ್ತಾರೆ? ವ್ಯಾಕರಣದಲ್ಲಿ ಸಂಧಿಗಳಿರ್ತವೆ, ಸಮಾಸ ಇರುತ್ತೆ, ವಿಗ್ರಹ ವಾಕ್ಯ ಇರುತ್ತೆ, ಆ ಥರ ಎಲ್ಲ ಇರುತ್ತೆ ಅದರಲ್ಲಿ.
ಗ್ರಾಮರ್ ಓದೋದು ಅಂದ್ರೆ ತುಂಬಾ ಕಷ್ಟ ಸರ್. ಕನ್ನಡನೂ ಅಷ್ಟೇ, ಇಂಗ್ಲಿಷು ಅಷ್ಟೇ ಸರ್. ಹಾಗೆ ಸೊ ವ್ಯಾಕರಣ ಅದಕ್ಕೆ ಕೆಲವು ವರ್ಡ್ಗಳಿರುತ್ತೆ, ಅದು ಇದು ನಮ್ಗೆ ಅರ್ಥ ಆಗೋ ಸ್ವಲ್ಪ ಕಷ್ಟ, ಯಾಕೆಂದರೆ ವ್ಯಾಕರಣ ಯಾರೂ ನಾವು ಮಾಡಿರಲ್ಲ. ಅದೇ ಅಂಕಗಣಿತ ಮ್ಯಾಥಮೆಟಿಕ್ಸ್ ಅಂತೀವಲ್ಲ, ಅದಕ್ಕೆ ಏನೇನು ಬೇಕು ಸಿಂಪಲ್ ಆಗಿ ಯಾರಾದರೂ ಹೇಳಿ. ಅಡಿಷನ್ ಸಬ್ಟ್ರಾಕ್ಷನ್, ಹಾಂ, ಆಮೇಲೆ ಗುಣಾಕಾರ, ಭಾಗಾಕಾರ, ಸಂಕಲನ, ಹಾಂ, ವ್ಯವಕಲನ, ಹಾಂ, ಹೀಗೆ ಕೂಡೋದು, ಫಾರ್ಮುಲಾ, ಕಳಿಯೋದು, ಭಾಗಿಸೋದು, ಗುಣಿಸೋದು, ಮಲ್ಟಿಪ್ಲಿಕೇಶನ್, ಇವೆಲ್ಲ ಬರುತ್ತೆ. ಫಾರ್ಮುಲಾಸು ಇರುತ್ತೆ ಸರ್. ಫಾರ್ಮುಲಾ ಮುಂದಕ್ಕೆ ಡೆವಲಪ್ ಆಗುತ್ತೆ. ಸುಮ್ಮನೆ ಇವ ನಾವು ಬೇಸ್ಮೆಂಟು ಅಲ್ವಾ. ಹೀಗೆ ಈಗ ನೀವು ಅಡುಗೆ ಮಾಡಬೇಕಾದ್ರೆ ಏನೇನು ತಿಳ್ಕೊಬೇಕು ಇರುತ್ತಲ್ಲ, ಅಲ್ಲಿ ಅಡುಗೆ ಮಾಡಬೇಕಾದ್ರೆ ಏನೇನು ಬೇಕು? ಉಪ್ಪು, ಖಾರ, ಹುಳಿ, ಸಾಮಾನುಗಳು ಇಷ್ಟಿಷ್ಟು ಹಾಕ್ಬೇಕು ಅಂತ ಎಲ್ಲ ಗೊತ್ತಿರ್ಬೇಕು. ಅಷ್ಟೇನಾ? ಪ್ರಾವಿಷನ್ ಸ್ಟೋರ್ಸು, ತರಕಾರಿ ತರೋವು, ವೆಜಿಟೇಬಲ್ ಮಾರ್ಕೆಟ್ಗೆ ಹೋಗಿ ತರೋದು, ಆಮೇಲೆ ವೆಸಲ್ಸು, ಆಮೇಲೆ ಸೀಮೆಣ್ಣೆನೋ ಗ್ಯಾಸು, ಎಷ್ಟು ಎಲ್ಲ ಅದಕ್ಕೆ ಅರ್ಥ ಅಲ್ವಾ. ವೆರಿ ಸಿಂಪಲ್ ಇದು. ಹಾಗೆ ಅದೇ ಒಬ್ಬ ಸ್ಕ್ರೂ ರಿಪೇರಿ ಮಾಡೋನು ಕಟಿಂಗ್ ಪ್ಲೇರು, ಸ್ಕ್ರೂ ಡ್ರೈವರು ಅವೆಲ್ಲ ತಿಳ್ಕೊಂಡಿರ್ಬೇಕಲ್ವ. ಹಾಗೆ ಹಾಗೆ ಆಯಾಯ ಇದರಲ್ಲಿ ಅವು ಇರುತ್ತೆ ಅಂತ ಇದಕ್ಕೆ ಹೇಳ್ತಾರೆ. ಇನ್ನು ನಮ್ಮ ಅಧ್ಯಾತ್ಮಶಾಸ್ತ್ರದಲ್ಲಿ ಕೆಲವು ಸಂಜ್ಞೆಗಳನ್ನು, ಅವುಗಳ ಅರ್ಥವನ್ನು ನೆನಪಿನಲ್ಲಿಟ್ಟುಕೊಂಡ್ರೆ ತುಂಬ ಒಳ್ಳೆಯದು. ಇವುಗಳಿಗೆ ಪಾರಿಭಾಷಿಕ ಶಬ್ದಗಳು ಅಂತಲೇ ಕರೀತಾರೆ. ಪಾರಿಭಾಷಿಕ ಶಬ್ದಗಳು, ಟೆಕ್ನಿಕಲ್ ವರ್ಡ್ಸ್. ಅವುಗಳಲ್ಲಿ ಕೆಲವು ಬೇಕಾದಷ್ಟಿದೆ, ಮುಖ್ಯವಾಗಿರೋದನ್ನು ತಿಳಿಸ್ತಾ ಇದ್ದಾರೆ. ಈಗ ಇನ್ನೊಂದು, ಇಲ್ಲಿ ನಾವು ಮಾಡ್ತಾ ಇರುವಾಗ ಬರೀ ವರ್ಡ್ಸ್ಗೆ ನೀವು ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದರ ಹಿಂದೆ ಮುಂದೆ ನಿಮ್ಗೆ ಇನ್ನೇನಾದರೂ ಜ್ಞಾಪಕ ಬಂದರೆ ತಂದು ಹಾಕ್ರಿ. ಎಲ್ಲವನ್ನೂ ಕೂತ್ಕೊಂಡು ಚಿಂತನೆ ಮಾಡೋಣ. ಈಗ ಎಷ್ಟೊಂದು ನಮ್ಮ ಮನಸ್ಸಿನಲ್ಲಿ ಬೇಕಾದಷ್ಟು ತುಂಬಿಕೊಂಡಿದ್ದೀವಿ. ಅಲ್ಲಿ ಯಾವುದಾದ್ರೂ ಒಂದು ಬಂದರೆ ಅದ್ರ ಹಿಂದಿಂದು, ಮುಂದಿಂದು, ಮೇಲಿಂದು, ಕೆಳಗಿಂದು ಅದು ಕನೆಕ್ಷನ್ ಇರೋದು ಹೇಳ್ತಾ ಬನ್ನಿ. ನಿಮಗೆ ಬರೋದು ನೀವು ಹೇಳ್ರಿ, ಅವ್ರಿಗೆ ಬರೋದು ಅವ್ರಿಗೆ ಹೇಳಿ, ನನಗೆ ಬರೋದು ನಾನು ಹೇಳ್ತೀನಿ. ಹೀಗೆ ಈಗ ನಾವು ವ್ಯವಹಾರಕ್ಕೆ ಹೋಗೋಣ. ಇಲ್ಲಿ ವ್ಯವಹಾರ ಅಂತಂದರೆ ಏನು ತೊಗೋಬೇಕು ನಾವು? ಫಸ್ಟ್ ಎತ್ಕೊಂತಾನೆ ವ್ಯವಹಾರ ಅಂದಿದ ತಕ್ಷಣ ಜನರ ಕಾಯ ವಾಚ ಮನಸ ವ್ಯವಹಾರ ಮಿಸ್ಕಿದ್ರೆ ಮೂರು ಇರಲೇಬೇಕು ಅಲ್ವಾ? ಕರೆಕ್ಟ್. ಕಾಯ ವಾಚ ಮನಸ ವ್ಯವಹಾರ. ಕೀಳು ಪ್ರಾಣಿಗಳ ಮತ್ತು ಮನುಷ್ಯನ ನಡವಳಿಕೆಗಳಲ್ಲಿ ಇಷ್ಟೆಲ್ಲ ಬೇಕು. ಮನಸ್ಸಿನ, ಇಂದ್ರಿಯಗಳ ಮತ್ತು ಶರೀರದ ಕ್ರಿಯೆಗಳು ಅಡಕವಾಗಿರುತ್ತೆ ಅಲ್ವಾ? ಅಲ್ಲಿಗೆ ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಬರೀ ಇವೆರಡನ್ನೇ ತಗೊಂಡಿದ್ದಾರೆ. ಇವಾಗ ನಾನು ಕೇಳೋದು ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ. ಇಲ್ಲಿ ದೇವತೆಗಳಿಂದ ಪ್ರಾಣಿಗಳವರೆಗೂ ಅಂದರೆ ಯಾರ್ಯಾರು ಬರ್ತಾರೆ ಮಧ್ಯೆ? ದೇವತೆಗಳಾದಮೇಲೆ ಯಾರ್ಯಾರನ್ನು ತಗೋಬೇಕು? ಯಕ್ಷರು, ರಾಕ್ಷಸರು, ಕಿನ್ನರರು, ಗಂಧರ್ವರು ಎಲ್ಲ ಬರ್ತಾರೆ. ಋಷಿ ಮುನಿಗಳು, ಹೀಗೆ ಎಲ್ಲರೂ. ಆಮೇಲೆ ಅವತಾರ ಪುರುಷರು, ರಾಮ, ಕೃಷ್ಣ, ಎಲ್ಲರೂ ಇವರು ಅವತಾರ ಪುರುಷರು. ಅವ್ರಿಗೂ ಬೇಕು ಶರೀರ. ಹೇಗಿದೆ? ಅವತಾರ ಅಂದರೆ ಅರ್ಥ ಏನು ಅಂತಂದರೆ ಇದು ಒಂದು ಪಾರಿಭಾಷಿಕ ಶಬ್ದ. ಇಳಿಯುವುದು ಅಂತ ಅರ್ಥ. ಎಲ್ಲಿಂದ? ಮೇಲಿಂದ ಕೆಳಕ್ಕೆ ಇಳಿಯುವುದು ಅಂತ ಹಾಗೆ ಅರ್ಥ ಹೇಳ್ತಾರೆ. ಅದಕ್ಕೆ ಅವತಾರ ಅಂತಾರೆ. ಇನ್ನೂ ಒಂದಿದೆ ಅರ್ಥ ಅವತಾರ ಅಂದರೆ ಅದೇ ಬಚ್ಚಿಲೆಲ್ಲ ಏನೋ ನಿನ್ನ ಅವತಾರ ಅಂತಾರೆ. ಸರಿಯಾಗಿ ಬಿಹೇವ್ ಮಾಡ್ತಾ ಇದ್ರೆ ಅಥವಾ ಇನ್ನೇನಾದ್ರೂ ಹುಚ್ಚುಚ್ಚಾಗಿ ಆಡಿದ್ರೆ ಇದೇನ್ ನಿನ್ನ ಅವತಾರ ಅಂತಾರೆ. ಹುಚ್ಚುಚ್ಚಾಗಿ ಆಡಿದ್ರು ಬೇಡ, ಮಕ್ಕಳು ಬಚ್ಚಿಲ್ನಲ್ಲಿ ಗಲೀಜ್ ಮಾಡ್ಕೊಂಬಂದ್ರೆ ಏನೋ ಇದು ನಿನ್ನ ಅವತಾರ ಅಂತಾನೂ ಕೇಳ್ತಾರೆ. ಇರಲಿ ಹಾಗೆ ಅದು ಪ್ರಾಸವಾಗಿ ಉಪಯೋಗಿಸ್ತೀವಿ ಆ ಥರ. ಅಲ್ಲಿಗೆ ಇಷ್ಟು ಸೇರಿಸ್ಕೊಂಡ್ಬಿಡ್ಬೇಕು. ಜೀವ ಇರೋವೆಲ್ಲ ಸೇರಿಸ್ಕೊಂಡ್ಬಿಡ್ಬೇಕು. ಹಾಗೆ ಆಶ್ಚರ್ಯ ಸ್ವಾಮಿ, ಈ ಪ್ರಾಣಿಗಳನ್ನ ಯಾಕೆ ಸೇರಿಸ್ಕೊತೀರಾ ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ಏನು ಹೇಳ್ತೀರಾ? ಅದು ಮಾಡ್ತಾವಲ್ಲ ಸರ್, ಇಂದ್ರಿಯಗಳು ಎಲ್ಲ ಇದೆಯಲ್ಲ ಸರ್, ಅದಕ್ಕೂ ಕ್ರಿಯೆ, ಶರೀರ ಎಲ್ಲ ಇರುತ್ತಲ್ಲ ಸರ್, ಅದರಿಂದ ಅದನ್ನು ಸೇರ್ಕೊಬೇಕು. ಅದು ಹೊಟ್ಟೆ ಬೇಕಲ್ಲ ಸರ್ ಅದಕ್ಕೂನು. ಅದು ಮತ್ತೆ ಅದ್ರ ಆಸೆ ತೀರ್ಸ್ಕೊಳಕ್ಕೆ ಎಲ್ಲ ಅದಕ್ಕೂ ಇರ್ತೈತೆ. ಕಪ್ಪಡ ಒಂದಿರಲ್ಲ, ಮನೆ ಒಂದಿರೋದಿಲ್ಲ ಅಷ್ಟೇ.
ಸೊ ಅಲ್ಲಿಗೆ ಅದಕ್ಕೂ ಕೂಡ ಏನೇನಿದೆ ಅಂತ ಆಯಿತು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಇದೆ ಅಂತಾಯಿತು. ಅದಕ್ಕೂ ನೀರಡಿಕೆ ಬಾಯಾರಿಕೆ ಪ್ರಾಣಿಗಳಿರೋದ್ರಿಂದ ಅದು ಆಗುತ್ತೆ ಅಂತಾಯಿತು. ಅದಕ್ಕೂ ಸುಖ ದುಃಖ ಇದೆ ಅಂತಾಯಿತು ಅಲ್ವಾ. ಅದಕ್ಕೂ ಶೋಕಮೋಹಗಳಿದೆ ಅಂತಾಯಿತು. ಸುಖ ದುಃಖ ಅದಕ್ಕೆ ಇದ್ರು ಇರುತ್ತೆ ಅದಕ್ಕೂ ಅಲ್ವಾ. ಇಷ್ಟು ಅದಕ್ಕೂ ಇದೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದು ಇಲ್ಲಿ ಇಷ್ಟವನ್ನ ಪಡೆಯೋದು, ಇದನ್ನ ಮಾಡಿದೆ ಬಿಡೋದು ಸರ್. ವೃತ್ತಿ ನಿವೃತ್ತಿ, ಅದೇ ವೃತ್ತಿ ನಿವೃತ್ತಿ. ಹೇಗೆ ಹೇಗೆ ಪ್ರಾಣಿಗಳಿಗೆ ಹೇಗೆ ಹೇಳ್ತೀರಾ ನೀವು? ಅದೇ ಅದಕ್ಕೆ ಹಸು ಮುಂದೆ ಬರ್ತೈತೆ, ಅದನ್ನ ಕೋಲ್ ತಗೊಂಡ್ರೆ ಓಡೋಗುತ್ತೆ. ನಾಯಿಗಳು ಅಷ್ಟೇ. ಅಲ್ಲಿಗೆ ಕೋಲ್ ತಗೊಂಡ್ರೆ ಓಡೋಗುತ್ತೆ, ಹುಲ್ ತಗೊಂಡ್ರೆ ಬರುತ್ತೆ. ಸೇಮ್ ಮನುಷ್ಯನಿಗೂ ಹಾಗೇ ಇದೆ. ಮನುಷ್ಯನಿಗೂ ಕಂಪೇರ್ ಮಾಡ್ತಾರೆ ಅವರು. ಇದರಲ್ಲಿ ಕೊಡ್ತಾರೆ ಏನದು, ಒಳ್ಳೆ ಮಾತಾಡಿದ್ರೆ ಇಷ್ಟ ಆಗುತ್ತೆ, ಅವ್ರ ಹತ್ರ ಹೋಗ್ತಾರೆ. ಜೋರಾಗಿ ಬೈತಾ ಇದ್ರೆ, ಜಗಳ ಮಾಡ್ತಾ ಇದ್ರೆ ದೂರ ಇರ್ತಾರೆ. ಮತ್ತೆ ಈ ವೀರಪ್ಪನ್ ನೋಡಿದ್ರೆ ಎಲ್ರು ಭಯ ಬೀಳ್ತಾ ಇದ್ರು, ಅವನು ಎಲ್ಲಿ ಹೇಳ್ಕೊಂಡು ಹೊಟ್ಟೋಗ್ತಾನೋ ಅಂತ. ಏನು ಬೇಡ, ವೀರಪ್ಪ ಏನು ಬರೋದು ಬೇಡ. ಒಬ್ಬ ಕಣ್ಣು ಕೆಂಪು ಮಾಡಿ ಆ ಮುಖ ಎಲ್ಲ ಸಿಂಡ್ರಿಸ್ಕೊಂಡು ಕೈನಲ್ಲಿ ಕತ್ತಿ ಇಟ್ಕೊಂಡು ಜೋರಾಗಿ ಬರ್ತಾ ಇದ್ದರೆ ಯಪ್ಪ ಯಾರೋ ಮಾಡ್ಬಿಡ್ತಾನೆ ಇವನು ಅಂತ ದೂರ ಹೋಗ್ತಾರೋ ಇಲ್ವೋ, ಅಷ್ಟೇ ಸಾಕು. ಅದೇ ಒಬ್ಬ ಕೈ ತುಂಬ ಬಾಳೆಹಣ್ಣು ಚಾಕ್ಲೇಟ್ಗಳು ಇಟ್ಕೊಂಡು ನಗ್ತಾ ಎಲ್ಲರನ್ನೂ ಸಂತೋಷವಾಗಿ ಮಾತಾಡ್ತಾ ಬರ್ತಾ ಇದ್ದರೆ ಏನೋ ಕೊಡ್ತಾನೆ ಅಂತ ಬರ್ತಾರೆ. ಇದನ್ನೇ ಹೇಳಿದ್ದಾರೆ ಎಕ್ಸಾಂಪಲ್. ಹಾಗೆ ಇದು ಸಹಜ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ವ್ಯವಹಾರ ಅಂದರೆ ಇಷ್ಟೇ ಮುಗಿಲಿಲ್ಲ, ಇನ್ನೂ ಇದೆ. ಈಗ ನಮಗೆ ವ್ಯವಹಾರ ಅಂದರೆ ಇಷ್ಟು ಕ್ರಿಯೆ ಮಾಡುವಾಗ ಬೇಕು ಬೇಡ ಇದ್ದೇ ಇರುತ್ತೆ. ಹೀಗೆ ಅಲ್ಲಿಗೆ ಯಾವುದಾದ್ರೂ ಹೊರಗಿನ ಪದಾರ್ಥಗಳು ಕಂಡಾಗ ಅವುಗಳಲ್ಲಿ ಕೆಲವು ಬೇಕು, ಕೆಲವು ಬೇಡ. ಅವುಗಳಲ್ಲಿ ಇಷ್ಟವಾದ ಬೇಕೆನ್ನಿಸೋದಕ್ಕೆ ಪದಾರ್ಥಗಳ ಪ್ರಾಪ್ತಿಗೆ ಅವುಗಳನ್ನು ಪಡೆಯುವುದಕ್ಕೆ ಪ್ರಯತ್ನಿಸ್ತಾನೆ ಅಲ್ವಾ. ಹಾಗೆ ಕರೆಕ್ಟ್. ಬೇಡ ಅಂತಂದರೆ ದೂರ ಹೋಗ್ತಾನೆ ಅಷ್ಟೆ. ಹಾವು ಹಗ್ಗ ನಾವು ಬೇಕಾದಷ್ಟು ಹೇಳ್ತೀವಿ. ಮತ್ತು ಕಪ್ಪೆ ಚಿಪ್ಪು ಬೆಳ್ಳಿ ಇದೆಲ್ಲ ನಾವು ನೋಡ್ತಾನೆ ಇದ್ವಿ. ಇದಕ್ಕೆ ಇಲ್ಲಿ ಅನಿಷ್ಟ ಪದ, ಇಲ್ಲಿ ಪಾರಿಭಾಷಿಕ ಶಬ್ದ ಯಾವುದು? ಅನಿಷ್ಟ, ಬೇಡವೆನಿಸಿದು. ಅಲ್ಲಿ ಬ್ರಾಕೆಟ್ನಲ್ಲಿ ಅರ್ಥ ಬರೆದ್ಬಿಡ್ತಾರೆ ಅವರು. ಅದು ಪ್ರಾಪ್ತಿ, ಪಡ್ಕೊಳ್ಳೋದಕ್ಕೆ ಇಷ್ಟವಾದ ಬೇಕೆನಿಸೋದು ಅಂತ. ಹೀಗೆ ಅದನ್ನು ನಾವು ಅರ್ಥ ಮಾಡ್ಕೋಬೋದು. ಅದು ಮಾಡ್ಕೊತ ಉಪಯೋಗಿಸ್ತಾ ನಮಗೆ ಎಷ್ಟೋ ಗೊತ್ತಾಗ್ಬಿಡ್ತೀವೋ ಹಾಗೆ. ಇಷ್ಟಪ್ರಾಪ್ತಿ ಆದರೆ ಏನು ಮಾಡ್ತೀವಿ? ನಮ್ಗೆ ಇಷ್ಟ ಆದರೆ ಅದ್ರ ಕಡೆ ಪ್ರವರ್ತಿಸ್ತೀವಿ, ಮುಂದಕ್ಕೆ ಹೋಗ್ತೀವಿ. ಅನಿಷ್ಟ ಅಂತ ಗೊತ್ತಾದರೆ ಏನು ಮಾಡ್ತೀವಿ? ದೂರ ಹೋಗ್ತೀವಿ. ಹಿಂಜರಿಯುವಿಕೆ ಅಲ್ವಾ. ಇದು ದೇವತೆಗಳಿಂದ ಹಿಡಿದು ಇಲ್ಲಿವರೆಗೂ ಎಲ್ರಿಗೂ ಆಗುತ್ತೆ. ಈವನ್ ದೇವತೆಗಳಿಗೆ ರಾವಣ ಬರ್ತಾನೆ ಅಂದರೆ ಸಾಕು ಎಲ್ಲರೂ ಹಿಂದಕ್ಕೆ ಹೋಗ್ಬಿಡ್ತಾ ಇದ್ರು, ಗೊತ್ತಿದೆ ಅಲ್ವಾ. ಹೀಗೆ. ಸೊ ನೆಕ್ಸ್ಟ್ ಇದರಲ್ಲಿ ಮನಸ್ಸಿನಲ್ಲಿ ತೋರುವ ಪ್ರತ್ಯಯ ಇವುಗಳ ಬಗ್ಗೆ ಎಂದು ಅದನ್ನು ಮಾತುಗಳಿಂದ ಹೇಳುವುದನ್ನು ವಿಪದೇಶವೆಂದು, ಹೊರಗಿನ ವಸ್ತುಗಳನ್ನು ಪಡೆದುಕೊಳ್ಳುವುದಕ್ಕೆ ತಪ್ಪಿಸಿಕೊಳ್ಳುವುದಕ್ಕೆ ಮಾಡುವ ಕೆಲಸವನ್ನು ಪ್ರವೃತ್ತಿ ನಿವೃತ್ತಿ, ಈಗ ಇಷ್ಟು ವರ್ಡ್ಗಳು ಹೇಳಿದ್ದಾರೆ. ಈಗ ಮನಸ್ಸಿನಲ್ಲಿ ಈ ಪ್ರತ್ಯಯ ಅಂತ ಕರೀತಾರಲ್ಲ, ಇದ್ರ ಬಗ್ಗೆ ಏನು ಶ್ರೀಧರ್ ಅವರೇ ಹೇಳ್ತೀರಾ? ಹಾಂ ಸರ್. ಫಸ್ಟು ಏನಾದರೂ ನಮಗೆ ಸಂಕಲ್ಪ ಆದ್ಕೊಳ್ಳಿ, ಅದು ಪಿಕ್ಚರ್ ಅಥವಾ ಒಂದು ದೃಶ್ಯ ಅದು ಮನಸ್ಸಲ್ಲಿ ಮೂಡುತ್ತೆ ಸರ್. ಅದಕ್ಕೆ ಪ್ರತ್ಯಯ ಮನಸ್ಸಲ್ಲಿ ಮೂಡುತ್ತೆ. ಮಿಟೇಷನ್ ಆಫ್ ಮೈಂಡ್ ಅಂತಾರೆ, ಅದಕ್ಕೆ ಮೂಡುತ್ತೆ. ಆವಾಗ ನಾವು ಕಾರ್ಯಪ್ರವೃತ್ತರಾಗ್ತೀವಿ ಅಥವಾ ಕಾರ್ಯನಿವೃತ್ತರೂ ಆಗ್ತೀವಿ. ಅದ್ರ ಮೇಲೆ ಡಿಪೆಂಡ್ಸ್ ಅಪಾನ್ ನೀಡ್ ಅಂತ. ಯಾರಾದರೂ ಆ್ಯಡ್ ಮಾಡಿ. ಯಾವುದೇ ವಸ್ತು ನಮಗೆ ನೋಡಿದ ತಕ್ಷಣ ಒಳಗಡೆ ನಮ್ಮ ಚಿತ್ತದಲ್ಲಿ ಒಂದು ಆ ವಸ್ತು ಬಗ್ಗೆ ಪ್ರತ್ಯಯ ಮೂಡುತ್ತೆ. ಆ ಪ್ರತ್ಯಯ ಮೂಡಿದ್ದನ್ನೇ ನಾವು ಮಾತಲ್ಲಿ ತಿಳಿಸಕ್ಕಾಗೋದು. ಮಾಡಿಫಿಕೇಶನ್ ಆಫ್ ಮೈಂಡಲ್ಲಿ ಫಸ್ಟ್ ಆಗುತ್ತೆ, ಅದು ಪ್ರತ್ಯಯ ಅಂತಾರೆ. ಅದು ಮಾತಿನಲ್ಲಿ ನಾವು ಹೇಳ್ತೀವಿ. ಆಮೇಲಿಂದ ಫಸ್ಟ್ ಪ್ರತ್ಯಯ ಮೂಡಿದ್ಮೇಲೆ ನಮಗೆ ಗೊತ್ತಾಗೋದು ಅದು ವಸ್ತು ಯಾವುದು ಅಂತ. ಈ ಪ್ರತ್ಯಯ ನನಗೆ ಯಾವುದಾದ್ರೂ ಒಂದು ಚೆನ್ನಾಗಿರೋ ಎಕ್ಸಾಂಪಲ್ ಕೊಡಬೇಕು. ಪ್ರತ್ಯಯ ಹೇಗೆ ಮೂಡುತ್ತೆ ಅನ್ನೋದು.
ಯಾರಾದರೂ ಕೊಡ್ತೀರಾ? ಇದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಅದೇ ಸರ್, ಏರೋಪ್ಲೇನ್ ಶಬ್ದ ಬಂದ ಕೂಡಲೇ ಏರೋಪ್ಲೇನ್ ಗೊತ್ತಾಗುತ್ತಲ್ಲ ಸರ್. ಎಕ್ಸ್ಪ್ಲೇನ್ ಮಾಡಿ ಅದು ಪೂರ್ತಿ. ಅದೇ ಮೇಲೆ ನಮಗೆ ಶಬ್ದ ಬರುತ್ತೆ, ಕಣ್ಣಿಗೆ ಕಾಣಲ್ಲ, ಏರೋಪ್ಲೇನ್ ಮೇಲೆ ಹೋಗ್ತಾ ಇರುತ್ತೆ, ಕೂಡಲೇ ನಮ್ಗೆ ಏರೋಪ್ಲೇನ್ದು ಪಿಕ್ಚರ್ ನಮಗೆ ಪ್ರತ್ಯಯ ಮೂಡುತ್ತೆ ಮನಸ್ಸಲ್ಲಿ. ಹಾಗೆ ಸರ್. ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ ಅದನ್ನ ಇನ್ನು ಸ್ವಲ್ಪ ಡೀಟೇಲ್ ಆಗಿ? ಈಗ ನಮ್ಮ ಮನೇಲಿ ಇರ್ತೀನಿ, ನಮ್ಮ ಮಗ ಚಿಕ್ಕವನು, ಎಲ್ಲ ಒಂದು 2 ವರ್ಷನೇನೋ ಅವನಿಗೆ. ಆವಾಗ ಏರೋಪ್ಲೇನು ಹೋಗಿದ ತಕ್ಷಣ ಅವ್ನಿಗೆ ಗೊತ್ತಾಗ್ಬಿಡ್ತಾ ಇತ್ತು, ಏರೋಪ್ಲೇನ್ ಪೋತಾ ಒಂದಿ ತಾತ, ಏರೋಪ್ಲೇನ್ ಪೋತಾ ಒಂದಿ ಅಂತ ಇದ್ದ. ಇನ್ನು ನನಗೂ ಪ್ರತ್ಯಯ ಮೂಡಿಬಿಡ್ತು, ಅವನಿಗೂ ಮೂಡಿಬಿಡ್ತು. ಕೆಲವು ನೋಡಿದ್ದಕ್ಕೆ ಪ್ರತ್ಯಯ ಮೂಡಬೇಕು ಅಂತೇನಿಲ್ಲ. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇರದೇ 5 ವಸ್ತುಗಳು. 5ರಿಂದನೂ ಪ್ರತ್ಯಯಗಳು ಮೂಡ್ತಾ ಇರುತ್ತೆ. ಇಂದ್ರಿಯಗಳಿಂದಾನೇ ಪ್ರತ್ಯಯ ಮೂಡಬೇಕಾ? ಬೇರೆದ್ರಿಂದ ಸಾಧ್ಯ ಇಲ್ವಾ? ಪ್ರಶ್ನೆ ಕೇಳಿ. ಮನಸ್ಸಿಂದನೂ ಆಗುತ್ತೆ ಸರ್. ಮನಸ್ಸಿನಿಂದ ಏನಾಗುತ್ತೆ? ಮನಸ್ಸು ಏನಾದ್ರು ನೆನೆಸ್ಕೊಂಡ್ರೆ ಹಿಂದೆ ಮೊದ್ಲೇ ಅವತ್ತಿಂದ ನೆನೆಸ್ಕೊಳ್ತೆ, ಅವಾಗ ಒಳಗಡೆ ಪ್ರತ್ಯಯ ಮೂಡುತ್ತೆ. ಅವಾಗ ನಾವು ವಿಚಾರ ತಿಳಿಸ್ತೀವಿ, ಅವತ್ತಂಗಾಗಿತ್ತು ಅಂತ ನಾವು ಅದನ್ನ ಮಾತಿನಲ್ಲಿ ಹೊರತುಪಡಿಸ್ತೀವಿ. ಯಾರಾದರೂ ಆ್ಯಡ್ ಮಾಡ್ತೀರಾ ಅದಕ್ಕೆ? ಮನಸ್ಸಿನಲ್ಲಿ ಮೂಡೋದಕ್ಕೆ ಮನಸ್ಸಿಗೂ ಚಿತ್ತದಲ್ಲಿ ಮೆಮೊರೀಸ್ ಇರುತ್ತಲ್ಲ ಸರ್, ಅದು ನಮಗೆ ಅದು ನೆನಪಾದ ಕೂಡಲೇ ನಮಗೆ ಅಪ್ರತ್ಯಯ ಮೂಡ್ಬಿಡುತ್ತೆ ಸರ್. ಹಳೇದು ನೆನಪುಗಳಾಗ್ಬೋದು, ಕಷ್ಟ ಸುಖ ದುಃಖಗಳು ಆಗ್ಬೋದು, ಯಾವ್ದು ಬೇಕು ಚಿತ್ತದಲ್ಲಿ ಏನಿತ್ತು ಅದು ನಮಗೆ ಆ ಪ್ರತ್ಯಯ ಮೂಡುತ್ತೆ, ಪಿಕ್ಚರೈಸಸ್ ಆಗುತ್ತೆ. ಇದರಲ್ಲಿರೋದೇ ಆಗಬೇಕು ಅಂತೇನಿಲ್ಲ. ಈಗ ದ್ವಂದ್ವಗಳು ಅಂತ ಹೇಳ್ತೀವಿ, ಸುಖ ದುಃಖ, ಶೋಕ ಮೋಹ, ಲಾಭ ನಷ್ಟ, ಭಯ, ಆಶ್ಚರ್ಯ, ಇವೆಲ್ಲ ಏನು ಚಿತ್ತದಲ್ಲಿ? ಇವಕ್ಕೇನು ವಸ್ತು ಇರಬೇಕಾಗಿಲ್ಲ, ಇಂದ್ರಿಯಗಳು ಬೇಕಾಗಿದ್ದಿಲ್ಲ. ನೀವು ಕಣ್ಣು ಮುಚ್ಕೊಂಡಿರಿ, ಕಿವಿ ಮುಚ್ಕೊಂಡಿರಿ, ಏನು ಬೇಕಾದರೂ ಮುಚ್ಕೊಂಡಿರಿ, ಒಳಗಡೆ ಇದಾಗುತ್ತೋ ಇಲ್ವೋ? ಈ ಕತ್ಲೆ ಲೈಟ್ ಹೊರಟೋಯ್ತು, ಅವಾಗ ಯಾವ ಇಂದ್ರಿಯಗಳು ಏನು ಕೆಲಸ ಮಾಡೋದಿಲ್ಲ, ಭಯ ಆಗುತ್ತೆ. ಎಲ್ಲ ಆಯಿತು, ಇಲ್ಲಿಂದ ವಿಷಯಗಳಿಗೆ ಬೇಕಾಗಿಲ್ಲ, ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ. ಮನಸ್ಸಿನಲ್ಲೇ ಅದರ ಭಯ ಆಯ್ತಲ್ಲ, ಆ ಪ್ರತ್ಯಯ, ಆ ಭಯ, ಆ ಭಯ ಅಂತ ನೀವು ಹೇಳಿ ಪ್ರತ್ಯಯ ಮೂಡಿದ್ಮೇಲೆ ಭಯ ಆಗುತ್ತೆ. ಹೆಂಗಾದರೂ ಮಾಡಿಕೊಂಡ್ರೆ ಸೊ ಸಂವೇದನೆ ಆಗತ್ತಲ್ಲ ಸರ್ ಅವಾಗ. ಹಾಂ, ಸಂವೇದನೆ. ಅದಕ್ಕೋಸ್ಕರ ಇಂದ್ರಿಯಗಳಿಂದಲೇ ಆಗಬೇಕು ಅಂತೇನಿಲ್ಲ. ಅಲ್ಲಿಗೆ ಇಂದ್ರಿಯಾನುಭವ, ವೇದನಾನುಭವ, ವೇದನಾನುಭವದಿಂದ ಕೂಡ ಪ್ರತ್ಯಯಗಳಾಗ್ಬೋದು ಅಂತ ಆಯ್ತು ಅಲ್ಲಿಗೆ. ಸೊ ಅಲ್ಲಿಗೆ ಹೇಳಿ, ಏನಾದರೂ ಹೇಳಂಗೆ ನೀವು ಆ್ಯಡ್ ಮಾಡಬೇಕು, ಮಾಡಿ. ಇದು ಪ್ರತ್ಯಯ. ಏರೋಪ್ಲೈನ್ ವಿಚಾರದಲ್ಲಿ ಹೇಳಬೇಕು ಅಂತಂದರೆ, ನನಗೆ ಶಬ್ದ ಕೇಳಿದ ತಕ್ಷಣ ಪ್ರತ್ಯಯ, ಶಬ್ದ ಕೇಳಿದ ತಕ್ಷಣ ಇದು ಏರೋಪ್ಲೈನ್ ಅಂತ ಗೊತ್ತಾಯ್ತಲ್ಲ, ಪ್ರತ್ಯಯ ಮೂಡ್ತು. ಇನ್ನೊಂದು ಕೆಲವು ಸಾರಿ ಶಬ್ದ ಕೇಳುತ್ತೆ, ಅದು ಯಾವುದ್ರದ್ದು ಅಂತ ಗೊತ್ತಾಗೋದಿಲ್ಲ. ಅವಾಗ ನಮಗೆ ಶಬ್ದ ಕೇಳಿಸುತ್ತೆ, ವಸ್ತು ಯಾವುದು ಒಂದು ಪ್ರತ್ಯಯ ಮೂಡೋದಿಲ್ಲ. ಮೂಡಲಿಲ್ಲ ಅಂದ್ರೆ ನೀವು ಹೇಳಕ್ಕೆ ಬರೋಲ್ಲ. ಈಗ ಮನೇಲಿ ಒಂದೊಂದು ಸಾರಿ ಏನೋ ಶಬ್ದ ಬರುತ್ತೆ, ಬೈ ಅಂತ, ಇದು ಯಾವುದು? ಸೊ ಅದು ಯಾವುದೋ ಪ್ರಾಣಿಗೀನಿನ ಗೊತ್ತಾಗೋದಿಲ್ಲ. ಅನ್ಲೆಸ್ ವಿ ಟ್ರೇಸ್, ಗೊತ್ತಾದಾಗ ಗೊತ್ತಾಗುತ್ತೆ ಅಲ್ವಾ? ಹಾಗೆ ಇರಲಿ. ಈಗ ಏರೋಪ್ಲೇನ್ ತುಂಬ ಚೆನ್ನಾಗಿದೆ. ಇದು ಆಮೇಲೆ ಏನು ಮಾಡ್ತೀವಿ, ನನ್ನ ಮೊಮ್ಮಗನ್ನ ಕರ್ಕೊಂಡ್ಬಂದು ಅವನು ಏರೋಪ್ಲೇನ್ ತೋರಿಸು ಅಂತಾನೆ. ಬರ್ತೀವಿ, ಇಬ್ಬರು ಆಚೆಗೆ ಬರ್ತೀವಿ. ಬಂದಿದ್ದ ತಕ್ಷಣ ಒಂದು ಐಡಿಯಾ ಇರಲ್ಲ. ನಾನೇನು ಮಾಡ್ತೀನಿ, ಏರೋಪ್ಲೇನ್ ತುಂಬ ಮೇಲ್ಗಡೆ ಹೋಗ್ತಾ ಇರುತ್ತೆ, ನೋಡಿದ ತಕ್ಷಣ ಏನು ಕಾಣೋಲ್ಲ. ಹತ್ತಿರ ಹೋಗ್ತಾ ಇದ್ದರೆ ಹೆಲಿಕಾಪ್ಟರ್ಗಳಿಗೆ ಇವು ಕಂಡುಬಿಡುತ್ತೆ, ದೊಡ್ಡದಾಗಿದ್ದರೆ. ತುಂಬ ಮೇಲೆ ಹೋಗ್ತಾ ಇದ್ದರೆ ಅದು ಒಳ್ಳೆ ಒಂದು ಚುಕ್ಕಿಯಷ್ಟು ಹೋಗ್ತಾ ಇರುತ್ತೆ. ರಾತ್ರಿ ಹೊತ್ತಾದರೆ ಲೈಟ್ ಆದರೂ ಕಾಣುತ್ತೆ, ಬೆಳಗ್ಗೆ ಹೊತ್ತು ಲೈಟು ಕಾಣೋಲ್ಲ. ಆವಾಗ ನಾನೇನು ಮಾಡಬೇಕು, ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು, ಹಿಂಗೆ ಮೇಲೆ ನೋಡಿಕೊಂಡು. ಅದು ಯಾವಾಗ ಕಾಣುತ್ತೋ ಅವಾಗ ಅಲ್ಲಿ ನೋಡು ಅಂತ ಹೇಳ್ತೀನಿ. ಅದು ಯಾವಾಗ ಕಾಣ್ತೋ ಆವಾಗ ಅದರ ಪ್ರತ್ಯಯ ಮೂಡಿದಾಗ ನಾನು ಅದು ಕಾಣ್ತು ಅಂತ ಹೇಳ್ತೇನೆ. ಅಲ್ಲಿವರೆಗೂ ಹೇಳಕ್ಕೆ ಬರೋದು. ಇದು ಪ್ರತ್ಯಯ. ಇದು ಪ್ರತಿಯೊಂದಕ್ಕೂ ಆಗುತ್ತೆ. ಜ್ಞಾತೃ, ಕರ್ತೃ ಮತ್ತು ಭೋಕ್ತೃ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನಾದರೂ ಅನುಭೋಗಿಸೋವಾಗಲೂ ಆಗುತ್ತೆ. ಇವಾಗ ಮಾವಿನಣ್ಣು ತಿಂತಾ ಇದ್ದೀರಾ, ಅದು ಪ್ರತ್ಯಯ ಮೂಡುತ್ತೆ, ಆನಂದದ ಪ್ರತ್ಯಯ. ಹಾಗೆ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಒಟ್ಟಿನಲ್ಲಿ ಪ್ರತ್ಯಯ. ಮತ್ತು ಈ ಇಂದ್ರಿಯ ಅನುಭವ, ವೇದನಾನುಭವಕ್ಕೆ ಮಾತ್ರ ಪ್ರತ್ಯಯ ಮೂಡೋದ?
ಇನ್ಯಾವುದಕ್ಕೂ ಮೂಡಲ್ವಾ ಪ್ರಶ್ನೆ? ನೇರಾದ ಅನುಭವನ ಸರ್ ಇನ್ನೊಂದು ಆತ್ಮ ಪ್ರತ್ಯಯ ಮೂಡಲ್ವಾ? ಸರ್. ಮೂಡುತ್ತೆ. ಅದು ಯಾತ್ರಿಂದ ಮೂಡುತ್ತೆ? ನೇರಾದ ಅನುಭವ. ಆತ್ಮನೇನಾದರೂ ಇಂದ್ರಿಯ ಮತ್ತು ವೇದನ ಅನುಭವದಿಂದ ನೋಡೋಕೆ ಬರುತ್ತಾ? ಬರೋದಿಲ್ಲ. ಬಟ್ ಆತ್ಮ ಪ್ರತ್ಯಯ ಆಗುತ್ತೆ. ಯಾರಿಗೆ? ಮುಕ್ತರಾದವರಿಗೆ. ಈಗ ನಿಮಗೂ ನಮಗೂ ಆಗಿದೆಯಾ ಅಂದರೆ ಆಗಿಲ್ಲ. ಯಾಕೆ? ಆತ್ಮ ನಾವು ಕಂಡಿಲ್ಲ. ಈಗ ನಾನು ಹಾವು ಅಂತ ಹೆದರ್ಕೊತಾ ಇದ್ದೀನಿ. ಹಾವು ಅಂತ ಹೆದರ್ಕೊಳ್ಳೋವಾಗ ನನಗೆ ಯಾವ ಪ್ರತ್ಯಯ ಮೂಡಿದೆ? ಪ್ರಶ್ನೆ ಕೇಳ್ತಾರೆ. ಹಾವಿನ ಪ್ರತ್ಯಯ. ಇಲ್ಲಿ ಹಾವಿನ ಪ್ರತ್ಯಯ ಅಂತಂದರೆ ಎದುರುಗಡೆ ನಾನು ಮಡಕೆ ತೋರ್ಸಂಗೆ ಪ್ರತ್ಯಯ ಮೂಡ್ತಾ ಇಲ್ಲ. ಅಲ್ಲಿ ಏನಾಗಿ ಇರಲಿ, ಈಗ ಅಷ್ಟೇನು ನಾವು ಬೇಕಾಗಿಲ್ಲ. ಹಾವಿನ ಪ್ರತ್ಯಯ ಮೂಡಿದೆ. ಹಾವಿನ ಪ್ರತ್ಯಯ ಮೂಡಿದಾಗ ಅವನಿಗೆ ಹಗ್ಗದ ಪ್ರತ್ಯಯ ಮೂಡಿರೋಲ್ಲ ಅಲ್ವಾ? ಮೂಡಿದ್ರೆ ಅವನು ಹಾವಂತ ಯಾಕೆ ಅನ್ಕೊತಾನ? ಅವನಿಗೆ ಹಾವಿನ ಪ್ರತ್ಯಯನೇ ಮೂಡಿದೆ. ಅದು ಆಮೇಲೆ ಹೇಳ್ತೀನಿ, ಅದು ಯಾಕೆ ಹಾವಿನ ಪ್ರತ್ಯಯ ಮೂಡಿದ್ದು ಅವೆಲ್ಲ. ಆಮೇಲೆ ಏನಾಯಿತು, ಆ ಕಡೆಯಿಂದ ಬರ್ತಾನೆ, ಯಾಕೋ ನಡೀತಾ ಇದೆಯಾ ಅಂತ ಬೇವರು ಇವೆಲ್ಲ ಗೊತ್ತಿದೆ. ಹಾವಲ್ಲ ಕೊನೋದು ಹಗ್ಗ ಅಂತಾನೆ. ಇವನಿಗೆ ಸಂಶಯ ಬರುತ್ತೆ. ಟಾರ್ಚ್ ಹಾಕಿ ತೋರಿಸ್ತಾನೆ, ಅರೆ ಹಗ್ಗ ಅಂತಾನೆ. ಈಗೇನಾಯಿತು ಪ್ರಶ್ನೆ? ಹಗ್ಗದ ಪ್ರತ್ಯಯ ಬಂತು. ಯಾವಾಗ ಹಗ್ಗದ ಪ್ರತ್ಯಯ ಬಂತೋ ಇದು ಸರಿಯಾದ ಪ್ರತ್ಯಯ ಅಂತ ನಮಗೆ ಗೊತ್ತಾಗಿದ ತಕ್ಷಣ ಇಮಿಡಿಯೇಟಾಗಿ ಹಾವಿನ ಪ್ರತ್ಯಯವನ್ನು ಹೊಡೆದಾಕುತ್ತೆ. ಕರೆಕ್ಟಾನೆ ಸರ್? ಇಲ್ಲಿ ನೋಡಿದ್ಮೇಲೆ ಹಗ್ಗ ಅಂತ ಗೊತ್ತಾಯ್ತು. ಪ್ರತ್ಯಯ ಮೊದ್ಲೇ ಇತ್ತಲ್ವಾ ಸರ್? ಹಗ್ಗ ಅನ್ನೋ ಪ್ರತ್ಯಯ ಒಳಗಡೆ ಇತ್ತು. ಕಣ್ಣು ನೋಡಿದಾಗ ಇಲ್ಲ ಅದಂಗೆ ಇರುತ್ತೆ ನಿಮ್ಗೆ. ಅದಂಗೆ ಇರುತ್ತೆ ನಿಮ್ಗೆ. ವಸ್ತು ನೋಡಿದೆ ನಿಮ್ಗೆ ಹಗ್ಗ ಮೊದ್ಲೇ ಗೊತ್ತಿರುತ್ತಲ್ವಾ ಸರ್ ನಮ್ಗೆ? ಅಲ್ಲಲ್ಲಮ್ಮ, ಅದು ಬಿಟ್ಬಿಡಿ. ನೀವು ಮೊದಲು ಅಂದ್ರೆ ನೀವು ಹಗ್ಗನ್ ನೋಡಿರೋದು ಹೇಳ್ತಾ ಇದ್ದೀರಾ? ಅದನ್ನ ಹೇಳ್ತಾ ಇದ್ದೀನಿ. ಅದು ಆ ಪ್ರತ್ಯಯ, ಅದಕ್ಕೆ ಹೇಳ್ತೀನಿ. ಅದಲ್ಲ, ಬಿಟ್ಬಿಡಿ. ಇಲ್ಲಿ ಹಗ್ಗ ತೋರಿಸಿದ ತಕ್ಷಣ ಇದು ಹಗ್ಗ ಹಾವಲ್ಲ ಅಂತ ಹೇಳ್ತಾನಲ್ಲ, ಆವಾಗ ಹಗ್ಗದ ಪ್ರತ್ಯಯ ಮೂಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು ಸರಿಯಾದ ಪ್ರತ್ಯಯ, ಅದು ತಪ್ಪು ಪ್ರತ್ಯಯ, ಅಥವಾ ಅದು ತಪ್ಪು ಇದು ಸರಿ ಅಂತ. ಸರಿಯಾದ ಪ್ರತ್ಯಯದಿಂದ ತಪ್ಪಿನ ಪ್ರತ್ಯಯ ಹೊಡೆದಾಕ್ತೀವಿ. ಎಚ್ಚರಕ್ಕೆ ಬಂದಿದ ತಕ್ಷಣ ಎಚ್ಚರದ ಪ್ರತ್ಯಯ ಕನಸಿನ ಪ್ರತ್ಯಯವನ್ನೆಲ್ಲ ಪೂರ್ತಿ ಹೊಡೆದಾಕುತ್ತೆ. ಈಗ ನಾನು ಅನಲೈಸ್ ಮಾಡ್ತೀನಿ ಏನಾಗಿದೆ ಅಂತ ಆ ಹಾವು ಹಗ್ಗದಲ್ಲಿ. ಈಗ ಅವನು ಎರಡೂ ವಿಷಯಗಳೇ, ಹಗ್ಗವೂ ವಿಷಯ, ಹಾವು ವಿಷಯ. ಅವನಿಗೆ ಎರಡು ಪ್ರತ್ಯಯ ಮೊದಲು ಇರುತ್ತೆ, ಅದು ಬೇರೆ. ಅವ್ರ ತಾಯಿ ಇದ್ದಾಗ ಹಗ್ಗ ಎಲ್ಲ ಚಿಕ್ಕ ವಯಸ್ಸಿನಲ್ಲೇ ಅದು ಚಿತ್ರದಲ್ಲಿ ಮೂಡ್ಬಿಟ್ಟಿರುತ್ತೆ. ತಿರ್ಗಾ ಅದಕ್ಕೇನು ಸರ್ಕಸ್ ಏನು ಮಾಡಬೇಕಾಗಿಲ್ಲ. ಪ್ರತಿಯೊಂದಕ್ಕೂ ಅಲ್ಲಿ ಮೊದಲು ಚಿತ್ರದಲ್ಲಿ ಇದ್ದುಬಿಟ್ಟಿರುತ್ತೆ. ಈಗೇನಾಯಿತು, ಈಗ ಈ ಪೂರ್ತಿ ಹಗ್ಗ ಅಂತ ಕಂಡಾದ್ಮೇಲೆ ಅವನು ಹಾವನ್ನು ಹೊಡೆದಾಕಿದ ಮೇಲೆ ನಾವು ಕೂತ್ಕೊಂಡು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ರೆ ಈ ಸಿಚುಯೇಷನ್ನ, ಅವನು ಏನು ಮಾಡಿದ್ದಾನೆ, ಹಾವು ಅಂತ ಅಂದ್ಕೊಂಡಾಗ ಕಾರಣ ಏನಾದರೂ ಇರಲಿ ನಸುಗೊತ್ತಲೆ, ಅವನಿಗೆ ಹಾವೇ ಸತ್ಯ. ಅವನು ಹಿಂದೆ ನೋಡಿದ್ನಲ್ಲ ಹಾವು, ಅದು ಇಲ್ಲಿ ಸ್ಮೃತಿ ಅಲ್ಲ, ಸ್ಮೃತಿಯಾಗಿವೆ. ಇವಾಗ ಅನಲೈಸ್ ಮಾಡುವಾಗ ನಾನು ಹೇಳೋದು, ಮೊದಲು ಅವನಿಗೆ ಹಾವೇ ಸತ್ಯ. ಈಗ ನಾನು ಮಾಡಿದಾಗ ಅವನಿಗೆ ಹಗ್ಗ ಗೊತ್ತಾದಾಗ ಹಾವಲ್ಲ ಅಂತಂದಾಗ ಮತ್ತು ಅವನು ಯಾಕೆ ಮಾಡಿಕೊಂಡ ಅಂದರೆ, ಹಿಂದೆ ನೋಡಿದ್ದನ್ನು ಹಾವು ಅಲ್ಲಿ ಅನುಭವದಲ್ಲಿ ಹಾವು ಆವಾಗ ನೋಡಿದ್ದಾನೆ, ಕಾಡಿನಲ್ಲೋ ಅಥವಾ ಝೂನಲ್ಲೋ ಎಲ್ಲ. ಈಗ ಇಲ್ಲಿ ಒಂದು ಸ್ವಲ್ಪ ರಿಸಂಬಲೆನ್ಸ್ ಇದೆ. ನಸುಗತ್ತಲೆ ಹಗ್ಗ ಹಾವು ಥರ ಬಿದ್ದಿದೆ, ಗಾಳಿಗೆ ಅಲ್ಲಾಡ್ತಾ ಇದೆ, ಅವನು ತಪ್ಪಾಗಿ ಹಾವು ಮಾಡ್ಕೊಂಡಿದ್ದಾನೆ. ಇಲ್ಲಿ ಅವನು ತಪ್ಪು ಭಾವನೆ ಮಾಡಿಕೊಳ್ಳುವಾಗ ಇದು ಏನಂತಾರೆ, ಸ್ಮೃತಿ ಅಂತಾರೆ. ಈಗ ಅವನು ಹಗ್ಗ ಅಂತ ನೋಡಿದಾಗ ಅದು ಸ್ಮೃತಿಯೂ ಹೌದು. ಈಗ ಪ್ರತ್ಯಕ್ಷ ಪ್ರಮಾಣ ಹಗ್ಗ ಎದುರುಗಡೆ ಇದೆ. ವ್ಯತ್ಯಾಸ ಗೊತ್ತಾಯ್ತಲ್ಲ? ಹಾಗೆ ಇಲ್ಲಿ ಮುಂದಕ್ಕೆ ಇದರ ಬಗ್ಗೆ ಇನ್ನು ಚಿಂತನೆ ಮಾಡೋರು ಇದ್ದಾರೆ, ತುಂಬ ಚೆನ್ನಾಗಿದೆ. ಬಟ್ ನಾನು ಇವಾಗ ಬಂದ್ಬಿಟ್ಟಿದ್ದೀನಿ. ಇನ್ನು 2 ಪ್ರಶ್ನೆಗಳು ಕೇಳ್ಬಿಡ್ತೀನಿ ಇದರಲ್ಲಿ.
ಈಗ ಇದು ನಮ್ಮ ಲೌಕಿಕದಲ್ಲಿ ಹಾವು ಹಗ್ಗ ದಿನ ಚಿಂತನೆ ಮಾಡ್ತೀವಿ. ಈಗ ಆತ್ಮ ಅನಾತ್ಮ ನಾನು ಬಿಡಿಸ್ಕೊತೀನಿ ಅಂತ ಇಟ್ಕೊಳ್ರಿ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು? 3 ವ್ಯತ್ಯಾಸಗಳಿರುತ್ತೆ. ಹೇಳಕ್ಕೆ ಬರುತ್ತಾ? ಅದಲ್ಲಿ ಬರುತ್ತೆ ಮುಂದೆ. ಪಾಪ ನಿಮ್ಗೆ ಅದೇನು ಓದಿದ್ದಿರೋ ಇಲ್ವೋ ಗೊತ್ತಿಲ್ಲ, ಬಿಟ್ಬೇಡ ಅದನ್ನು, ಇವಾಗ ಬೇಕೋ ಬೇಡ, ಅದು ಬಂದಾಗ ನೋಡ್ಕೊಳ್ಳಿ. ಇದಕ್ಕೂ ದೃಷ್ಟಾಂತಕ್ಕೂ ದ್ರಾಷ್ಟಾಂತಕ್ಕೂ 3 ಇಂಪಾರ್ಟೆಂಟ್ ವ್ಯತ್ಯಾಸಗಳು ಗಮನದಲ್ಲಿ ಇಟ್ಕೋಬೇಕು. ಸರಿ, ಈಗ ಪ್ರತ್ಯಯ ಅಂತಂದರೆ ಇಷ್ಟು ತಿಳ್ಕೊಂಡಿದ್ದಾಯಿತು. ಆತ್ಮಪ್ರತ್ಯಯ ಬ್ರಹ್ಮಜ್ಞಾನಿಗಳಿಗೆ ಮಾತ್ರ ಮೂಡೋದು. ಈಗ ಆತ್ಮಪ್ರತ್ಯಯ ಮೂಡಿದ ಮೇಲೆ ಅದು ಆತ್ಮನ್ನ ನೋಡುತ್ತಾ? ಪ್ರಶ್ನೆ. ಶ್ರೀಧರ್ ಅವರೇ. ಇಲ್ಲ ಸರ್, ಯಾಕೆ ನೋಡಲ್ಲ? ಯಾಕೆ ಅದು ಅನುಭವ ಸರ್, ಅವನಿಗೆ ಆಗೋ ಅನುಭವ, ಅದು ನೋಡೋದಲ್ಲ. ಆತ್ಮನ ನೋಡುತ್ತಾ ಅಂತ ಪ್ರಶ್ನೆ ನಂದು. ಇಲ್ಲ, ನೋಡೋದಲ್ಲ, ಅದರಲ್ಲಿ ಇರ್ತಾನ ಅವನು, ನೆಲೆದಿ ನಿಂತಾನೆ ಅದರಲ್ಲಿ. ನೋಡಕ್ ಬರಲ್ಲ, ಯಾಕಂದ್ರೆ ವಿಷಯಿ ಅದು. ಯಾವುದೋ ಆತ್ಮ ಅನ್ನೋದು ವಿಷಯಿ. ಬಟ್ ನನಗೆ ಯಾವುದಾದ್ರೂ ಒಂದು ದೃಷ್ಟಾಂತ ಕೊಟ್ಟು ಹೇಳ್ಬೇಕು. ನೀವು ಯಾವ್ದು ಕೊಡ್ತೀರಾ? ಕರೆಕ್ಟು, ಆನ್ಸರ್ ಕರೆಕ್ಟು. ದೃಷ್ಟಾಂತ ಏನಿಲ್ಲ, ಒಂದು ಹಸುನ ತೋರಿಸ್ಬೇಕು ಅಂದರೆ ಹಸುನ ಮರನೋ ಇದು ಅಂತ ಹಾಕಿ ತೋರಿಸ್ಬೋದು. ಯಾಕೆಂದರೆ ಅಲ್ಲಿ ನೋಡೋನಿರ್ತಾರೆ, ನೋಡಲ್ಪಡುವುದಿರುತ್ತೆ. ಇಲ್ಲಿ ಆತ್ಮದಲ್ಲ, ಅದಲ್ಲ, ಅದು ವಿಷಯಿ. ನೋಡೋದು ಹೋದೆ, ನೋಡಲ್ಪಡೋದು ಹೋದೆ. ಅದನ್ನು ಕೇಳಿಲ್ಲ. ಈಗ ಆತ್ಮಪ್ರತ್ಯಯದಿಂದ ಆತ್ಮನ ನೋಡೋಕೆ ಬರಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ದೃಷ್ಟಾಂತ ಕೊಟ್ಟರೆ ಚೆನ್ನಾಗಿ ಅರ್ಥ ಆಗುತ್ತೆ. ಬೆಳಕು ಸರ್, ಸೂರ್ಯನ ಬೆಳಕು. ಯಾವುದು? ಸೂರ್ಯನ ಬೆಳಕು. ಹೇಗೆ ಸೂರ್ಯನ ಬೆಳಕು ನೋಡೋಣ, ಸಿಟಿನೇ ಇಲ್ಲ ಅಂದ್ರೆ ಆಗೋದಿಲ್ಲ. ಪ್ರತ್ಯಯನೇ ಬೇಡ ಅದಕ್ಕೆ. ಸೂರ್ಯನಿಗೆ ಆಗಲ್ಲ. ನಿಮ್ಗೇನೋ ಗೊತ್ತಾ ಕೃಷ್ಣವೇಣಿಯವರೇ? ಇಲ್ಲ ಸರ್, ಗೊತ್ತಾಗ್ಲಿಲ್ಲ ಸರ್. ಈಗ ಸೂರ್ಯ ಇರ್ತಾನೆ, ಮೋಡ ಮುಚ್ಕೊಂಡಿದೆ. ಈಗ ಸೂರ್ಯ ಇದ್ದಾನೆ ಅಂತ ನಿಮಗೆ ಯಾವ ಬೆಳಕಿನಿಂದ ಗೊತ್ತಾಯ್ತು? ಸೂರ್ಯನ ಬೆಳಕಿಂದಲೇ. ಆದ್ರಿಂದ ಈ ಮೋಡ ಸೂರ್ಯನ ಬೆಳಕಕ್ಕೆ ಬರೋಲ್ಲ. ಸೂರ್ಯ ಮೋಡವನ್ನು ಬೆಳಗ್ತಾನೆ, ನಿಮ್ಮನ್ನೂ ಬೆಳಗ್ತಾನೆ. ಹಾಗೆ ಆತ್ಮನ್ನೂ ಕೂಡ ಬೆಳಗ್ತಾ ಇರೋದು ಆತ್ಮಪ್ರತ್ಯಯವೇ. ಆದರೆ ಈ ಆತ್ಮಪ್ರತ್ಯಯ ಆತ್ಮನ್ ನೋಡೋಕ್ ಬರಲ್ಲ. ಆತ್ಮಪ್ರತ್ಯಯ ಅನ್ನೋದು ಕೂಡ ವ್ಯವಹಾರದಲ್ಲಿದೆಯಾ, ಪಾರಮಾರ್ಥಿಕದಲ್ಲಿದೆಯಾ? ವ್ಯವಹಾರದಲ್ಲಿ. ಹೋಗ್ದೋಯ್ತು. ಹೇಗಿದೆ ನೋಡ್ರಿ, ಹೆಂಗೆ ತಗೊಂಡ್ಬರ್ತಾರೆ. ಅಲ್ಲಿಗೆ ವಿದ್ಯಾ ಅವಿದ್ಯಾ ಆತ್ಮಪ್ರತ್ಯಯ ನೀವು ಏನು ಬೇಕಾದರೂ ಹೇಳ್ರಿ. ಅಂತಃಕರಣ ಅಂದಿದ ತಕ್ಷಣ ಅದನ್ನು ಹಾಕ್ರಿ ವೇಸ್ಟ್ ಬ್ಯಾಸ್ಕೆಟ್ಗೆ. ಹೇಗಿದೆ ಅಲ್ಲಿಗೆ? ಮುಕ್ತನಾಗಿದ್ದಾನೆ. ಎಲ್ಲಿದ್ದು ಮಾತು? ವ್ಯವಹಾರ. ಪಾರಮಾರ್ಥದಲ್ಲಿ ಇದರ ಗಂಧ ಇಲ್ಲ. ಹೇಗಿದೆ? ಹೀಗೆ ಅರ್ಥ ಮಾಡ್ಕೊಬೇಕು. ಸೊ ಇಲ್ಲಿ ಒಂದು ಅನಿಷ್ಟ ನಿಷ್ಠ ಪ್ರಾಪ್ತಿ ಅಂತ ಹೇಳಿದ್ವಲ್ಲ, ಅಲ್ಲಿ ಇನ್ನೊಂದು ಸ್ವಲ್ಪ ಚಿಂತನೆ ಮಾಡೋಣ. ಈಗ ಯಾವುದೇ ಒಂದು ವಸ್ತು ನೋಡಿದ ತಕ್ಷಣ ನಮ್ಗೆ 2 ಆಗುತ್ತೆ. ಏನು? ಅನಿಷ್ಟ ಅಥವಾ ಇಷ್ಟ. ಇಷ್ಟ ಆದರೆ ತಗೊಳ್ಳೋದು, ಅನಿಷ್ಟ ಆದರೆ ದೂರ ಹೋಗೋದು. ಇದಾಗದಿಕ್ಕೆ ಕಾರಣ ಏನು? ಹಿಂದಕ್ಕೆ ಯಾತಕ್ಕೆ ಹಿಂಗಾಗಲ್ಲ? ಆನಂದ ಬೇಕು ಎಲ್ರಿಗೂ, ಅದಕ್ಕೋಸ್ಕರ. ಕರೆಕ್ಟು. ಈ ಆನಂದ ಬೇಕು, ಸುಖನೇ ಬೇಕಾಗಿರೋದು. ಅದಕ್ಕೆ ಒಳ್ಳೇದಾದ್ರೆ ತಗೊಳಕ್ ಹೋಗ್ತೀವಿ, ಕೆಟ್ಟದಾದ್ರೆ ದೂರ ಹೋಗ್ತೀವಿ. ಹಾವು ಕಚ್ಚಿದ್ರೆ ನಾನು ಸತ್ತೋಗ್ತೀನಿ ಅಂತ ದೂರ ಹೋಗ್ತೀವಿ. ಬೆಳ್ಳಿ ಆದ್ರೆ ಎತ್ಕೊಳಕ್ ಹೋಗ್ತೀವಿ. ಕರೆಕ್ಟು. ಎತ್ಕೊಳಕ್ ಹೋಗ್ಬೇಕಾದ್ರೂ ಕ್ರಿಯೆ ಬೇಕು, ಓಡೋಗ್ಬೇಕಾದ್ರೂ ಕ್ರಿಯೆ ಬೇಕು. ಈ ಕ್ರಿಯೆ ಯಾವುದರಿಂದ ಬಂದಿದೆ? ಅವಿದ್ಯೆ. ಅವಿದ್ಯೆ. ಅವಿದ್ಯೆಯಿಂದ ಕ್ರಿಯೆ ಉತ್ಪತ್ತಿ ಆಗ್ತಾ ಇದೆ. ಹಾಗೆ ಯಾವಾಗ ಅವಿದ್ಯೆ, ರಾಂಗ್ ನಾಲೆಡ್ಜ್ ಬಂತೋ ಅಲ್ಲಿ ಕ್ರಿಯೆ. ಹಾಗೆ ಸೊ ಈ
ಅವಿದ್ಯೆ ಯಾಕಾಯಿತು? ಅವಿದ್ಯೆ ಅಂದರೆ ಬರೀ ರಾಂಗ್ ನಾಲೆಡ್ಜು. ಅವಿದ್ಯೆ ಯಾಕಾಯಿತು? ಕಲಬೆರಕೆ, ಆತ್ಮಾನಾತ್ಮ ಕಲಬೆರಕೆ ಅಧ್ಯಾಸ ಆಗಿರೋದ್ರಿಂದ. ಅಧ್ಯಾಸ. ಆ್ಯಕ್ಚುಲಿ ಅಧ್ಯಾಸವನ್ನು ಅವಿದ್ಯೆ ಅಂತ ಕೂಡ ಕರೀತಾರೆ. ಬಟ್ ನಾವಿನ್ನು ಸ್ವಲ್ಪ ಡೀಪಾಗಿ ಒಳಗಡೆ ಹೋಗಿ ನೋಡಿದ್ರೆ ಈ ಅರ್ಥ. ಆದ್ದರಿಂದ ಪ್ರತಿಯೊಂದಕ್ಕೂ ಲೌಕಿಕ, ವೈದಿಕ, ಪಾರಮಾರ್ಥಿಕ, ನೀವು ಎಲ್ಲ ಇದಕ್ಕೂ ಬೇಸ್ಮೆಂಟ್ ಇದು ಕಲಬೆರಕೆ, ಅಧ್ಯಾಸ. ಅದಕ್ಕೋಸ್ಕರನೇ ಉಪೋದ್ಘಾತ ಅಂತ ಶಂಕರಾಚಾರ್ಯ ಸೂತ್ರ ಭಾಷೆಯಲ್ಲಿ ಬರೆದಿರೋದು. ಅದಕ್ಕೆ ಅವರು ಪ್ರಾರ್ಥನೆ ಬರೆದಿಲ್ಲ ಅಂತ ಬರೀತಾರೆ. ಅದಕ್ಕೆ ಬೇರೆ ಅರ್ಥ ಇದೆ, ಅದು ಇವಾಗ ಬೇಡ. ಒಟ್ಟಿನಲ್ಲಿ ಏನಾಯ್ತು ಅಲ್ಲಿಗೆ, ಯಾವಾಗ ಅಧ್ಯಾಸ ಆಯಿತೋ, ಅಧ್ಯಾಸ ಆಗಿದ ತಕ್ಷಣ ಅವಿದ್ಯೆ, ಅಧ್ಯಾಸ ಅಂದರೆ ಕಲಬೆರಕೆ, ಅವಿದ್ಯೆ ಆಯಿತು. ಅವಿದ್ಯೆ ಆಗಿದ ತಕ್ಷಣ ಏನಾಗುತ್ತಲ್ಲಿ? ಕಲಬೆರಕೆ ಆಗಿದ ತಕ್ಷಣ ಏನಾಗಬೇಕು ಹೇಳ್ರಿ? ಕ್ರಿಯೆ, ಕಾಮ, ಕರ್ತೃತ್ವ, ಭೋಕ್ತೃತ್ವ ಸೃಷ್ಟಿ ಆಗ್ಬಿಡುತ್ತೆ, ಪ್ರಮಾತೃತ್ವ ಸೃಷ್ಟಿ ಆಗ್ಬಿಡುತ್ತೆ. ಇಂಪಾರ್ಟೆಂಟ್ ಇದು. ಕಲಬೆರಕೆ ಆಗಿದ ತಕ್ಷಣ ಪ್ರಮಾತೃ ಪಿಬೆಟ್ ಬಂದ್ಬಿಡ್ತಾನೆ. ಮೊದಲು ಇರೋಲ್ಲ ಅವನು. ಅವನು ಬಂದಿದ ತಕ್ಷಣ ಅವನ ಬಾಲ ಏನದು, ಅವನಿಂದ ಚಿತ್ತ, ಬುದ್ಧಿ, ಮನಸ್ಸು, ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಆಧ್ಯಾತ್ಮಿಕ, ಇಲ್ಲಿಂದ ಹೊರಗಡೆಗೆ ಆದಿ ಭೌತಿಕ, ಆದಿ ದೈವಿಕ, ಕಾಲ, ದೇಶ, ಕಾರ್ಯಕಾರಣ ಭಾವ ಅವಸ್ಥೆ ಒಳಗಡೆ ಆಗೋಯ್ತು ಸಂಸಾರ ಅಂತ ಹೀಗೆ. ಸೊ ಮತ್ತೆ ಇಲ್ಲಿ ನಾವು ಮುಂದಕ್ಕೆ ಹೋದಾಗ ಇಲ್ಲಿ ಆಯಿತು, ಆಗಿದ ತಕ್ಷಣ ಸುಖ ಪ್ರಾಪ್ತಿ, ದುಃಖ ನಿವೃತ್ತಿಗೆ ಕೆಲಸ ಮಾಡ್ತಾನೆ. ಯಾಕೆ ಅಂತಂದರೆ ಆನಂದಕ್ಕೋಸ್ಕರ ಅಂತಂದ್ಬಿಟ್ಟು. ಇಲ್ಲೇನಾಗುತ್ತೆ, ಇಲ್ಲಿ ಅಕಸ್ಮಾತ್ ಅಲ್ಲ, ನಿಮಗಿದು ಗೊತ್ತಿದ್ದರೆ ಸುಮ್ಮನೆ ಮುಂದಕ್ಕೆ ಹೋಗ್ಬಿಡ್ತೇನೆ. ಎಷ್ಟೊಂದು ಸಲ ಮಾಡಿದ್ದೀನಿ. ಐ ಥಿಂಕ್ ಎಲ್ರಿಗೂ ಕ್ಲಿಯರ್ ಇದೆ ಅಂತಂದ್ರೆ ನಾವು ಮುಂದಕ್ಕೆ ಹೋಗಬೇಡ. ಇದೆಯಲ್ವ ಇಬ್ಬರಿಗೂ? ಇದೆ ಸರ್, ಇದೆ. ಮುಂದಕ್ಕೆ ಹೋಗೋಣ. ಸರಿ, ಮೇಲ್ಕೆ ಹಾಕಿದ್ರು ಅಷ್ಟು ಇಂಪಾರ್ಟೆಂಟ್ ಇರುತ್ತೆ. ಇಷ್ಟಪ್ರಾಪ್ತಿ ಪ್ರವರ್ತಿಸುವುದು, ಅನಿಷ್ಟ ಇದಕ್ಕೆ ಹಿಂಜರಿಯುವುದು, ಇದು ಎಲ್ಲ ಪ್ರಾಣಿಗಳಿಗೂ ಸ್ವಭಾವವಾಗಿದೆ. ಇದಕ್ಕೆ ಪ್ರತ್ಯಯ ತಿಳುವಳಿಕೆಯ ಬಗ್ಗೆ, ಪ್ರತ್ಯಯಕ್ಕೆ ಅರ್ಥ ಏನು ಹೇಳ್ತಾರೆ ಇವರು? ತಿಳುವಳಿಕೆಯ ಬಗೆ ಅಂತ ಹೇಳ್ತಾರೆ. ಈಗ ಒಪ್ಪ ನೋಡೋದಿಕ್ಕೂ ಆತ್ಮನ ನೋಡೋದಿಕ್ಕೂ ವ್ಯತ್ಯಾಸ ಏನಾದರೂ ಉಂಟಾ? ಆತ್ಮನೂ ನೋಡ್ತಾನೆ, ಹೇಗೆ ನೋಡ್ತಾನೆ? ಜೀವಪ್ಪನೂ ನೋಡ್ತಾನೆ, ಹೇಗೆ ನೋಡ್ತಾನೆ? ಅರ್ಥ ಆಯ್ತಾ ಪ್ರಶ್ನೆ ಅಥವಾ ಕಷ್ಟನಾ? ಜೀವಪ್ಪ ಆತ್ಮನ ವಿಷಯ ಅಂತ ಲೆಕ್ಕ ಇಟ್ಕೊಂಡು ನೋಡ್ತಾನೆ, ಬಟ್ ಆತ್ಮ ಹಂಗೆ ಹೇಳ್ತಾ ಇಲ್ಲ. ಈಗ ಈ ಜೀವಪ್ಪ ವಸ್ತುಗಳನ್ನ ಹೇಗೆ ನೋಡ್ತಾನೆ, ಆತ್ಮನು ವಸ್ತುಗಳನ್ನ ಹೇಗೆ ನೋಡ್ತಾನೆ? ಇಂದ್ರಿಯಗಳಿಂದ ನೋಡ್ತಾನೆ ಜೀವಪ್ಪ. ಇಂದ್ರಿಯ, ಮನಸ್ಸು, ಬುದ್ಧಿ ಇದರಿಂದ ನೋಡ್ತಾನೆ. ಆತ್ಮನು ಅವನಿಗೆ ಏನು ಬೇಕಾಗಿಲ್ಲ, ಅವನು ಹಂಗೆ ಎಲ್ಲ ನೋಡ್ತಾ ಇರ್ತಾನೆ. ಇಲ್ಲಿ ಇವನು ಜೀವಪ್ಪ ಇಷ್ಟಿಷ್ಟೇ ನೋಡ್ತಾನೆ. ಮನಸ್ಸಿಗೆ ಒಂದು ಸಾರಿ ಒಂದೇ ಪ್ರತ್ಯಯ ಆಗೋದು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ಒಟ್ಟಿಗೆ 2-3 ಪ್ರತ್ಯಯ ಆಗೋದಿಲ್ಲ. ಚೆನ್ನಾಗಿ ಇದು ಸ್ಟಡಿ ಮಾಡಿದ್ದೀವಿ, ಜ್ಞಾಪಕ ಇರ್ಬೇಕು ನಿಮಗೆ ಪರಮಾರ್ಥ ಚಿಂತಾಮಣಿಯಲ್ಲಿ ಅಲ್ವಾ? ಅಲ್ಲಿ ಶತಾವಧಾನಿಗಳು, ಅಷ್ಟಾವಧಾನಿಗಳು ಇವೆಲ್ಲ ಹೇಳಿ ಸ್ವಾಮಿಗಳು ಹೇಳಿದ್ದಾರೆ. ಅವ್ರಿಗೂ ಕೂಡ ಒಂದು ಟೈಮು ಒಂದೇ ವಸ್ತು ಪ್ರತ್ಯಯ ಮೂಡೋದು, ಒಂದೇ ಸಾರಿ 5-10 ಮೂಡಲ್ಲ. ಆತ್ಮ ಹೀಗೆ ನೋಡೋದಿಲ್ಲ, ಅವನು ಹೋಲ್ಸೆ ಅವಸ್ಥೆ ಅಂತ ನೋಡ್ತಾನೆ ಅಷ್ಟೇ ಹೊರತು ಅವಸ್ಥೆ ಕೊನೆಗೆ ಮತ್ತೆ ಇನ್ನೂ ಸ್ವಲ್ಪ ಒಳಕ್ಕೆ ಹೋದಾಗ ಅವು ನೋಡಿರಲ್ಲ ಅವನು. ಎಲ್ಲ ನೇರಾದ ಅನುಭವದಿಂದ ನಾವು ಇವೆಲ್ಲ ಅಧ್ಯಾರೋಪದಿಂದನೇ ಎತ್ಕೊಂಡು ಹೋಗ್ಬೇಕು. ಆದರೆ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೀಗೆ ಮಾಡ್ಕೋಬೇಕು. ಅವನು ಇವಾಗ ಸೂರ್ಯ ಇದು ಬೆಂಗಳೂರು, ಇದು ತುಮಕೂರು, ಇದು ಅರಮನೆ, ಇದು ಸ್ಲಮ್ ಹಂಗೆ ಬೆಳಗ್ತಾನೇನೋ?
ಇಲ್ಲ. ಎಲ್ಲ ಒಟ್ಟಿಗೆ ಬೆಳಗ್ತಾರೆ ಸರ್. ಅವನು ಸುಮ್ಮನೆ ಅವನು ಹೆಂಗೆ ಕ್ರಿಯೆ ಮಾಡ್ತಾನ? ಕ್ರಿಯೆ ಮಾಡ್ತಾನೇನು? ಇಲ್ಲ. ನೋಡಿದ್ರ, ಕ್ರಿಯೆ ಇಲ್ಲ. ಭಗವತ್ಪಾದರು ತೋರಿಸ್ತಾ ಇದ್ರು, ಸೂರ್ಯ ಹೆಂಗಿದ್ದು ಏನಾದರೂ ಹಿಂಗೆ ಕ್ರಿಯೆ ಮಾಡ್ತಾನೇನೋ ಅಂತ ಇದ್ರು. ಸೊ ಜಸ್ಟ್ ಅವನ್ ಪ್ರೆಸೆನ್ಸ್ ಸಫಿಷಿಯೆಂಟ್. ಹೇಗೆ ರಾಜ ತನ್ನ ಪ್ರೆಸೆನ್ಸ್ ಇದ್ದರೆ ಸಾಕು, ಎಲ್ಲ ಕೆಲಸದವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಾದರೂ ಸ್ವಲ್ಪ ಹೊಂದುತ್ತೆ, ಮತ್ತು ಅದನ್ನು ಇಲ್ಲಿಗೂ ಹೊಂದ್ಸೋಕ್ಕೆ ಬರೋಲ್ಲ, ಅಷ್ಟು ಮಾತ್ರ ತಗೋಬೇಕು ಅಷ್ಟೇ. ಆದ್ದರಿಂದ ಇರಲಿ. ಸೊ ಅಲ್ಲಿ ಕ್ರಿಯೆ ಇರಲ್ಲ. ಈಗ ಅವನು ಇದ್ದರೆ ಸೂರ್ಯ ಎಷ್ಟನ್ನು ಬೆಳಗ್ತಾ ಇದ್ದಾನೆ? ನಾನು ಹೇಳೋದು 9 ಗ್ರಹಗಳನ್ನು ಬೆಳಗ್ತಾ ಇದ್ದಾನೆ. ಮತ್ತು ಆ ಗ್ರಹಗಳಲ್ಲಿ ಭೂಮಿನೂ ಪೂರ್ತಿ ಹೆಂಗೆ ಬೆಳಗ್ತಾನೋ, ಇನ್ನು ಮಿಕ್ಕಿರೋ 8 ಗ್ರಹಗಳನ್ನು ಹಂಗೆ ಬೆಳಗ್ತಾ ಇದ್ದಾನೋ. ಮುಗಿದೋಯ್ತು, ಹಂಗೆ ಬೆಳಗ್ತಾನೆ. ಅಲ್ಲ, ಸೂರ್ಯ ಆಫ್ಟರ್ ಆಲ್ ಆಕಾಶದಲ್ಲಿ ಒಂದು ಚಪಾತಿ ಗಾತ್ರ. ಇನ್ನು ಸೂರ್ಯನನ್ನು ಸೃಷ್ಟಿ ಮಾಡಿದ ಆಕಾಶ ಎಷ್ಟು ವಿಶಾಲವಾಗಿರಬೇಕು, ಆಕಾಶವನ್ನೇ ಅವಕಾಶ ಮಾಡಿಕೊಟ್ಟ ಅವಸ್ಥೆ ಇನ್ನೆಷ್ಟು ವಿಶಾಲವಾಗಿರಬೇಕು. ಅವಸ್ಥೆಗೂ ಹಿಂತಡಿಕೆ ಇರೋ ಆತ್ಮಸ್ವರೂಪ ಇನ್ನೆಷ್ಟು ವಿಶಾಲವಾಗಿರಬೇಕು. ಅವನು ಹೇಗೆ ನೋಡಬೇಕು? ಹಿಂಗೆ ನಾವು ಅವನು ಅವಸ್ಥೆ ಒಳಗಡೆ ಈ ಎಲ್ಲ ಒಟ್ಟಿಗೆ ಬೆಳೆದು ಬಿಡ್ತಾನೆ ಅವನು, ಹೋಲ್ಸೇಲ್. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು, ಪ್ರತ್ಯಯಗಳ ಬಗ್ಗೆ ಇಷ್ಟು ಸಾಕು. ಆದ್ದರಿಂದ ಈಗ ಅದನ್ನು ಮಾತುಗಳಿಂದ ಹೇಳುವುದನ್ನು ಏನಂತ ಹೇಳ್ತೀವಿ ನಾವು? ವ್ಯುಪದೇಶವೆಂದು. ಹೊರಗಿನ ವಸ್ತುಗಳು ಪಡೆದುಕೊಳ್ಳುವುದಕ್ಕೋ ಅಥವಾ ತಪ್ಪಿಸಿಕೊಳ್ಳುವುದಕ್ಕೋ ಇದನ್ನು ವ್ಯುಪದೇಶ ಅಂತ ಕರಿತೀವಿ. ಅದಕ್ಕೋಸ್ಕರನೇ ಉಪದೇಶ. ಯಾವುದಕ್ಕೆ ಉಪದೇಶ ಅಂತ ಕರಿತೀವಿ? ವ್ಯಪದೇಶ ಹೇಳೋದು, ನಾವು ಮಾತಿಂದ ವ್ಯಕ್ತಪಡಿಸೋದನ್ನ ವ್ಯಪದೇಶ ಅಂತ. ಅದಕ್ಕೆ ಎಕ್ಸಾಂಪಲ್ ಏನಾದರೂ ಕೊಡಕ್ಕೆ ಬರುತ್ತಾ ನಿಮಗೆ? ಸ್ಪಷ್ಟವಾಗಿದೆ. ನಾನು ಸ್ವಲ್ಪ ಆತ್ಮಂದು ಇದು ಕನೆಕ್ಷನ್ ತಗೊಂಡು ಹೇಳಕ್ಕೆ ಬರುತ್ತಾ? ಇಲ್ಲಿ ಪ್ರತ್ಯಯಗಳೆಲ್ಲ ಆಗ್ಬಿಡುತ್ತೆ, ಅವನು ಹೊರಪಡಿಸ್ತಾನೆ ಅಷ್ಟೇ. ಇಲ್ಲಿ ನಾವು ಹಾವು ಹಗ್ಗದ್ದು ಹೊರಪಡಿಸೋದ್ವಲ್ಲ ಹಾಗೆ. ಆದರೆ ಇಲ್ಲಿ ಆತ್ಮ ಮತ್ತು ಇದರದ್ದು ಹೇಗೆ ಹೊರಪಡಿಸ್ತಾನೆ ಅಂತ ನಾನು ಪ್ರಶ್ನೆ ಕೇಳ್ತಾ ಇರೋದು. ಇದರಲ್ಲಿ ವ್ಯವಹಾರದಲ್ಲಿ ಇಲ್ಲಿ ಹೊರಪಡಿಸ್ಬೇಕಾದ್ರೆ ಹೆಂಗೆ? ಪ್ರಮಾತೃ ಹೇಳ್ತಾನೆ, ಅವನು ಅವನ ಸಬಾರ್ಡಿನೇಟ್ಗಳನ್ನ ಉಪಯೋಗಿಸ್ಕೊಂಡು ಹೊರಪಡಿಸ್ತಾನೆ ಅಂತ ಹೇಳ್ಬಿಡ್ಬೋದು ಸಿಂಪಲ್ ಆಗಿ. ಆದರೆ ನಮ್ಮ ಆತ್ಮದ ವಿಚಾರದಲ್ಲಿ ಹೊರಪಡಿಸೋದೆ ಹೆಂಗೆ ಹೊರಪಡಿಸ್ತಾನೆ ಅಂತ ಪ್ರಶ್ನೆ. ಯಾರಿಗಾದ್ರೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರುತ್ತಾ? ನೆನ್ನೆ ಹೇಳಿದ್ದೆ ನಾನು. ಅವನು ಯಾವಾಗ್ಲೂ ಬೆಳಗ್ತಾನೆ ಇರ್ತಾನೆ ಸರ್. ಅವನು ಆತ್ಮನು ಯಾವಾಗ್ಲೂ ಅವನ ಅಸ್ತಿತ್ವ ಇದ್ದೇ ಇರುತ್ತೆ ಸರ್. ಅವನು ಹೊರಪಡಿಸೋದು ಅಂತದ್ದು ಏನು ಇಲ್ಲ, ಅವನಿಗೆ ಕ್ರಿಯೆ ಇಲ್ಲ. ಯಾರಾದರೂ ಅವನ ಅಸ್ತಿತ್ವದಲ್ಲೇ ಎಲ್ಲ ನಡೀತಾ ಇದೆ. ಜೀವಪ್ಪ ಸಹಿತ ಅವನಿಂದನೇ ಇರೋದು ಇವನು. ಈಗ ಎಚ್ಚರದ ಜನಕ ಮಹಾರಾಜ ಕನಸಕ್ಕೆ ಬರಲ್ಲ, ಕನಸಿನ ಭಿಕ್ಷುಕ ಎಚ್ಚರಕ್ಕೆ ಬರಲ್ಲ. ಯಾರು ಗೊತ್ತಾಯ್ತು? ಇವರಿಬ್ರು ನಿತ್ಯಕ್ಕೆ ಬರಲ್ಲ. ಗೊತ್ತಾಗಿದ್ದು ಯಾರಿಗೆ? ಅವನಿಗೆ, ಆತ್ಮನಿಗೆ. ಹೊರಪಡಿಸೋದು ಯಾರು? ಜನಕ ಮಹಾರಾಜ ಎಚ್ಚರದಲ್ಲಿ ಹೊರಪಡಿಸ್ತಾನೆ ಇಲ್ವೋ? ಅದನ್ನು ನಾನು ಕೇಳ್ತಾ ಇದ್ದೆ, ಹೆಂಗೆ ಹೊರಪಡಿಸ್ತಾನೆ ಅಂತ. ಜನಕ ಮಹಾರಾಜನ ವೇಷ ಹಾಕೊಂಡು ಹೊರಪಡಿಸ್ತಾನೆ ಆತ್ಮನೇ ಅಷ್ಟೇ. ಹಾಗೆ ಆದರೆ ಒಳಗೆ ಶಕ್ತಿ ಬರ್ತಾ ಇರೋದು ಅಲ್ಲಿಂದಲೇ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇವನು ಹೊರಪಡಿಸ್ತಾ ತೋರಿದ್ರೂ ಎಲ್ಲಿಂದ ಬರ್ತಾ ಇದೆ ಅಂದರೆ ಕರೆಂಟಿಂದಲೇ ಪ್ರತಿಯೊಂದಕ್ಕೂ ಶಕ್ತಿ ಬರ್ತಾ ಇದೆ. ಬಲ್ಬ್ ಬೆಳಗ್ತಾ ಇರ್ಬೋದು, ಬಟ್ ಬರ್ತಾ ಇರೋದು ಎಲ್ಲಿ? ಅಲ್ಲಿಂದಲೇ. ಪ್ರಮಾತೃ ಅಂತ ಇವನು ನಿಗಿರ್ಬೇಕಾದ್ರೆ ಇವನಿಗೆ ಎಲ್ಲಿಂದ ಶಕ್ತಿ ಬರ್ತಾ ಇದೆ? ಅಲ್ಲಿಂದಲೇ. ಹಾಗೆ ಪ್ರತಿಯೊಂದಕ್ಕೂ ಆಧಾರ ಅಲ್ಲಿರುತ್ತೆ ಅಷ್ಟೇ. ಅದಕ್ಕೋಸ್ಕರನ ಆ ರೀತಿ. ಓಕೆ. ಹೊರಗಿನ ವಸ್ತುಗಳನ್ನು ಪಡೆದುಕೊಳ್ಳುವುದಕ್ಕೆ ತಪ್ಪಿಸ್ಕೊಳ್ಳುವುದಕ್ಕೂ ಪ್ರವೃತ್ತಿ ನಿವೃತ್ತಿ. ಪ್ರವೃತ್ತಿ ಅಂದರೆ ಮುಂದುವರಿಯುವುದು, ನಿವೃತ್ತಿ ಅಂದರೆ ಹಿಂಜರಿಯುವುದು. ಶರೀರಗಳ ಚೇಷ್ಟೆ, ಇದನ್ನು ಚೇಷ್ಟೆ ಅಂತ ಕರೀತಾರೆ. ಶರೀರೇಂದ್ರಿಯಗಳ ಚೇಷ್ಟೆಯನ್ನು ವ್ಯಾಪಾರ, ಚೇಷ್ಟೆ. ಮತ್ತು ಕರ್ತೃತಂತ್ರ, ಪುರುಷತಂತ್ರ, ಅದಕ್ಕೆ ಇನ್ನೊಂದು ಹೆಸರಿದೆ, ಚೋದನಾ ತಂತ್ರ. ಈ ದೃಷ್ಟಿಯಿಂದಲೇ ಚೇಷ್ಟೆ ಅನ್ನೋ ದೃಷ್ಟಿಯಿಂದ ಅದಕ್ಕೆ
ಚೋದನಾ ತಂತ್ರ, ಕರ್ತೃತಂತ್ರ, ಪುರುಷತಂತ್ರ, ಚೋದನಾ ತಂತ್ರ, 3 ಹೆಸರುಗಳಿದೆ. ವ್ಯಾಪಾರ ಅಂತ ಕರೀತಾರೆ. ಈ ಮನೋವಾಕಾಯಿಗಳ ನಡವಳಿಕೆಯ ಒಟ್ಟನ್ನು ವ್ಯವಹಾರ ಅಂತ ಕರೀತಾರೆ. ಸೊ ಈಗ ಆ ವ್ಯವಹಾರದಲ್ಲಿ ಬ್ರಾಡ್ ಕ್ಲಾಸಿಫಿಕೇಶನ್ಸ್ ಮಾಡ್ತಾರೆ. ಅದು ಯಾವ್ಯಾವುದು? ಲೌಕಿಕ ವ್ಯವಹಾರ, ಹಾಂ, ಪಾರಮಾರ್ಥಿಕ ವ್ಯವಹಾರ, ಶಾಸ್ತ್ರೀಯ ವ್ಯವಹಾರ. ಹಾಂ, ಮೊದಲು ಲೌಕಿಕ ವ್ಯವಹಾರ, ಆಮೇಲೆ ಲೋಕದಲ್ಲಿ ಎಲ್ಲ. ನೆಕ್ಸ್ಟ್ ಏನು? ಶಾಸ್ತ್ರೀಯ ವ್ಯವಹಾರ. ವೈದಿಕ ವ್ಯವಹಾರ. ಸಾರಿ, ವೈದಿಕ, ವೇದದಲ್ಲಿ ಬಂದಿರೋದು. ಸರಿ, ವೈದಿಕ. ಶಾಸ್ತ್ರೀಯ ಅಂದರೆ ಎರಡಕ್ಕೂ ಆಗ್ಬಿಡುತ್ತೆ. ಅಲ್ಲಿಗೆ ವೈದಿಕ ಅಂತ ಅಂದರೆ ಅಲ್ಲಿ ಇಂಪಾರ್ಟೆಂಟು ಕರ್ಮಕಾಂಡ, ಉಪಾಸನಕಾಂಡ, ಹಾಗೆ. ಆಮೇಲೆ ಪಾರಮಾರ್ಥಿಕ, ಆರಣ್ಯಕ ಅಂತ ಹೀಗೆ 3 ಹೇಳ್ತಾರೆ. ಅಲ್ಲಿಗೆ ಈ 3ಕ್ಕೂ ಕೂಡ ಏನು ಇಂಪಾರ್ಟೆಂಟು? ಯಾವುದೇ ತಗೊಳ್ರಿ, ಏನಂತಾರೆ ಅದನ್ನು? ಇವತ್ತೇ ಹೇಳಿದ್ವಲ್ಲ, ಲೌಕಿಕ ತಗೊಳ್ರಿ, ವೈದಿಕ ತಗೊಳ್ರಿ, ಪಾರಮಾರ್ಥಿಕ ತಗೊಳ್ರಿ, ಈ 3ಕ್ಕೂ ಕೂಡ ಬೇಸ್ಮೆಂಟ್ ಏನು? ವ್ಯವಹಾರನೇ. ಅದೇ ವ್ಯವಹಾರಕ್ಕೆ ಏನೇನು ಬೇಕು ಅಂತ ಕೇಳ್ತಾ ಇದ್ದೀನಿ. ಅವನೇ ಜೀವಪ್ಪ ಬೇಕು ಫಸ್ಟು, ಕಾಯ, ವಾಚ, ಮನಸ ಅಲ್ವಾ? 3ಕ್ಕೂ ಅದೇ ಬೇಕು. ಮತ್ತಿನ್ನೇನೇನು ಬೇಕು? ಕರೆಕ್ಟು. ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಕಾಲ ಎಲ್ಲ ಬೇಕು ಅದ್ರ ಜೊತೆನಲ್ಲಿ. ಅವೆಲ್ಲ ಇರಬೇಕು. ಅಷ್ಟಿದ್ರೆ ಸಾಲದು. ಕರ್ತೃತ್ವ, ಭೋಕ್ತೃತ್ವ ಹಾಗೆ 19 ಮುಖಗಳಾದಮೇಲೆ ನೆಕ್ಸ್ಟ್ ಏನು ಬೇಕು? ಬರೀ ನಾನೊಬ್ಬ ಇದ್ದರೆ ವ್ಯವಹಾರ ಮಾಡೋಕ್ಕಾಗತ್ತಾ? ನನ್ನ ಜೊತೆಗೆ ಇನ್ಯಾರು ಇರಬೇಕು? ಎಲ್ಲ ಬೇಕು. ಆದಿ ಭೌತಿಕ, ಆದಿ ದೈವಿಕ ಭಾಗ. ಈಗ ನಾನು ಇರ್ತೀನಿ, ನಾನೊಬ್ಬನೇ ಏನು ವ್ಯವಹಾರ ಮಾಡಲಿ? ಹೆಂಡತಿ, ಮಕ್ಕಳು, ಮನೆ ಮಾಟ, ಅಕ್ಕಪಕ್ಕದವರು ಬೇಕಲ್ಲ. ಆದಿ ಭೌತಿಕ ಇತ್ತು, ನಾನಿದ್ದೇನೆ, ಆದಿ ಭೌತಿಕ ಇರ್ತೀನಿ. ಅಲ್ಲಿಗೆ ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಆಕಾಶ, ಇವೆಲ್ಲ ಏನು ಇಲ್ಲ ಅಂತ ಇಟ್ಕೊಳ್ರಿ. ಹೆಂಗೆ ಮಾಡ್ತೀರ ವ್ಯವಹಾರ? ಅದು ಬೇಕು. ಅಷ್ಟಾದಮೇಲೆ ಇನ್ನು ಕಾಲ, ದೇಶ, ಕಾರ್ಯಕಾರಣ ನೀವುಗಳು ಹೇಳಬೇಕು. ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಬೇಕಿಲ್ಲಿ. ನೀವುಗಳು ಹೇಳೋದಕ್ಕೆ ಪ್ರಯತ್ನ ಮಾಡಬೇಕು. ಅಲ್ಲಿಗೆ ಕಾಲ, ದೇಶ, ಕಾರ್ಯಕಾರಣ ಭಾವ ಇಷ್ಟು ಇದ್ರೇ ಅದನ್ನು ವ್ಯವಹಾರ ಅನ್ನೋದು. ಈ ವ್ಯವಹಾರದಲ್ಲಿ ಬ್ರಾಡಾಗಿ 3 ಹೇಳಿದರು: ಲೌಕಿಕ, ವೈದಿಕ, ಪಾರಮಾರ್ಥಿಕ. ಈ ಲೌಕಿಕದಲ್ಲಿ ನಾವು ಬೇಕಾದರೆ ಗ್ರಡೇಷನ್ಸ್ ಮಾಡ್ಕೋಬಹುದು. ನಾವು ಹೇಗೆ? ಲೌಕಿಕದಲ್ಲಿ ಇಷ್ಟ ಬಂದಂಗೆ ನಡ್ಕೊಳ್ಳೋದು, ಸುಳ್ಳು ಹೇಳಿ ಎಲ್ಲ, ಅದು ಬೇರೆ. ಶಾಸ್ತ್ರದಲ್ಲಿ ಹೇಳ್ದಂಗೆ ಸತ್ಯ, ಧರ್ಮ, ಈ ತರ ಎಲ್ಲ ನಡ್ಕೊಳ್ಳೋದು ಲೌಕಿಕದಲ್ಲೂ. ಶ್ರೀಧರ್ ಅವರೇ, ಪಾರ್ಟಿಸಿಪೇಟ್ ಮಾಡಬೇಕು. ಒಂದೊಂದು ಸ್ವೇಚ್ಛಾರ ಸರ್, ಹೆಂಗಂದ್ರೆ ಹೆಂಗೆ ಮಾಡೋದು, ಅದು ಮಾಡ್ಬೋದು. ಮತ್ತು ಶಾಸ್ತ್ರ ಹೇಳ್ಕೊಟ್ಟಂಗೂ ಮಾಡ್ಬೋದು. ಶಾಸ್ತ್ರ ವಿಧಿ ಹೆಂಗೆ ಹೇಳುತ್ತೆ ಅದನ್ನು ಮಾಡ್ಬೋದು. ಸೊ ಲೌಕಿಕದಲ್ಲಿ ಸ್ವೇಚ್ಛಾ ಪ್ರವೃತ್ತಿ ಅಂತೀವಿ, ಅದು ಕೆಳಗಿನ ಮಟ್ಟದ್ದು ಬಿಟ್ಬಿಡ್ರಿ. ಅದಾದಮೇಲೆ ನೆಕ್ಸ್ಟ್ ನಾವು ಬಂದಾಗ ಸ್ವಲ್ಪ ಟಿಟ್ ಫಾರ್ ಟ್ಯಾಟ್. ಅವನು ಒಂದು ಕಣ್ಣು ಉದುರಿಸ್ತಾ, ನೀನೊಂದು ಕಣ್ಣು ಉದುರಿಸೋ. ಅವನು ಕಳ್ತನ ಮಾಡಿದಾಗ ಕೈ ಕಟ್ ಮಾಡೋ. ಅವನು ಒಬ್ಬನ ಕೊಂದ, ನೀನು ಅವನ್ನ ನೇಣಾಕ್ಬಿಡೋ. ಟಿಟ್ ಫಾರ್ ಟ್ಯಾಟ್. ಬಟ್ ಎಲ್ಲೇ ಹೋಗಲಿ ಪ್ರತಿಯೊಬ್ಬರು ಇದನ್ನು ಓಕೆ ಕರೆಕ್ಟ್ ಅಂತಾರೆ ಅಲ್ವಾ? ಮತ್ತು ಇನ್ನೊಂದು ಹೀಗೆ ಮಾಡದೇ ಇದ್ದರೆ ಏನಾಗುತ್ತೆ, ಮಾಡೋರಿಗೆ ಮನೆ ಕಟ್ಟಿಕೊಟ್ಟಂಗಾಗುತ್ತೆ, ಸಿಂಹಾಸನ ಮೇಲೆ ಕೊಂಡಿಸ್ದಂಗಾಗುತ್ತೆ. ಅವ್ರಿಗೆ ಶಿಕ್ಷೆ ಕೊಟ್ಟರೆ ಭಯ ಇರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ರಾಜ ಬೇಕು, ಆಳವನು ಬೇಕು ಅನ್ನೋದು. ಈ ಆಳವನು ಇರಬೇಕಾದ್ರೆ ಅವನಿಗೆ ಈ ಆಧ್ಯಾತ್ಮದ ವಿಚಾರ ಗೊತ್ತಿರಬೇಕು, ಅವನು ಮುಕ್ತನಾಗಿರಬೇಕು. ಫಸ್ಟ್ ಎತ್ಕೊತಾನೆ ಬ್ರಾಹ್ಮಣರು, ಅವುಗಳನ್ನ ಕಾಪಾಡಬೇಕು. ಯಾವುದನ್ನು? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ. ಮತ್ತು ಅದನ್ನು ಪ್ರಾಕ್ಟಿಕಲಾಗಿ ಅಳವಡಿಸೋದಕ್ಕೆ ಯಾರು ಬೇಕು? ಗೌರ್ಮೆಂಟು, ಪೊಲೀಸು, ಆಮೇಲೆ ಕೋರ್ಟು ಹೇಗೆ ಬೇಕೋ ಹಾಗೆ ಹಿಂದಿನ ಕಾಲದಲ್ಲಿ ರಾಜ.
ಮತ್ತು ಪ್ರತಿಯೊಬ್ಬರು ಇದನ್ನು ಫಾಲೋ ಮಾಡಬೇಕು. ಇನ್ನು ಇವರಿಬ್ಬರಿದ್ದರೆ ಸಾಲದು, ಅಲ್ಲಿ ಆ ವಸ್ತುಗಳನ್ನ ಮಾರೋದಕ್ಕೆ ಮಾಡೋದಕ್ಕೆ ಇದಕ್ಕೆ ಅದಕ್ಕೆ ವೈಶ್ಯ ಅಂತ ಹೇಳ್ತಾರೆ, ವೈಶ್ಯರು ಅಂತ. ಇವರಿಗೆಲ್ಲ ಸಹಾಯ ಮಾಡೋದಕ್ಕೆ ಒಬ್ಬ ಶೂದ್ರ ಅಂತ ಇರ್ತಾರೆ. ಬಟ್ 4 ಜನನೂ ಫಾಲೋ ಮಾಡಬೇಕು ಅಂತಲೇ ಇರೋದು ಧರ್ಮವನ್ನು, ಅವರವ್ರಿಗೆ ತಕ್ಕಂತೆ ಅನುಸರಿಸ್ಕೊಂಡು. ಅವ್ರು ಎಲ್ಲೇ ಇಟ್ಕೊಳ್ಳಿ, ಅವ್ರೇನು ಶಾಸ್ತ್ರ ಓದಬೇಕು ಅಂತೇನಿಲ್ಲ. ಶೂದ್ರರು ನ್ಯಾಯ, ಧರ್ಮ, ನೀತಿ, ದೇವರು, ದಿಂಡ್ರು, ಸ್ವಲ್ಪ ಭಯ, ಭಕ್ತಿ, ಗೌರವ ಇವುಗಳನ್ನ ಕಾಪಾಡ್ಕೋಬೇಕು ಅಂತ ಹೇಳಿದ್ರು. ಹೀಗೆ 4 ಜನನೂ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಯಾರಾದರೂ ಒಂದು ಎಕ್ಸಾಂಪಲ್ ಕೊಡ್ತೀರಾ? 4 ಜನನೂ ಫಾಲೋ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಅರ್ಥ ಆಗ್ಬೇಕು ನಮಗೆ. ಓಕೆ, ನಮ್ಮ ಶರೀರದಲ್ಲಿ ಕೈಗಳು ಬೇರೆ, ನಮ್ಮ ಒಳಗಡೆ ಇರೋ ಆರ್ಗನ್ಸ್ ಬೇರೆ, ಇಂದ್ರಿಯಗಳು ಬೇರೆ, ಕರ್ಮೇಂದ್ರಿಯಗಳು ಬೇರೆ. ಈಗ ಎಲ್ಲವೂ ಬೇರೆ ಬೇರೆಯೇ, ಬಟ್ ಎಲ್ಲ ಒಂದೇ ಶರೀರದಲ್ಲಿದೆ. ಈಗ ನಮ್ಮ ಒಳಗಡೆ ಲಿವರ್ ಕೆಲಸ, ಕಿಡ್ನಿ ಫಿಲ್ಟ್ರ್ ಮಾಡೋದು, ಹಾರ್ಟು ಪಂಪ್ ಮಾಡೋದು, ಡೈಜೆಸ್ಟಿವ್ ಸಿಸ್ಟಮ್ ಆಹಾರ ತೊಗೊಂಡು ಜೀರ್ಣ ಮಾಡೋದು, ಆಯಾಯ ಕೆಲಸಗಳನ್ನ ಅವರವ್ರು ಅಚ್ಚುಕಟ್ಟಾಗಿ ಮಾಡ್ಕೊಂಬಂದರೆ ದೇಹ ಹೆಂಗಿರುತ್ತೆ? ಇವಾಗ ಯಾವುದಾದ್ರೂ ಸ್ಟ್ರೈಕ್ ಮಾಡ್ಕೊಂಡು ತಿಟ್ಕೊಳ್ರಿ, ಏನು ಮಾಡ್ತೀರಾ? ಹೇಗಿದೆ ನೋಡ್ರಿ, ಬೇರೆ ಬೇರೆಯೇ ಅಲ್ವಾ? ಆದರೂ ಒಂದೇ ಶರೀರದಲ್ಲಿ ಎಲ್ಲವೂ ನಮ್ಮದು ಅಂದ್ಕೊಂಡು ಮಾಡಿದರೆ ಹೇಗಾಗಿರುತ್ತೆ? ಆ ದೃಷ್ಟಿಯಿಂದಲೇ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಅಂದರೆ ಇಬ್ಬರು ನಿನ್ನ ಕೆಲಸ ನೀನು ಮಾಡಿ, ನನ್ನ ಕೆಲಸ ನಾನು, ಹಾಗಲ್ಲ, ಕೋಆಪ್ರೇಟಿವ್ ಆಗಿ. ಹಾಗೆ ಇದನ್ನು ಮನಸ್ಸಿನಲ್ಲಿ ಚೆನ್ನಾಗಿ ಇಟ್ಕೊಂಡಾಗ ನಮ್ಮ ಶರೀರದಲ್ಲಿ ಹೀಗಿದೆಯಲ್ವಾ, ಅವರವರ ಶರೀರಗಳಲ್ಲಿ ಎಷ್ಟೊಂದು ತರಾವರಿ ಇದೆ. ಮೂಳೆಗಳೆಷ್ಟೋ, ನರಗಳೆಷ್ಟೋ, ಮಾಂಸಖಂಡಗಳೆಷ್ಟೋ, ಮಜ್ಜೆ, ಮಾಂಸ, ಇವೆಲ್ಲ ಎಷ್ಟೆಷ್ಟಿದೆಯೋ, ಸಪ್ತ ಧಾತುಗಳಿಂದ ಆಗಿರೋದು ಎಲ್ಲ ಕೋಆಪ್ರೇಟಿಂದ ಮಾಡಿದ್ರೆ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ. ಒಂದೇನೋ ಸ್ಟ್ರೈಕ್ ಮಾಡ್ಕೊಂತಂದರೆ ಎಷ್ಟು ಕಷ್ಟ ಆಗುತ್ತೆ. ಹಾಗೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಅಥವಾ ಅಕ್ಕಪಕ್ಕದವ್ರ ಜೊತೆಯಲ್ಲಿ ಇವರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ, ಹಾಗೆ ಆ ಒಂದು ಜಾಗದಲ್ಲಿ, ಆ ಒಂದು ಓಣಿಯಲ್ಲಿ ಹಾಗೆ, ಮತ್ತು ಹಾಗೆ ಬರ್ತಾ ಬರ್ತಾ ಎಲ್ಲ ಪ್ರಪಂಚ ಇವೆಲ್ಲ ಒಂದು ಮಾಡ್ಕೊಂಡು ಮಾಡಿದ್ರೆ ಎಷ್ಟು ಚೆನ್ನಾಗಿರಲ್ಲ ಅಂತ ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಲ್ಲಿಗೆ ಇದು ಆಯಿತು, ಶೂದ್ರರಿಗೂ ಎಲ್ರಿಗೂ ಆಯಿತು. ಅದಾದಮೇಲೆ ನೆಕ್ಸ್ಟು ಧರ್ಮ ಅಧರ್ಮ. ನಮಗೆ ಇದು ಅರ್ಥ ಮಾಡ್ಕೋಬೇಕು ಅಂತಂದರೆ ಯಾವುದಿದೆ? ಧರ್ಮದಿಂದ ಹೋದರೆ ಏನಾಗುತ್ತೆ, ಅಧರ್ಮದಿಂದ ಹೋದರೆ ಹೋಗುತ್ತೆ ಏನಾಗುತ್ತೆ ಅನ್ನೋದಕ್ಕೆ ನಮಗೇನಿದೆ ಆಧಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ? ರಾಮಾಯಣ, ಮಹಾಭಾರತದಲ್ಲಿ ಇವರು ಪಾಂಡವರು ಧರ್ಮದ ಕಡೆ, ಕೌರವರು ಅಧರ್ಮದ ಕಡೆ. ಏನಾಯಿತು ನಮಗೆ ಗೊತ್ತಿದೆ ಅಲ್ವಾ? ಇನ್ನು ರಾಮಾಯಣದಲ್ಲಿ ರಾವಣ ಅಧರ್ಮದ ಕಡೆ, ಇನ್ನೂ ಬೇಕಾದಷ್ಟು ಜನ ಬಂದಿರೋದು. ಆ ಥರ ಎಲ್ಲವೂ ಕೂಡ ಹೀಗೆ. ಈ ಥರ ನಾವು ನೋಡ್ಕೊತಾ ಬಂದರೆ ಇಲ್ಲಿ ಈ ಧರ್ಮದಿಂದ ನಡೆಯೋರಿಗೆ ಮೊದಲು ಸೋಲ್ತಾರೆ ಕಂಡ್ರು, ಬಟ್ ಜಯ ಧರ್ಮಕ್ಕೆ. ಅದಕ್ಕೆ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಇವುಗಳನ್ನ ಹಿಂಗೆ ಮೆಲ್ಕಾಕ್ಬೇಕು. ನೀವು ಹಿಂಗೆ ಮೆಲ್ಕಾಕ್ತಾ ಇದ್ದರೆ, ನಮಗೊಂದು ಓದ್ತಾ ಇದ್ದರೆ ಇಷ್ಟು ನೆನಪು ಬರಬೇಕು ನನ್ನ ಮನಸ್ಸಿಗೆ. ಪ್ರತಿ ಸಾರಿನೂ ಆ ಥರ ಬಂತು ಅಂತಂದರೆ ನಿಮಗೆ ಆ ಮೇಲ್ಗಡೆ ನೀವು ಆ ಸ್ಕೈನಲ್ಲಿ ಹೋಗಿದ್ದೆ, ಅಥವಾ ನೀವು ಆಕಾಶದಲ್ಲಿ ಇತ್ಕೊಂಡು ನಿಮ್ಮ ಕೆಳಗಡೆ ಇರೋದೆಲ್ಲ ಹೇಗೆ ಕಾಣುತ್ತೋ ಹಂಗೆ ನಮಗೆ ಕಾಣೋಕ್ಕೆ ಶುರುವಾಗುತ್ತೆ. ಆ ರೀತಿಯೇ ನೋಡಬೇಕಾಗತ್ತೆ. ಹಾಗೆ ಅಲ್ಲಿಗೆ ಇದು. ಅದಾದ ಮೇಲೆ ನಿತ್ಯ ಕರ್ಮಗಳು, ಹಬ್ಬ ಹುಣ್ಣಿಮೆಗಳು ಮಾಡೋದು, ಪ್ರತಿಯೊಂದು ಕೂಡ ಆಧ್ಯಾತ್ಮಕ್ಕೆ ಹೊಂದೋ ಹಾಗೆ ಮಾಡ್ಕೊಂಡು ಹೋಗ್ಬೇಕು. ನಮಗೆ ಸಾಧನೆಗಳಾಗಬೇಕು, ಏನಾದರೂ ಮಾಡಿ ಮುಕ್ತಿ ಕಡೆಗೂ ಹೋಗಬೇಕು, ಅದು ಇಂಪಾರ್ಟೆಂಟ್. ಅದಾದಮೇಲೆ ಕರ್ಮಯೋಗ ಇವೆಲ್ಲ ಇದೆಯಲ್ಲ, ಹಾಗೆ. ಸೊ ಇಷ್ಟು. ಆಮೇಲೆ ಪ್ರಾಣಿಗಳಿಗೆ ವಿವೇಕ ತುಂಬ ಇರಬೇಕಾ? ಬೇಕಾಗುತ್ತಾ? ಮನುಷ್ಯನಿಗಿರೋಷ್ಟು ವಿವೇಕ ಬೇಕಾ ಪ್ರಾಣಿಗಳಿಗೆ? ಇಲ್ಲ ಸರ್, ಬೇಕಾಗಿದೆ. ಈಗ ಇದನ್ನೇನಂತಾರೆ, ಪ್ರಾಣಿಗಳು ಕೂಡ
ದೊಣ್ಣೆ ತೋರಿಸಿದ್ರೆ ಓಡೋಗೋದು, ಹುಲ್ ತೋರಿಸಿದ್ರೆ ಹತ್ರಕ್ಕೆ ಬರೋದಕ್ಕೆ ಏನಂತಾರೆ? ಇದಕ್ಕೆ ವಿವೇಕ ಅಂತಾರ? ಬರೀ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಅಷ್ಟೇ ಸರ್, ಅದಕ್ಕೆ ವಿವೇಕ ಅಂತ ಏನಿರತ್ತೆ. ಅದನ್ನೇನು ವಿವೇಕ ಅಂತ ಕರೀತಾರ? ನನ್ನ ಪ್ರಶ್ನೆ. ಇಲ್ಲಿ ವಿವೇಕ ಅಂತ ಬೇಕಾಗುತ್ತಾ ಇದಕ್ಕೆ ಅಂತ ಪ್ರಶ್ನೆ. ಇಲ್ಲ, ಬೇಕಾಗಲ್ಲ ಸರ್. ಬೇಕಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ನಿನ್ನೆ ಹೇಳಿದೆ ನಾನು, ಇದನ್ನು ಬೇಕಾಗೋದಿಲ್ಲ, ಪ್ರಾಣಿಗಳಿಗೂ ಬೇಕಾಗಿಲ್ಲ. ಇದಕ್ಕೇನಂತಾರೆ? ಇನ್ಸ್ಟಿಂಕ್ಟ್. ಆ ಸಂದರ್ಭಕ್ಕೆ ಹಾಗೆ ಬಂದಿದ್ದ ತಕ್ಷಣ ಕಾಗೆ ಕೂತಿರುತ್ತೆ, ಸ್ಕೂಟ್ರೋ ವೆಹಿಕಲ್ ಬಂದಿದ್ದ ತಕ್ಷಣ ಅದು ಓಡೋಗುತ್ತೆ. ಏನು ಅದಕ್ಕೆ ಇದು ಬೇಕೇನೋ? ಮೆಕ್ಯಾನಿಕಲ್ಲಾಗಿ ಆಗ್ತಾ ಇರ್ತೀವೆಲ್ಲ. ಇದಕ್ಕೇನು ವಿವೇಕ ಬೇಕಾಗಿಲ್ಲ. ಎಲ್ಲಿ ವಿವೇಕ ಬೇಕಾಗುತ್ತೆ ಅಂದರೆ ಹತ್ತಿ, ದಾರ, ಬಟ್ಟೆ, ಅಲ್ಲಿ ವಿವೇಕ ಮಾಡಬೇಕಷ್ಟೆ. ನಾನಿವಾಗೆಲ್ಲೋ ಒಂದು ಕಡೆ ಚಿನ್ನದ್ದೇನೋ ಒಡವೆ ತೊಗೊಂಡಕ್ಕೆ ಹೋಗ್ತೀನಿ, ಸ್ವಲ್ಪ ವಿವೇಕ ವಿಚಾರಿಸ್ಬೇಕು, ಅವರು ಅಂಗಡಿ ಹೇಗೆ ಮಾಡ್ತಾರೆ ಏನೋ ಅಂತ ಕಡೆ ಬೇಕಷ್ಟೆ. ಈ ಇನ್ಸ್ಟಿಂಕ್ಟ್ಗಳಿಗೆಲ್ಲ ಏನು ಬೇಕಾಗಲ್ಲ. ಯಾರೋ ಅಲ್ಲಿ ಅಲ್ಲಿ ಇದು ಸ್ಟ್ರೈಕ್ ಆಗ್ತಾ ಇದೆ ಅಂದರೆ ಎಲ್ಲ ಹಿಂದಕ್ಕೆ ಓಡೋಗ್ಬಿಟ್ಟು ಮನೆ ಒಳಗೆ ಹೋಗ್ಬಿಡಲ್ವಾ ನಾವೇ? ಎಲ್ಲ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರೆ, ಸಹಜ, ನೈಸರ್ಗಿಕ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಯಾವ ವಿವೇಕ ಏನು ಬೇಕಾಗಲ್ಲ ಇವುಗಳಿಗೆ ಅಂತ ಹೇಳ್ತಾರೆ. ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು. ಸೊ ಮಾನವಾಯಿಗಳ ನಡುವೆಗೆ ಇಷ್ಟ ಆಯಿತು. ಲೌಕಿಕ ವ್ಯವಹಾರ. ಶಾಸ್ತ್ರವು ಮುಖ್ಯವಾಗಿ ಮನುಷ್ಯನಿಗೆಂದೇ ಹೊರಟಿರುತ್ತದೆ. ಶಾಸ್ತ್ರವನ್ನು ತಿಳಿಬೇಕೆನ್ನುವ ಮನುಷ್ಯನನ್ನು ಅಧಿಕಾರಿ ಅಂತಾರೆ. ಇಲ್ಲಿ ಶಾಸ್ತ್ರ ಮನುಷ್ಯನಿಗೆ ಮುಖ್ಯವಾಗಿ ಹೇಳುತ್ತೆ ಅಂತಾರಲ್ಲ, ಇದು ಬೇರೆಯವ್ರಿಗೇನು ಅಳವಡಿಸಲ್ವಾ? ಬೇರೆಯವ್ರಿಗೂ ಇಂಪಾರ್ಟೆಂಟ್ ಇದೆಯಾ ಇಲ್ವಾ ಇದು ಶಾಸ್ತ್ರದಿಂದ? ಪ್ರಾಣಿಗಳಿಗಿಲ್ವೇ ಇಲ್ಲ, ಪ್ರಾಣಿಗಳಿಗೆ ಬೇಡ. ಮನುಷ್ಯ ಋಷಿ ದೇವತೆಗಳಿಗೆ ಬೇಕು, ಆದ್ರೆ ಅವ್ರಿಗೆಲ್ಲ ಸುಖ ಜಾಸ್ತಿ ಇರುತ್ತೆ, ಅದರಿಂದ ಅವ್ರು ಈ ಕಡೆಗೆ ಬರೋದಿಲ್ಲ. ಅವ್ರ ಸಂಕಲ್ಪದಿಂದನೇ ಅವ್ರಿಗೆಲ್ಲ ಸಿಕ್ಕೋಗುತ್ತೆ, ಅದರಿಂದ ಅವರು ಏನಾದರೂ ಆಗಲಿ ಅವ್ರಿಗೂ ಕೂಡ ಶಾಸ್ತ್ರ ಬೇಕಾ ಬೇಡವಾ ಅಂತ ಪ್ರಶ್ನೆ ಇಲ್ಲಿ. ಬೇಕು 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 ಬೇಕಾ ಬೇಡವಾ ಅಂತ ಬೇಕಾಗುತ್ತೆ. ಶ್ರೀಧರ್ ಸ್ವಲ್ಪ ಸೈಲೆಂಟ್ ಮೋಡ್ಗಾಕಿ, ನಿಮ್ಮ ಕಡೆ ಸ್ವಲ್ಪ ಇದಾಗ್ತಾ ಇದೆ, ನೀವು ಮಾತಾಡೋವಾಗ ತಿಳ್ಕೊಳ್ರಿ. ಆದ್ದರಿಂದ ಶಾಸ್ತ್ರ ಎಲ್ರಿಗೂ ಬೇಕು. ಋಷಿಗೆ ಬೇಕು, ರಾಕ್ಷಸರಿಗೆ ಬೇಡವಾ? ಬೇಕು. ಯಾಕೆ? ಇದರಲ್ಲಿ ನಮ್ಮ ಚಾಂದೋಗ್ಯ ಉಪನಿಷತ್ನಲ್ಲಿ ದೇವತೆಗಳಿಂದ ಇಂದ್ರ, ರಾಕ್ಷಸರಿಂದ ವಿರೋಚನ. ಗುರುಗಳ ಮನೆಗೆ ಹೋದ್ರೂ ಇಲ್ವೋ? ಬ್ರಹ್ಮಚರ್ಯ ಪಾಲನೆ ಮಾಡಿದ್ರೂ ಇಲ್ವೋ ಅಲ್ಲಿ? ಮತ್ತು ಅವ್ರಿಗೆ ಶಾಸ್ತ್ರ ಬೇಕಾಯ್ತೇ ಇಲ್ವೋ? ಅವ್ರಿಗೂ ಅವಸ್ಥಾತರಿ ವಿಚಾರದಿಂದ ತೋರಿಸಿದ್ರೂ ಇಲ್ವೋ? ಹಾಗೆ ಮತ್ತು ಯಕ್ಷಗಂಧರ್ವರಾಗಲಿ, ಋಷಿಗಳಾಗಲಿ, ಮನುಷ್ಯರಾಗಲಿ, ಪ್ರತಿಯೊಬ್ಬರಿಗೂ. ಆದರೆ ಇಲ್ಲಿ ಮುಖ್ಯವಾಗಿ ಮನುಷ್ಯನನ್ನು ಗುರಿಯಾಗಿಟ್ಕೊಂಡು ಹೇಳ್ತಾ ಇದೆ ಅಂತಂದರೆ ತಪ್ಪನ್ಸಲ್ಲ ಅಂತ ಆ ಥರ ತಗೋಬೇಕಾಗುತ್ತೆ ಅಷ್ಟೆ. ಯಾಕೆಂತಂದರೆ ನಾವು ಈ ಪುಸ್ತಕ ಓದೋದ್ವಲ್ಲ, ಜೀವಂತ ವೇದಾಂತದಲ್ಲಿ ಮೊದಲನೇ ಚಾಪ್ಟ್ರು, ಮೊದಲು 3 ಚಾಪ್ಟ್ರುಗಳು ಪ್ರಪಂಚ ಹೇಗೆ, ವ್ಯವಹಾರ ಹೇಗೆ ಅಂತ ತೋರಿಸ್ಬಿಟ್ಟು 4ನೇ ಚಾಪ್ಟರ್ದಲ್ಲಿ ಇದನ್ನು ಜೀವಂತ ವೇದಾಂತ ಅಂತ ಯಾವುದಕ್ಕೆ ಹೇಳ್ತಾರೆ ಜೀವಂತ ವೇದಾಂತ ಅಂತ ಅಂದಾಗ ಅಲ್ಲಿ ಹೈಲೈಟ್ ಮಾಡಿದ್ದಾರೆ. ನಮ್ಗೆ ಅದು ಅರ್ಥ ಆಗಿದ್ದರೆ ಇಲ್ಲಿ ಇದಕ್ಕೆ ಕನೆಕ್ಷನ್ ಸಿಗುತ್ತೆ. ಶಾಸ್ತ್ರವು ಮುಖ್ಯವಾಗಿ ಮನುಷ್ಯನಿಗೆ ಎಂದೇ ಹೊರಟಿರುತ್ತೆ. ಹಾಗೆ ನೋಡ್ರಿ ಎಷ್ಟು ಅರ್ಥ ಸಿಗುತ್ತೆ, ಅದು ಗೊತ್ತಿದ್ದರೆ ಇಲ್ಲಿ ಕನೆಕ್ಷನ್ ಸಿಗುತ್ತೆ. ಹಾಗೆ ಅದಕ್ಕೋಸ್ಕರ ಮುಖ್ಯವಾಗಿ ಮನುಷ್ಯನಿಗೆ ಅಂತ ಹೇಳಿ ಅಲ್ಲಿ ಕೆಲವು ಪಾಯಿಂಟ್ಗಳು ಹೇಳಿದರು. ಬರೀ ಮನುಷ್ಯನೆಂದರೆ ಯಾವ ಮನುಷ್ಯ? ಅವನಿಗೆ ಎಲ್ಲಿ ದೇಶ ಕಾಲ ಎಲ್ಲಿ ಬೇಕಾದರೂ ಇರಲಿ, ಯಾವ ಲೋಕದಲ್ಲಿರಲಿ, ಎಲ್ಲಿ ಬೇಕಾದರೂ ಇರಲಿ, ಮನುಷ್ಯ ಅಂದಮೇಲೆ ಮನುಷ್ಯ ಆಯಿತು ಅಂತ ಹೇಳಿದ್ರು. ಅಂದರೆ ಅಲ್ಲಿ ಧರ್ಮ, ಗಿರ್ಮ, ಜಾತಿ, ಕುಲ, ಗೋತ್ರ, ಗಂಡಸು, ಹೆಂಗಸು, ನಪುಂಸಕ, ಹುಡುಗರು, ದೊಡ್ಡವರು ಏನೂ ಇಲ್ಲ, ಎಲ್ರಿಗೂ ಆಗುತ್ತೆ. ಮತ್ತು ಅದು ಅವನ ಆ ಹೃದಯಕ್ಕೆ ತಾಕುವಂಗಿರಬೇಕು ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನೂ 1-2-3 ಪಾಯಿಂಟ್ ಹೇಳಿದ್ದಾರೆ. ಹಾಗೆ ಅದಕ್ಕೋಸ್ಕರ ಮನುಷ್ಯನಿಗೋಸ್ಕರ ಹೊರಟಿದೆ ಅಂತ. ಹಾಗಾದರೆ ಈ ಶಾಸ್ತ್ರವನ್ನು ತಿಳಿಬೇಕು ಅನ್ನೋ ಮನುಷ್ಯನನ್ನು ಏನಂತ ಕರೀತಾರೆ? ಅಧಿಕಾರಿ ಅಂತ ಕರೀತಾರೆ ಅಂತ ಹೇಳಿದರು. ಸೊ ಅಧಿಕಾರಿ ಅಂದರೆ ತಿಳಿದುಕೊಳ್ಳುವ 2 ಇರಬೇಕಲ್ಲಿ. ತಿಳ್ಕೊಳ್ಳೋದಕ್ಕೆ ಏನೇನು ಬೇಕೋ ಓದಿ ಅಲ್ಲಿ ನೀವೇ. ಆಸೆ, ಯೋಗ್ಯತೆ, ಇಚ್ಛೆ ಇರಬೇಕು ತಿಳ್ಕೊಬೇಕು ಅಂತ, ಅದಕ್ಕೆ ಒಂದು ಯೋಗ್ಯತೆ ಇರಬೇಕು.
ಎಕ್ಸ್ಪ್ಲೈನ್ ಮಾಡಿ. ಯೋಗ್ಯತೆ ಅಂದರೆ ಏನು, ಇಚ್ಛೆ ಅಂತಂದರೆ ಏನು? ಇಚ್ಛೆ ಅಂದ್ರೆ ಆಸೆ. ಆಸೆ ಅದನ್ನ ತಿಳ್ಕೊಬೇಕು, ಏನು ಅಂತ ತಿಳ್ಕೊಬೇಕು ಅಂತ ಅವನಿಗೆ ಆಸೆ ಇರ್ಬೇಕು. ಇದೇ ಬೇಕು ಅಂತ ಮನ್ಸಲ್ಲಿ ಇರ್ಬೇಕು, ಅದು ಆಸೆ. ಮುಮುಕ್ಷತ್ವ ಅಂತಾರಲ್ಲ ಅದು. ಆಮೇಲೆ ಇನ್ನೇನು ಇಚ್ಛೆ ಅನ್ನೋದಕ್ಕೆ ಇನ್ನೇನು ಎಕ್ಸಾಂಪಲ್ ಕೊಡ್ತೀರಾ? ಯೋಗ್ಯತೆ ಅಂದ್ರೆ ಏನು? ಹೋಗ್ಲಿ, ಯೋಗ್ಯತೆಗೆ ಏನು ಎಕ್ಸಾಂಪಲ್ ಕೊಡ್ತೀರಾ ಯೋಗ್ಯತೆಗೆ? ಯೋಗ್ಯತೆ ಅಂದ್ರೆ ಅವನಿಗೆ ವಿವೇಕ ಇರ್ಬೇಕು, ನಿತ್ಯಾನಿತ್ಯ ವಸ್ತು ವಿವೇಕ, ವೈರಾಗ್ಯ ಇವೆಲ್ಲ ಬೇಕು, ಅದು ಯೋಗ್ಯತೆ ಅಂದ್ರೆ. ಯೋಗ್ಯತೆ ಅಂದ್ರೆ ಸಾಧನಾ ಚತುಷ್ಟಯ ಬರುತ್ತಲ್ಲ, ಅದು ಯೋಗ್ಯತೆ ಇರ್ಬೇಕು ಅಂತ. ಆ ಯೋಗ್ಯತೆ ಇರಬೇಕು ಅಂತ ಆಯ್ತು. ನಿನ್ನೆ ಎಲ್ಲ ನಾನು ಚಿಂತನೆ ಮಾಡಿದ್ದೀವಿ. ಇಲ್ಲಿ ಇಚ್ಛೆ ಅಂತಂದ್ರೆ ಏನು? ಇವು ನಾಲ್ಕರಲ್ಲಿ ಯಾವುದು ಮುಖ್ಯ? ಸಾಧನ ಚತುಷ್ಟಯ ಇವ ನಾಲ್ಕರಲ್ಲಿ ಯಾವುದು ಮುಖ್ಯ? ನಿತ್ಯಾನಿತ್ಯ ವಸ್ತು ವಿವೇಕನೇ ಮುಖ್ಯ. ಅಲ್ಲ, ಇಚ್ಛೆ. ಅವನಿಗೆ ಇಚ್ಛೆ ಇದ್ರೇನೆ ಅವನ್ನೆಲ್ಲ ಮಾಡ್ಕೊಂಡು ಹೋಗ್ತಾನೆ. ಫಸ್ಟ್ ಆಫ್ ಆಲ್ ಅವನಿಗೆ ಇಂಟ್ರೆಸ್ಟ್ ಇರಬೇಕು. ಈಗ ಮುಮುಕ್ಷತ್ವ ತುಂಬ ಇಂಪಾರ್ಟೆಂಟ್. ಈಗ ಒಬ್ಬ ಡಾಕ್ಟರ್ ಕೋರ್ಸ್ಗೆ ಹೋಗ್ಬೇಕಾದ್ರೆ ನಮ್ಮ ಜೊತೆನಲ್ಲಿ ನನ್ನ ಕಸಿನ್ ಒಬ್ಬ ಬಂದಿದ್ದ. ನನಗಿಂತ ಅವನೊಂದು 2-3 ವರ್ಷ ದೊಡ್ಡವನು. ಅವನು ಡಾಕ್ಟರ್ ಕೋರ್ಸಿಗೆ ಸೇರಿದ್ದ. ಅವನು ಡೊನೇಷನ್ನೇ, ನನ್ನ ಕಸಿನ್ನೇ. ಅವನಿಗಿಷ್ಟ ಇರಲಿಲ್ಲ ಡಾಕ್ಟರ್ ಆಗೋದಕ್ಕೆ, ಇಂಜಿನಿಯರ್ ಆಗಬೇಕು ಅಂತ ಅವನಿಗಿಷ್ಟ. ಅವ್ರ ತಂದೆ ಬಲಾತ್ಕಾರದಿಂದ ಡಾಕ್ಟರ್ ಕೋರ್ಸಿಗೆ ಸೇರಿಸಿದ್ರು. ಇಚ್ಛೆ ಇಲ್ಲ ಅವನಿಗೆ, ಓದಲೇ ಇಲ್ಲ ಅವನು. ನಾನು ಪಾಸಾಗಿ 3 ವರ್ಷ ಆದಮೇಲೆ ಅವನು ಪಾಸ್ ಮಾಡ್ಕೊಂಬಂದಿದ್ದು. ನನಗಿಂತ 3 ವರ್ಷ ಮೊದಲು ಓದವನು. ಫೇಲ್ ಆಗ್ತಾ ಇದ್ದ, ಬಟ್ ಬುದ್ಧಿವಂತ, ಇಂಟೆಲಿಜೆಂಟು, ಜ್ಞಾಪಶಕ್ತಿ ಇದೆ, ಎಲ್ಲ ಇದೆ. ಅವನು ಸೈಂಟಿಸ್ಟ್ ಆಗಬೇಕಾಗಿತ್ತು. ಆ ಥರ ಇಚ್ಛೆ ಇಲ್ಲದೆ ಇದ್ದರೆ ನಮಗೆ ಆ ಕೆಲಸ ಮಾಡೋದಕ್ಕೆ ಆಸಕ್ತಿ ಬರೋದಿಲ್ಲ. ಅದಕ್ಕೆ ಫಸ್ಟ್ ಎತ್ಕೊತಾನೆ ನನಗೆ ಆ ಜಿಜ್ಞಾಸೆ, ಇಚ್ಛೆ ಇರಬೇಕು, ಜಿಜ್ಞಾಸೆ. ಆ ಜಿಜ್ಞಾಸೆ ಫಸ್ಟ್ ಇದ್ದರೆ ಆ ಯೋಗ್ಯತೆ ಎಲ್ಲ ಎಳ್ಕೊಂಬರುತ್ತೆ. ನನಗೆ ಆಸೆ ಒಂದು ಇದ್ಬಿಟ್ರೆ ಏನು ಬೇಕಾದರೂ ಮಾಡಿಸುತ್ತೆ ಆಸೆ, ಅಲ್ವಾ? ಹಾಗೆ ಅದಕ್ಕೋಸ್ಕರ ಯೋಗ್ಯತೆ, ಇಚ್ಛೆ ಇವೆರಡು ಆಯಿತು. ಇನ್ನು ಮನುಷ್ಯನ ವ್ಯವಹಾರದಲ್ಲಿ ಬುದ್ಧಿಪೂರ್ವಕವಾಗಿ ನಡೆಯುತ್ತಾನೆ. ಎಷ್ಟೋ ಸಲ ಪದಾರ್ಥದ ಸ್ವರೂಪವನ್ನು ವಿವೇಚನೆ ಮಾಡದೆಯೂ ನಡೆದುಕೊಳ್ಳುತ್ತಾನೆ. ಮೋಸ್ಟ್ ಆಫ್ ದಿ ಟೈಮ್ ವಿವೇಕ ಮಾಡಬೇಕಾಗಿಲ್ಲ. ಅದಕ್ಕೆ ಪ್ರಾಣಿಗಳದ್ದು ಎಕ್ಸಾಂಪಲ್ ಕೊಟ್ಟಿದ್ದು. ಮನುಷ್ಯನೂ ಅಷ್ಟೇ. ಆದರೆ ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ರೇಷ್ಮೆ ಸೀರೆ ತೊಗೊತೀರಾ, ನೋಟ್ ತೊಗೊತೀರಾ. ಆವಾಗ ಸ್ವಲ್ಪ ಫೋಟೋ ನೋಟ ಅಥವಾ ಒರಿಜಿನಲ್ ನೋಟ, ಇದು ಉಮಾ ಗೋಲ್ಡಾ ನಿಜವಾದ ಗೋಲ್ಡಾ ಅಲ್ವಾ? ಅಲ್ಲಿ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು. ಯಾವುದಾದ್ರೂ ವಸ್ತುಗಳು ತೊಗೊಳ್ಳುವಾಗ ಅಂಗಡಿ ಅಥವಾ ಹೆಸರಿರೋದನ್ನು ನೋಡಿ ತೊಗೊಳ್ಳೋದು, ಈ ಬುದ್ಧಿಪೂರ್ವಕ ಅಷ್ಟಿದ್ದರೆ ಸಾಕು. ಹಾಗೆ ನಡೆದುಕೊಳ್ತಾನೆ. ಈಗ ಉದಾಹರಣೆಗೆ ಸ್ವಾಮಿಗಳೇ ಕೊಡ್ತಾರೆ. ಚಿನ್ನ, ಬೆಳ್ಳಿ ಮುಂತಾದ ಬೆಲೆಯುಳ್ಳ ಪದಾರ್ಥಗಳನ್ನು ವಿಚಾರಪೂರ್ವಕವಾಗಿ ಸಂಪಾದಿಸಿಕೊಂಡು ಒಡವೆ ಮುಂತಾದಗಳಿಗೆ ಉಪಯೋಗಿಸ್ಕೊಳ್ತಾನೆ. ಅದೇ ಥರ ಇದಕ್ಕೆ ಇನ್ನು ದೂರದಲ್ಲಿ ತಳಗಟ್ಟುವ ಕಪ್ಪೆ ಚಿಪ್ಪನ್ನು ಬೆಳ್ಳಿ ಅಂತ ಭಾವಿಸ್ಕೊಂಡು ಅದರ ಧಾವಿಸಿ ಅದು ಬೆಳ್ಳಿ ಅಲ್ಲವೆಂದು ಗೊತ್ತಾದಾಗ ಆಶಾಭಂಗವಾಗಲು ವ್ಯಥೆಪಡ್ತಾನೆ. ಹೀಗೆ ಅಲ್ವಾ? ಹೀಗೆ ಒಂದು ಹಗ್ಗವನ್ನು ಬುದ್ಧಿಪೂರ್ವಕವಾಗಿ ಸಂಪಾದಿಸಿಕೊಂಡು ಗಂಟು ಕಟ್ಟುವುದು ಹಗ್ಗ. ಅದನ್ನು ಅಕಸ್ಮಾತು ಅದನ್ನು ಬುದ್ಧಿಪೂರ್ವಕವಾಗಿ ಯಾತಕ್ಕೆ ಉಪಯೋಗಿಸ್ಕೋಬೋದು? ಕೆಲಸಕ್ಕೆ, ಲೌಕಿಕ ವ್ಯವಹಾರಗಳಿಗೆ ಉಪಯೋಗಿಸ್ಕೋಬೋದು ಹಗ್ಗ, ಅಲ್ವಾ? ಹಾಸಿಗೆ ಕಟ್ಟಕ್ಕೋ ಇದಕ್ಕೆಲ್ಲ ಉಪಯೋಗಿಸ್ಕೊತಾನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ವಿವೇಕ ಮಾಡಿಕೊಂಡ್ರೆ ಸಾಕು. ಹಾಗೆ ಬಾವಿಯಿಂದ ನೀರು ಸೇರೋದಕ್ಕೋ ಅದಕ್ಕೋ ಇದಕ್ಕೋ ಉಪಯೋಗಿಸ್ಕೊತಾನೆ ಅಂತ. ಅದೇ ಹಗ್ಗವನ್ನು ಹಾವು ಅಂತ ತಿಳ್ಕೊಂಡಾಗ ಅವಾಗೇನು ಮಾಡಬೇಕು? ಪ್ರಶ್ನೆ. ಓಡೋಗ್ತಾನೆ ಸರಿ. ಆಮೇಲೆ ಏನು ಮಾಡ್ಕೋಬೇಕಲ್ಲಿ? ವಿವೇಕ ಮಾಡ್ಕೋಬೇಕಲ್ವಾ? ಅಥವಾ ಏನು ಅಂತ ಡೌಟ್ ಬರುತ್ತೆ. ತಿಳ್ಕೊಳ್ಳೋದಕ್ಕೋಸ್ಕರ ಅವನು ಹೇಳ್ತಾನೋ ಯಾರೋ ಬರ್ತಾರೆ ಹೇಳ್ತಾರೆ, ಅವಾಗ ಸ್ವಲ್ಪ ವಿವೇಕ ಉಪಯೋಗಿಸ್ಬೇಕಲ್ವ? ಅದು ಸೊ ಹೀಗೆ ಕಣ್ಣು, ಕಿವಿ ಮುಂತಾದ ಕರಣಗಳಿಂದ ಜ್ಞೇಯ ಅಂದರೆ ಏನಿಲ್ಲಿ? ತಿಳಿದುಕೊಳ್ಳಬೇಕಾಗಿರುವಂಥ ಪದಾರ್ಥಗಳು, ವಸ್ತುಗಳು. ಸೊ ಈಗ
ಜ್ಞಾತೃ ಯಾರು, ಜ್ಞೇಯ ಯಾವ್ಯಾವುದು? ಶ್ರೀಧರ್ ಅವರೇ, ಜ್ಞಾತೃ ಯಾವುದು, ಜ್ಞೇಯ ಯಾವ್ಯಾವುದು? ಜ್ಞೇಯ ವಿಷಯಗಳಲ್ಲಿ, ಜ್ಞೇಯ ಅಂದರೆ ವಿಷಯ ಸರ್, ವಿಷಯಗಳು. ಯಾವ್ಯಾವುದು? ಪ್ರಮಾಣಗಳಿಂದ ಅರಿವು ಮಾಡೋದೆಲ್ಲ ವಿಷಯಗಳಾಗತ್ತೆ ಸರ್. ಯಾವ್ಯಾವುದು ವಿಷಯಗಳು? ಈ ಜ್ಞಾತೃ ಅಂದ್ರೆ ಯಾರು ಹೇಳ್ತೀರಾ? ಜ್ಞಾತೃ ಅಂದರೆ ಕರ್ತೃ, ಅಂದರೆ ವಿಷಯಿ. ಜ್ಞಾತೃ ಅಂದರೆ ವಿಷಯಿ. ಸರಿ, ಯಾರು ಇವಾಗ ಜ್ಞಾತೃ ಇಲ್ಲಿ? ಜೀವಪ್ಪ. ಮಿಕ್ಕಿರೋದು ವಿಷಯ ಅಂದ್ರೆ ಯಾವ್ಯಾವುದನ್ನು ಹೇಳ್ತೀರಾ? ಆದಿಭೌತಿಕ, ಆದಿದೈವಿಕ. ಕರೆಕ್ಟ್. ಇವನ್ ಕಾಲ, ದೇಶ, ಕಾರ್ಯ, ಕಾರಣ, ಭಾವಗಳು ಕೂಡ ವಿಷಯ. ಹೌದು. ಈಗ ಅವಸ್ಥೆಗಳೇನು? ಅವಸ್ಥೆಗಳು ವಿಷಯನೇ ಸರ್. ಹಾಗೆ ನೋಡಬೇಕು. ಹಾಗೆ ಸೊ ಜ್ಞೇಯವಾದ ತಿಳಿದುಕೊಳ್ಳೋ ಪದಾರ್ಥಗಳನ್ನು ಸರಿಯಾಗಿ ಅಥವಾ ತಪ್ಪಾಗಿ ತಿಳ್ಕೊಳ್ಳೋದು ಅವಿದ್ಯೆ ಇರುತ್ತದೆ. ಯಾವತ್ತೂ ಏನೂ ಮಾಡೋಕ್ಕೆ ಬರಲ್ಲ. ಕೆಲವು ತಪ್ಪು ಅಂತ ಯಾವುದೋ ಕಾರಣಗಳಿಂದ ಹಂಗಾಗತ್ತೆ. ಹಾಗೆ ಅವುಗಳ ಪ್ರಾಪ್ತಿಗೆ ಅಥವಾ ಪರಿಹಾರಕ್ಕೆ ಪ್ರಯತ್ನಿಸ್ತೀವಿ. ತನ್ನ ಕೆಲಸದ ಫಲ ಅನುಭವಿಸುವುದು ಅದು ಸ್ವಾಭಾವಿಕ ಆಗಿರುತ್ತೆ ಅಲ್ವಾ? ಹಾಗೆ ಸೊ ತನ್ನ ಕೆಲಸದ ಫಲವನ್ನು ಅನುಭವಿಸುವುದು ಸ್ವಾಭಾವಿಕ ಆಗಿರುತ್ತೆ. ನಿಜವಾಗ್ಲೂ ಬೆಳ್ಳಿ ಸಿಕ್ಕಿದ್ರೆ ಲಾಭ, ಬೆಳ್ಳಿ ಸಿಗದೇ ಇದ್ದರೆ ಅಯ್ಯೋ ಬೆಳ್ಳಿ ಅಲ್ಲ ಅಂತ ಅಂದ್ಕೊಂಡು ಡಿಸಪಾಯಿಂಟ್ ಆಗುತ್ತೆ ಅಷ್ಟೇ. ಹಾಗೆ ಪ್ರಾಣಿಗಳು ತಮ್ಮ ಮನಸ್ಸಿಗೆ ಸ್ವಭಾವದಿಂದ ಹೊಳೆಯುವ ಭಾವನೆಯಿಂದ ವ್ಯವಹರಿಸುತ್ತವೆ. ಮನುಷ್ಯನು ಕೂಡ ಪ್ರಾಣಿ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್, ಅದಕ್ಕೆ ಅದನ್ನು ಹೈಲೈಟ್ ಮಾಡಿದ್ದು. ಚೆನ್ನಾಗಿ ಗಮನಿಸ್ಬೇಕಿಲ್ಲಿ. ಮನುಷ್ಯನೂ ಕೂಡ ಭಾವನೆಯಿಂದ ವ್ಯವಹರಿಸ್ತಾರೆ. ಮನುಷ್ಯನೂ ಕೂಡ ಪ್ರಾಣಿಗಳಂತೆಯೇ ನೋಡ್ರಿ, ನೈಸರ್ಗಿಕ ಸ್ವಾಭಾವಿಕ ಜ್ಞಾನದಿಂದಲೂ, ಅಂದರೆ ಇನ್ಸ್ಟಿಂಕ್ಟ್, ಮೆಕ್ಯಾನಿಕಲ್ ಅಂತ, ಆಲ್ಮೋಸ್ಟ್ ಯಾವಾಗಲೂ ಇನ್ಸ್ಟಿಂಕ್ಟ್ ಹಂಗಾಗ್ತಾ ಇರುತ್ತೆ. ವಿವೇಕಪೂರ್ವಕವಾಗಿ ಮಾಡಿಕೊಂಡ ಜ್ಞಾನದಿಂದ, ಅಂದರೆ ಡಿಸ್ಕ್ರಿಮಿನೇಷನ್ ಇಲ್ದಿದ್ರೆ ಇನ್ಸ್ಟಿಂಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹೇಗೆ ಪ್ರಾಣಿಗಳು ಮಾಡ್ಕೊಂಡು ಹೋಗುತ್ತೋ ಹಾಗೆ ಕೆಲವು ಸಾರಿ ನಮಗದು ದುಃಖ ಆದಾಗ, ಏನಾದರೂ ಹೆಚ್ಚು ಕಡಿಮೆ ಆದಾಗ, ನಾವು ಹೇಳಿದ್ನಲ್ಲ ಒಂದು ವ್ಯಾಪಾರ ಮಾಡ್ತೀನಿ, 2 ವರ್ಷ ಆದಮೇಲೆ ಲಾಸ್ ಆಗೋಕ್ಕೆ ಶುರುವಾಗುತ್ತೆ. ಆವಾಗ ನಾನು ತಲೆ ಕೇರ್ಕೊಂಡು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀನಿ ಏನಾಗಿದೆ ಅಂತ. ಆವಾಗ ಸ್ವಲ್ಪ ವಿವೇಕ ಉಪಯೋಗಿಸ್ತೀವಿ. ಮೊದಲೂ ಉಪಯೋಗಿಸಿರ್ತೀವಿ. ಏನು ವ್ಯಾಪಾರ ಮಾಡಬೇಕಾದ್ರೆ, ದುಡ್ಡು ಹಾಕಬೇಕಾದ್ರೆ ಎಷ್ಟೋ ಸಾರಿ ನಮಗೆ ಗೊತ್ತಿರುತ್ತಿಲ್ಲ, ಅದರಲ್ಲಿ ಏನೋ ಪ್ರಾಬ್ಲಮ್ಗಳಿರುತ್ತೆ. ಎಲ್ಲನೂ 100% ಸ್ಟಡಿ ಮಾಡೋಕ್ಕಾಗೋದಿಲ್ಲ. ಹೀಗೆ ಆದ್ದರಿಂದ ಕೊಂಡು ಡಿಸ್ಕ್ರಿಮಿನೇಷನ್, ಜ್ಞಾನದಿಂದ ಡಿಸ್ಕ್ರಿಮಿನೇಷನ್ ಮಾಡೋದು ಮಾಡ್ತೀವಿ. ಇನ್ನು ಸಾಮಾನ್ಯ ಜನರು ಭೌತಿಕಶಾಸ್ತ್ರ, ಸೈನ್ಸ್ ಅರಿತಿರುವ ಬುದ್ಧಿವಂತರು ಮಾಡಿರುವ ಈ ಬಗೆಯ ವ್ಯವಹಾರಕ್ಕೆ ಲೌಕಿಕ ವ್ಯವಹಾರ ಅಂತಾರೆ. ಈಗ ಲೌಕಿಕ ವ್ಯವಹಾರ ಅನ್ನೋದಕ್ಕೆ ಇಷ್ಟು ಆಯಿತು, ಇಲ್ಲೇ ಹೇಳಿಬಿಟ್ರು. ಈಗ ಬರೀ ಲೌಕಿಕ ವ್ಯವಹಾರ ಹೇಳಿದ್ದಾರೆ. ಲೌಕಿಕ ಅದರಲ್ಲಿ ಏನೇನು ಹೇಳಿದ್ರು? ಸಾಮಾನ್ಯ ಜನರು. ನಾವಿವಾಗ ಅವಾಗಲೇ ಲೀಸ್ಟ್ ಹಾಕಿದ್ವಲ್ಲ, ಸ್ವೇಚ್ಛಾ ಪ್ರವೃತ್ತಿಯಿಂದ ಹಿಡಿದು ಇದರವರೆಗೂ ತೊಗೊಂಬಂದ್ಬಿಟ್ಟಿದ್ದೀವಿ. ಅವೆಲ್ಲ ವ್ಯವಹಾರದಲ್ಲೇ ಇರುತ್ತೆ. ಇನ್ನು ಭೌತಿಕಶಾಸ್ತ್ರ, ಸೈನ್ಸ್, ಈ ಲೌಕಿಕ ವ್ಯವಹಾರದಲ್ಲಿ ಇನ್ಯಾವ್ಯಾವ ಶಾಸ್ತ್ರಗಳಿರುತ್ತೆ? ಪ್ರಶ್ನೆ ಕೇಳ್ತಾರೆ. ಬೇರೆ ಎಲ್ಲ ಇರುತ್ತೆ ಅಂದರೆ ಎಲ್ಲ ವಿಜ್ಞಾನಗಳು ಎಲ್ಲ ಇರುತ್ತೆ. ಭೌತಿಕ ಆಮೇಲೆ ಸಾಮಾನ್ಯ ವಿಜ್ಞಾನಗಳಿರುತ್ತೆ. ಅದರಲ್ಲಿ ಇನ್ಯಾರಾದ್ರೂ ಆ್ಯಡ್ ಮಾಡಿ. ಕೃಷ್ಣ, ಧರ್ಮಶಾಸ್ತ್ರಗಳು ಎಲ್ಲ ಇದರಲ್ಲೇ ಬರುತ್ತಲ್ಲ ಸರ್. ಕ್ರಿಶ್ಚಿಯಾನಿಟಿ ಅವ್ರದ್ದು ಎಲ್ಲ ಧರ್ಮ ಗ್ರಂಥಗಳು ಎಲ್ಲ ಲೌಕಿಕ ವ್ಯವಹಾರ. ಲೌಕಿಕದಲ್ಲಿ ಬರೋಲ್ಲ ಅವೆಲ್ಲ, ವೈದಿಕದಲ್ಲಿ ಬರುತ್ತೆ ಅವೆಲ್ಲ. ಧರ್ಮಶಾಸ್ತ್ರಗಳು ಅಂದರೆ ಸ್ವಲ್ಪ ವೈದಿಕ. ಅವು ಸತ್ತ ಮೇಲೆ ಸ್ವರ್ಗ ನರಕ ಪುನರ್ಜನ್ಮಗಳು ಇದೇ ಇಲ್ಲ, ಅವೆಲ್ಲ ವೈದಿಕಕ್ಕೆ ಬರೋದವು. ಲೌಕಿಕದಲ್ಲಿ ಇನ್ನೇನೇನು ಬರುತ್ತೆ? ಅರ್ಥಶಾಸ್ತ್ರ ಬರ್ಬೋದು, ಎಲ್ಲ ಶಾಸ್ತ್ರಗಳು ಎಲ್ಲ ಸರ್. 64
ವಿದ್ಯೆಗಳು. 64 ವಿದ್ಯೆಗಳು ಹಿಡ್ಕೊಳ್ರಿ. ಅದು ನಾರದರು 64 ವಿದ್ಯೆಗಳು ಹೇಳ್ತಾರೆ, ಅದರಲ್ಲಿ ಎಲ್ಲ ಬಂದ್ಬಿಡುತ್ತೆ 64. ಇನ್ನೇನು ಬೇಕು ಅದರಲ್ಲಿ? ಸರ್ಪಶಾಸ್ತ್ರ, ಖಗೋಳಶಾಸ್ತ್ರ, ಈಗ ವೇದ ಅಂಗಗಳು ಅಂತೀವಲ್ಲ, ಇದರಲ್ಲೇ ಬರೋದು ವೇದ ಅಂಗಗಳು. ಆಮೇಲೆ ನೀವು ಡಾಕ್ಟ್ರು, ಇಂಜಿನಿಯರು, ಕಂಪ್ಯೂಟರು, ಆಮೇಲೆ ಖಗೋಳಶಾಸ್ತ್ರ, ಭೂಗೋಳಶಾಸ್ತ್ರ, ಮತ್ತು ಚಾರ್ವಾಕರ ಶಾಸ್ತ್ರ, ಮತ್ತು ಎಲ್ಲ ಇಲ್ಲೇ ಬರೋದು. ಚಾರ್ವಾಕರು, ಆಮೇಲೆ ವೆಸ್ಟರ್ನ್ ಫಿಲಾಸಫರ್ಸು, ಈಸ್ಟರ್ನ್ ಫಿಲಾಸಫರ್ಸು, ಸೈಂಟಿಸ್ಟ್ಗಳು, ಇವರೆಲ್ಲ ಇಲ್ಲೇ ಬರ್ತಾರೆ ಅಂತ ಹೇಳೋದು. ಇಷ್ಟು ಇದರಲ್ಲೇ ಇರ್ತಾರೆ. ಈ ಬಗೆಯ ವ್ಯವಹಾರಕ್ಕೆ ಲೌಕಿಕ ವ್ಯವಹಾರ ಅಂತ ಕರೀತಾರೆ. ಅಲ್ಲಿಗೆ ಶಾಸ್ತ್ರೀಯ ವ್ಯವಹಾರ ಅಂದರೆ ಏನು? ಅದು ಇನ್ನೊಂದು ಪ್ಯಾರ ಇದೆ, ಜಸ್ಟ್ ಮುಗಿಸ್ಬೇಡ. ಅಲ್ಲಿ ಕರೆಕ್ಟಾಗಿ ನಿನ್ನೆ ನಾನು ಏನು ಮಾಡಿದ್ನೋ ಅಲ್ಲಿವರೆಗೂ ಆಗಿದೆ. ಈಗ ಎರಡನೇದು, ನಾವು ವ್ಯವಹಾರಗಳನ್ನ 3 ಭಾಗ ಮಾಡಿದ್ವಿ. ಯಾವ್ಯಾವುದು? ಲೌಕಿಕ, ವೈದಿಕ, ಪಾರಮಾರ್ಥಿಕ. ಈಗ ಎರಡನೇದು ವೈದಿಕ ಅಥವಾ ಶಾಸ್ತ್ರೀಯ ವ್ಯವಹಾರ ಇಟ್ಕೋಬೋದು. ಇಲ್ಲಿ ಏನೇನು ಹೇಳಿದ್ದಾರೆ ಅಂತ ನೋಡೋಣ. ಶಾಸ್ತ್ರದಲ್ಲಿ ಅಂದರೆ ವೇದದಲ್ಲಿ 4 ವೇದಗಳಿದೆ, ಗೊತ್ತು. ಕೆಲವು ಕರ್ಮಗಳನ್ನು ಮಾಡಬೇಕು ಅಂತ ಅವುಗಳನ್ನು ಮಾಡುತ್ತಿರುವವರಿಗೆ ಏನಾಗುತ್ತೆ, ಕೆಲವು ಶಾಸ್ತ್ರ ಅಂದಿದ ತಕ್ಷಣ ಏನೇನಿರುತ್ತೆ ಹೇಳ್ರಿ? ಕೆಲವು ಕರ್ಮಗಳನ್ನ ಮಾಡಬೇಕು, ಮಿಕ್ಕಿರೋದು ಕೆಲವು ಮಾಡಬೇಕು, ಕೆಲವು ಮಾಡಬಾರ್ದು, ನಿಷಿದ್ಧ ಮಾಡಬಾರ್ದು. ಅದಕ್ಕೆ ಶಾಸ್ತ್ರ ನಮ್ಗೆ ಹೇಳ್ಕೊಡುತ್ತೆ, ಈ ಕೆಲ್ಸಗಳನ್ನ ಮಾಡು, ಈ ಕೆಲ್ಸಗಳನ್ನ ಮಾಡಬೇಡ, ಹಾಗನ್ನೋದು ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು? ಸುಳ್ಳು ಹೇಳ್ಬಾರ್ದು, ಧರ್ಮದಿಂದ ನಡ್ಕೊಬೇಕು, ಕೆಟ್ಟ ಕೆಲಸ ಮಾಡಬಾರ್ದು, ಯಾರನ್ನು ಕೊಲೆ ಮಾಡಬಾರ್ದು, ನೋವು ಮಾಡಬಾರ್ದು ಯಾರಿಗೂ. ಒಟ್ಟಿನಲ್ಲಿ ಯಮ ನಿಯಮಗಳು ಅಂತೀವಿ ಅಲ್ವಾ? ಬಸವಣ್ಣವ್ರು ಹೇಳಿರೋದೆಲ್ಲ ಮಾಡಬೇಡ್ರಿ. ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲೂ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ನಿನ್ನ ಬಣ್ಣಿಸಬೇಡ, ಇತರರ ಅಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ಮೆಚ್ಚುವ ಪರಿ ಅಂತ ಎಲ್ಲ ಮಾಡದೇ ಇರೋದನ್ನೇ ಹೇಳಿಬಿಟ್ಟಿದ್ದಾರೆ ಅವರು. ಇಲ್ಲಿ ಇವರು ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಅನ್ನೋದು ಕೂಡ ಪಾತಂಜಲಿಗಳು ಯೋಗ ಸೂತ್ರದಲ್ಲಿ ಬೇಸ್ಮೆಂಟ್ ಇದ್ದಂಗಿದು. ಯೋಗ ಕ್ಲಾಸಿಗೆ ಬಂದರೆ ಫಸ್ಟ್ ಇದನ್ನು ನಾವು ಹೇಳ್ತಾ ಇದ್ವಿ, ಯಮ ನಿಯಮಗಳು ಅಂತ. ಇವಾಗ ಅದರ ಅಡ್ರೆಸ್ಸೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಇರಲಿ, ಒಟ್ಟಿನಲ್ಲಿ ಎಲ್ಲಿ ಹೋದರೂ, ಈಗ ನೀವು ಸ್ಕೂಲ್ಗೆ ಹೋಗ್ತೀರಾ, ಹೋಗಿದ ತಕ್ಷಣ ಅಲ್ಲಿ ಗಲಾಟೆ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಇವೆಲ್ಲ ಹೇಳ್ತಾರಲ್ಲ, ಹಾಗೆ ಎಲ್ಲೇ ಹೋದರು. ಈಗ ನೀವು ಸ್ಕೂಟ್ರ್ ಬಿಡ್ತೀರಾ, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ರೂಲ್ಸ್ನ ನೀವು ಫಾಲೋ ಮಾಡಬೇಕು, ಮತ್ತು ಅದಕ್ಕೆ ಎಗ್ನೆಸ್ಟಾಗಿ ನಡ್ಕೋಬಾರ್ದು. ಎಲ್ಲಾದರೂ ಹೋಗ್ರಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ, ಕೋರ್ಟ್ಗೆ ಹೋಗ್ರಿ, ಎಲ್ಲೋದ್ರು ಇದ್ದೇ ಇರುತ್ತೆ. ಲೌಕಿಕದಲ್ಲಿ ಹಾಗಿದ್ಮೇಲೆ ನಾವು ಶಾಸ್ತ್ರೀಯ ಅಥವಾ ವೈದಿಕದಲ್ಲಿ ಇಲ್ಲ ಅಂತ ಹೇಳಕ್ಕೆ ಬರ್ತೇನೋ? ಬರೋದಿಲ್ಲ. ಆದ್ದರಿಂದ ಹೀಗೆ ಅದು ತುಂಬ ಇಂಪಾರ್ಟೆಂಟು, ಇದು ತುಂಬ ಇಂಪಾರ್ಟೆಂಟು ಶಾಸ್ತ್ರೀಯ ಕರ್ಮಗಳಲ್ಲಿ. ಅದಕ್ಕೆ ನಾವು ಶಾಸ್ತ್ರಕ್ಕೆ ಯಾಕಿದು ಅಕಸ್ಮಾತ್ ನಾನು ಫಾಲೋ ಮಾಡ್ತೇನೆ ಅಂತ ಇಟ್ಕೊಳ್ರಿ, ನನಗೇನು ಲಾಭ? ಇಲ್ಲೂ ಒಳ್ಳೇದಾಗುತ್ತೆ, ಮೇಲಿನ ಲೋಕದಲ್ಲಿ ಸತ್ ಮೇಲೂ ಒಳ್ಳೇದಾಗುತ್ತೆ, ಮತ್ತೆ ಹುಟ್ಟು ಬಂದ್ರು ಒಳ್ಳೆ ಫಲನೇ ಆಗುತ್ತೆ. ಇದು ಅಲ್ಲೇ ಒಂದೇ ಒಂದು ವರ್ಡ್ನಲ್ಲಿ ಹೇಳಬೇಕು ಅಂದ್ರೆ ನನಗೆ ಲಾಭ ಏನಾಗುತ್ತೆ ಅನ್ನೋದಕ್ಕೆ ಕರೆಕ್ಟ್ ಒಳ್ಳೇದಾಗುತ್ತೆ. ಹಾಗೆ ಒಳ್ಳೇದು ಅನ್ನೋದು ಯಾವ ಅರ್ಥದಲ್ಲಿ? ಅಭ್ಯುದಯ, ಹ್ಯಾಪಿನೆಸ್, ಸಂತೋಷ. ಮನುಷ್ಯನಿಗೆ ಅದೇ ತಾನೇ ಬೇಕಾಗಿರೋದು. ಅದಕ್ಕೆ ಸುಖವಾಗಿರಬೇಕು, ಹಾಯವಾಗಿರಬೇಕು, ನೆಮ್ಮದಿಯಿಂದ ಇರಬೇಕು, ತೃಪ್ತಿಯಿಂದ ಇರಬೇಕು, ಕೃತಕೃತ್ಯತೆಯಿಂದ ಇರಬೇಕು, ಸಾಕು ಬೇಕುಗಳ ಕಾಟ ಇರಬಾರ್ದು. ಇದು ಹೇಗಿರುತ್ತೆ ನೋಡಿ, ಹಾಯವಾಗಿರಬೇಕು ಅಂದರೆ ಆನಂದವಾಗಿರಬೇಕು. ನಾವೀಗ ಮಾಡೋದ್ರಿಂದ ನಮ್ಮ ಆನಂದ ಹೆಚ್ಚುತ್ತೆ, ಅದು ಇಂಪಾರ್ಟೆಂಟ್. ಸೊ ಆನಂದ ಹೆಚ್ಚಬೇಕಾದ್ರೆ ಏನು ಮಾಡಬೇಕು ಅಂತಾಯ್ತು? ಅಲ್ಲಿಗೆ ಧರ್ಮದಿಂದ ನಡಿಬೇಕು, ಅಧರ್ಮವನ್ನು ಬಿಡಬೇಕು. ಶಾಸ್ತ್ರದಲ್ಲಿ ಇದು ಮಾಡಬೇಕು, ಇದು ಮಾಡಬಾರ್ದು ಅಂತ ಹೇಳ್ತಾರೆ ಅಂತ ಹೇಳಿ, ಹಿಂದೆ ನಾನು ಶಾಸ್ತ್ರದಲ್ಲಿ ಹೇಳಿದಾಗ ಏನು ಕೊಟ್ಟಿದ್ದೆ? ಗ್ರೆಡೇಷನ್ಸ್.
ಯಾವ ಉಪನಿಷತ್ನಲ್ಲಿದೆ, ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಮನುಷ್ಯಲೋಕ, ಪಿತೃಲೋಕ, ಪಿತೃಗಂಧರ್ವಲೋಕ, ಗಂಧರ್ವಲೋಕ, ಆ ಥರ ಮೇಲ್ಮೇಲೆ ಪ್ರಜಾಪತಿ ಲೋಕ. ಕರೆಕ್ಟು. ಯಾವ ಉಪನಿಷತ್ನಲ್ಲಿದೆ ಇದು? ತೈತಿರೀಯ ಉಪನಿಷತ್, ತೈತರೀಯ ಉಪನಿಷತ್ನಲ್ಲಿ, ಆನಂದವಲ್ಲಿಯಲ್ಲಿ. ಆನಂದವಲ್ಲಿಯಲ್ಲಿ. ಸರಿ, ಇಲ್ಲಿ ಮನುಷ್ಯ ಲೋಕದಲ್ಲಿ ಅವನಿಗೆ ಇರಬೇಕಾದ್ರೆ ಅವನಿಗೆ ಏನು ಕ್ವಾಲಿಫಿಕೇಷನ್ ಇರಬೇಕು? ಅವನಿಗೆ ಏನು ಕ್ವಾಲಿಫಿಕೇಷನ್ ಇರಬೇಕು? ಅವನಿಗೆ ಬಲಿಷ್ಠನಾಗಿರ್ಬೇಕು, ದೃಢನಾಗಿರ್ಬೇಕು. ಆಮೇಲೆ ಇಂಪಾರ್ಟೆಂಟು ಧರ್ಮಿಷ್ಠ, ಶ್ರೋತ್ರಿಯನಿಷ್ಠನಾಗಿರ್ಬೇಕು ಹೇಳೋದು. ಬಟ್ ಅಟ್ಲೀಸ್ಟ್ ಸ್ವಲ್ಪ ಶಾಸ್ತ್ರದ ವಿಚಾರ ಗೊತ್ತು, ಯಾವ್ದು ಮಾಡಬಾರ್ದು, ಯಾವ್ದು ಮಾಡಬಾರ್ದು ಅನ್ನೋದು. ಅದರ ಜೊತೆಗೆ ಅವನು ಧರ್ಮದಿಂದ ನಡ್ಕೋಬೇಕು. ಅದು ಎರಡನೇದು, ಅವನು ಯೌವನವಂತನಾಗಿರಬೇಕು. ಅವನ ಹತ್ರ ಅನುಭವಿಸೋದಕ್ಕೆ ಅವನ ಹತ್ರ ವಸ್ತುಗಳಿರಬೇಕು. ಸುಮ್ಮನೆ ಯೌವನ ಇದ್ಬಿಟ್ಟು ಅನುಭವಿಸೋಕೆ ಆಸೆ ಇದ್ದರೆ, ವಸ್ತುಗಳೇ ಇಲ್ಲದಿದ್ದರೆ ಅವನು ಹೆಂಗೆ ಅನುಭವಿಸ್ತಾನೆ? ಹಾಗೆ ಅವನು ರಾಜನಾಗಿರಬೇಕು. ಆ ಥರ ಒಬ್ಬ ಮನುಷ್ಯ, ಅವನ ಹತ್ರ ಎಲ್ಲನೂ ಇರುತ್ತೆ, ಅನುಭವಿಸೋದಕ್ಕೆ ಶಕ್ತಿನೂ ಇರುತ್ತೆ, ಆಸೆನೂ ಇರುತ್ತೆ. ಅದರ ಜೊತೆಗೆ ಅವನು ದೃಢಿಷ್ಠನೋ, ಬಲಿಷ್ಠನೋ, ಆರೋಗ್ಯವಂತನೋ, ಶ್ರೋತ್ರಿಯನಿಷ್ಠನೋ, ಅದರ ಜೊತೆಗೆ ಧರ್ಮಿಷ್ಠನೋ. ಇದು ಇಂಪಾರ್ಟೆಂಟು, ಧರ್ಮಿಷ್ಠನ್ ಅಂತ ಅನ್ನೋದನ್ನು. ಇಷ್ಟು ಇದ್ದರೆ ಅವನದು ಒಂದು ಯೂನಿಟ್ ಆನಂದ. ಅಲ್ಲಿಗೆ ಬ್ರಹ್ಮಜ್ಞಾನಿಗೆ ಇವೆಲ್ಲ ಎಷ್ಟು ಜಾಸ್ತಿ ಇರುತ್ತೆ ಅಂತ ಲೆಕ್ಕ ಹಾಕ್ಕೊಳ್ರಿ. ಇಲ್ಲೇ ಪ್ರಪಂಚದಲ್ಲೇ ಮುಕ್ತನಾದರೆ ಅವನು ದೇವತೆಗಳನ್ನೂ ಮೀರಿರ್ತಾನೆ. ಇಂದ್ರನಿಗೂ ಕೂಡ ಎಲ್ಲ ದೇವತೆಗಳು ಕೂಡ ಮುಕ್ತರಾಗಿರ್ತಾರೆ ಅಂತೇನಿಲ್ಲ. ಹಾಗೆ ಆದ್ದರಿಂದ ಸೊ ಅಷ್ಟು ನಮ್ಗೆ ಅರ್ಥ ಆಯಿತು. ಪರಲೋಕ, ಇಲ್ಲಿ ನೋಡ್ರಿ, ಈ ಶಾಸ್ತ್ರೀಯ ಕರ್ಮ, ವೈದಿಕ ಕರ್ಮ ಅಂತ ನಾವು ಕರೆದಿದ್ದ ತಕ್ಷಣ ಇದಕ್ಕೆ ಇಂಪಾರ್ಟೆಂಟಾಗಿ ಪರಲೋಕ, ಸತ್ ಮೇಲೆ ಅಲ್ಲಿ ಹೋಗ್ತೀವಿ ಅಲ್ಲಿಗೆ ಅಂತ ಇವೆಲ್ಲ. ಇದ್ರ ಬಗ್ಗೆ ಹೇಳ್ರಿ ಯಾರಾದ್ರು. ಪರಲೋಕ, ಸತ್ ಮೇಲೆ ದೊರೆಯುವ. ಬೇಗ ವೇದನೆ ಪ್ರಮಾಣ ಸರ್, ಇದೆಲ್ಲ ಅದಕ್ಕೂ ಕರ್ಮಕಾಂಡ ಇದಕ್ಕ ಎಲ್ಲಾನು. ಆದ್ರೆ ಇದೆಲ್ಲ ನಂಬ್ಕೋಬೇಕು, ಪರಲೋಕ ಎಲ್ಲ ನಂಬ್ಕೋಬೇಕು, ಸ್ವರ್ಗ ನರಕ ಎಲ್ಲ. ಆದ್ರೆ ಇದು ಜ್ಞಾನಕಾಂಡ ನಂಬ್ಕೊಬೇಕಾಗಿಲ್ಲ, ಇಲ್ಲೇ ತೋರ್ಸೋವಂಥದ್ದು ನಮ್ ಜ್ಞಾನ ಸ್ವರೂಪ. ಆದ್ರಿಂದ ಇದಕ್ಕೆ ಬೆಲೆ ಸರ್, ಇದನ್ನ ನಂಬಬೇಕಾಗುತ್ತೆ ನಾವು. ಅದು ನಮ್ಗೆ ಅಲ್ಲಿ ಇಲ್ಲೇ ಫಲ ಕೊಡೋದ್ರಿಂದ, ಅದೇ ವೇದದ ಕೊನೆ ಭಾಗನೇ ಅದು ಜ್ಞಾನಕಾಂಡ. ಆದ್ರಿಂದ ಎಲ್ಲ ಒಂದೇ ಪುಸ್ತಕದಲ್ಲಿ ಬಂದಿರೋದ್ರಿಂದ ಅದರಿಂದ ಇದಕ್ಕೂ ಕೂಡ ಶಕ್ತಿ ಬಂತು, ಇದಕ್ಕೂ ಕೂಡ ಬೆಲೆ ಬಂತು ಅಂತ ಹಾಗೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಮತ್ತು ಇವು ಸತ್ತ ಮೇಲೆ ಬೇರೆ ಲೋಕಕ್ಕೆ ಹೋಗೋದು, ಇಲ್ಲಿ ಇಂಪಾರ್ಟೆಂಟು. ಲೌಕಿಕದಲ್ಲಿ ಚಾರ್ವಾಕರು ಇವರೆಲ್ಲ ಹೇಳೋಗೆ ಶರೀರವೇ ನಾನು, ಹಾಗೆ ಲೌಕಿಕರು. ಹಾಗೆ ನೀವು ಪಾರಮಾರ್ಥಿಕ ವ್ಯಾವಹಾರಿಕ ಅಥವಾ ಶಾಸ್ತ್ರೀಯ ಕರ್ಮಕ್ಕೆ ಬಂದಿದ್ದ ತಕ್ಷಣ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈ ಶರೀರ ನಾನಲ್ಲ ಅಂತ, ಅಲ್ವಾ? ಹೇಗೆ ಸತ್ತೋದ್ರು ಅಂತಾರೆ, ಯಾವಾಗ ಹೋಯ್ತು ಪ್ರಾಣ ಅಂತ ಕೇಳ್ತಾರೆ. ಪ್ರಾಣ, ಶರೀರ ಅಲ್ಲೇ ಇರ್ತೈತೆ, ಶರೀರ ನಾನಾಗಿದೆ, ಶರೀರ ಹೊಟ್ಟೋಗ್ಬೇಕಾಗಿತ್ತಲ್ಲ, ಯಾವಾಗ ಹೋಯ್ತು ಅಂತ ಕೇಳ್ತಾರೆ. ಎಷ್ಟೊತ್ತಿಗೋಯ್ತು, ಹೆಂಗೋಯ್ತು ಅಂತ ಕೇಳ್ತಾರೆ. ಚೆನ್ನಾಗಿ ನಮ್ಗೆಲ್ರಿಗೂ ಗೊತ್ತು, ಸತ್ಮೇಲೆ ಈ ಶರೀರ ಹೋಗಲ್ಲ. ಒಟ್ಟಿನಲ್ಲಿ ಸ್ವರ್ಗ ನರ್ಕ ಅಂತ ಅಟ್ಲೀಸ್ಟ್ ನಂಬಿಕೆ ಇರೋದ್ರಿಂದ ಈ ಶರೀರ ನಾನಲ್ಲ ಅನ್ನೋದು ಎಷ್ಟೋ ಸ್ವಲ್ಪ ಆದರೂ ಆ ಅನುಭವದಲ್ಲಿ ಅಟ್ಲೀಸ್ಟ್ ನಂಬಿಕೆನೋ ಶ್ರದ್ಧೆನೋ ಏನೋ ಒಂದಿರುತ್ತೆ. ಹಾಗೆ ಚಾರ್ವಾಕರು ನಂಬಲ್ಲ ಅಷ್ಟೇ. ಅವರು ಸತ್ರ ಈ ಶರೀರನೇ ಮಜಾ ಮಾಡಿಬಿಡು ಅಂತ ಅವ್ರದ್ದು ಪ್ರತ್ಯಕ್ಷ ಪ್ರಮಾಣ ಮಾತ್ರ ನಂಬೋರು. ಹಾಗೆ ಅವರು ಈ ಶಾಸ್ತ್ರ ಪ್ರಮಾಣವನ್ನು ನಂಬೋದಿಲ್ಲ. ಅದೇ ಬಂದದ್ದು, ಅದಕ್ಕೋಸ್ಕರ ಅವ್ರು ನಂಬೋದಿಲ್ಲ, ಬೇಡ. ಹೀಗೆ ಅದಕ್ಕೋಸ್ಕರ ಇಲ್ಲಿ ನಾವು ಈ ಶರೀರಕ್ಕಿಂತ ನಾನು ಬೇರೆ ಇದ್ದೀನಿ ಅಂತ ಇಲ್ಲೇ ತಿಳ್ಕೊಂಡ್ಬಿಡ್ತಾರೆ. ಅದೇನಾದರೂ ಕರ್ಕೊಳ್ರಿ, ನೀವು ಸೂಕ್ಷ್ಮ ಶರೀರ ಅಂತ ಕರಿತೀರಾ, ಕರೀರಿ, ಏನು ಬೇಕಾದರೂ ಕರೀರಿ. ಈಗ
ಶಾಸ್ತ್ರೀಯ ಕರ್ಮಕ್ಕೂ ಪಾರಮಾರ್ಥಿಕ ಇದಕ್ಕೂ ವ್ಯತ್ಯಾಸ ಏನು ಈ ದೃಷ್ಟಿಯಿಂದ? ಶಾಸ್ತ್ರೀಯ ಕರ್ಮದಲ್ಲಿ ಮಾಡಿ ಪಡೆಯೋದು ನಾವು ಒಳ್ಳೇದು ಕೆಟ್ಟದ್ದು ಎಲ್ಲಾನು, ಇದೆಲ್ಲ ಮೀರಿರೋಂಥದ್ದು ಪಾರಮಾರ್ಥಿಕ ದೃಷ್ಟಿ. ಅದು ನಮ್ಮದೇ ಸ್ವರೂಪ ಆಗಿರೋಂಥದ್ದು. ಅಲ್ಲಿ ಇದೆಲ್ಲ ಇಲ್ಲ. ಅಲ್ಲಿ ನಮ್ಮ ನಿಜ ಸ್ವರೂಪನ ಕಂಡುಕೊಳ್ಳೋದು, ಅದೇ ಆಗಿ ಇರೋದು. ನಂದು ಇಂಪಾರ್ಟೆಂಟ್ ಪಾಯಿಂಟ್ ಅದಲ್ಲ. ಈಗ ಇಲ್ಲಿ ಶರೀರ ನಾನು, ಲೌಕಿಕಕ್ಕೆ ಬಂದಿದ ತಕ್ಷಣ ಇದು ನಾನಲ್ಲ, ಇದಕ್ಕಿಂತ ಹಿಂದಡಿಕೆ ಸೂಕ್ಷ್ಮ ಶರೀರ ಇದೆ ಅಂತನೋ ಸಮಥಿಂಗ್. ಇದಲ್ಲ, ಇದನ್ನು ಸುಟ್ಟಾಕ್ಬಿಡ್ತಾರೆ. ಇಲ್ಲೇ ಸುಟ್ಟರೆ ಬೂದಿ ಆಗುತ್ತೆ, ಊತ್ರೆ ಗೊಬ್ಬರ ಆಗುತ್ತೆ, ಇದು ನಾನಲ್ಲ ಅನ್ನೋದನ್ನು ಆಯಿತು. ಈಗ ಅಲ್ಲಿ ಬೇರೆದು ಏನಾದರೂ ಕರ್ಕೊಳ್ರಿ, ನೀವು ಸೂಕ್ಷ್ಮ ಏನು ಬೇಕಾದ್ರೂ ಕರ್ಕೊಳ್ರಿ. ಇನ್ನು ಪಾರಮಾರ್ಥಿಕದಲ್ಲಿ ಈ ಒಂದು ದೃಷ್ಟಿಯಿಂದ ವ್ಯತ್ಯಾಸ ಕೇಳ್ತಾ ಇದ್ದೀನಿ ನಾನು, ಬೇರೆ ಇನ್ನೇನು ಕೇಳಲಿಲ್ಲ. ಈಗ ಸೂಕ್ಷ್ಮ ಶರೀರನೇ ಇಟ್ಕೊಳ್ರಿ, ಸ್ವರ್ಗಕ್ಕೆ ಹೋಗೋದು ಮತ್ತೆ ಹುಟ್ಟು ಬರೋದು, ಜೀವಪ್ಪ ನೀವೇನು ಬೇಕಾದರೂ ಕರ್ಕೊಳ್ರಿ. ನೆಕ್ಸ್ಟ್ ಪಾರಮಾರ್ಥಿಕ ಶಾಸ್ತ್ರೀಯ ಕರ್ಮಕ್ಕೆ ವ್ಯತ್ಯಾಸ ಏನಂತ ಕೇಳ್ತಾ ಇದ್ದೀನಿ. ಯಾಕೆ ಕಷ್ಟ ಇದೆಯಾ ಪ್ರಶ್ನೆ? ಹುಟ್ಟು ಸಾವು ಮೋಕ್ಷ ಸಿಗುತ್ತೆ, ಕರೆಕ್ಟು. ಈ ಶರೀರದ ಬಗ್ಗೆ ಏನಾಗುತ್ತೆ ಅಂತ ನನ್ನ ಪ್ರಶ್ನೆ. ಇಲ್ಲಿ ಎಚ್ಚರದ ಶರೀರ, ಕನಸು, ಇದರಲ್ಲಿ ಸ್ವರ್ಗ ನರಕಕ್ಕೆ ಹೋದರೆ ಸೂಕ್ಷ್ಮ ಶರೀರ. ನೀವು ಮುಕ್ತರಾದರೆ ಏನು ಅಂತ ನನ್ನ ಪ್ರಶ್ನೆ. ವೆರಿ ಸಿಂಪಲ್, ಡೈರೆಕ್ಟ್ ಆನ್ಸರ್. ಶರೀರನೇ ಇಲ್ಲ ಅಲ್ಲಿ. ಸೂಕ್ಷ್ಮ ಶರೀರವನ್ನು ನೀವೇನಂತೀರೋ ಮೀರಿ ಹೋಗಿರ್ತಾನೆ ಎಚ್ಚರದಲ್ಲಿ. ಇವಾಗ ಇಲ್ಲಿ ಲೌಕಿಕದಲ್ಲಿ ಸ್ಥೂಲ ಶರೀರ, ಸ್ವರ್ಗ ನರಕಕ್ಕೆ ಹೋಗೋದು ಸೂಕ್ಷ್ಮ ಶರೀರ, ಮತ್ತು ನೀವು ಪಾರಮಾರ್ಥದಲ್ಲಿ ಮುಕ್ತರಾದರೆ ಈ ಎಲ್ಲ ಶರೀರಗಳನ್ನು ಮೀರಿರ್ತಾನೆ ಅಂತ. ಅಶರೀರ ಸ್ವರೂಪ ಅಷ್ಟೇ, ಅದೇ ಇಂಪಾರ್ಟೆಂಟ್, ಅಷ್ಟೇ, ಏನಿಲ್ಲ. ಓಕೆ, ಇಷ್ಟು ನಮಗೆ ಗೊತ್ತಾಯಿತು. ಅದಾದಮೇಲೆ ಈ ಕೆಲಸಗಳನ್ನ ಮಾಡಬೇಕು, ಇದು ಮಾಡಬಾರ್ದು, ವಿಧಿ. ಅದಕ್ಕೋಸ್ಕರನೇ ಇದಕ್ಕೆ ವಿಧಿಪರ ಅಂತಾರೆ. ಯಾವುದಕ್ಕೆ? ಕರ್ಮಕಾಂಡ ಮತ್ತು ಶಾಸ್ತ್ರಕ್ಕೆ ವಿಧಿಪರ ಕಾಂಡ, ವಿಧಿ. ಅದರಲ್ಲಿ ಇದು ಮಾಡಬೇಕು, ಇದು ಮಾಡಬಾರ್ದು, ವಿಧಿ ನಿಷೇಧ ಅಂತ. ಮಾಡಬೇಕೆಂದು ಹೇಳುವುದಕ್ಕೆ ವಿಧಿ, ಮಾಡಬಾರದು ಅಂತ ಹೇಳೋದಕ್ಕೆ ವಿಧಿ ನಿಷೇಧಂ ಅಂತ ಸಂಜ್ಞೆ. ಹೀಗೆ ವಿಧಿ ನಿಷೇಧಗಳನ್ನು ತಿಳಿಸುವ ವೇದ ಭಾಗಕ್ಕೆ ಕರ್ಮಕಾಂಡ ಅಂತ ಹೆಸರು ಹೇಳ್ತಾರೆ. ಕರ್ಮ. ಈ ಕರ್ಮ ಮಾಡೋದಕ್ಕೆ ಇಂಪಾರ್ಟೆಂಟಾಗಿ ಏನಿರಬೇಕು? ಕ್ರಿಯೆ ಇರಬೇಕು. ಕ್ರಿಯೆ ಇರಬೇಕಾದ್ರೆ ಕರ್ತೃತ್ವ, ಭೋಕ್ತೃತ್ವ. ಕರ್ತೃತ್ವ ಇಂಪಾರ್ಟೆಂಟ್. ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಮೂರು ಇರಬೇಕು ಅನ್ನೋದಾಯ್ತಲ್ಲಿಗೆ. ಹೀಗೆ ಸೊ ಇಲ್ಲಿ ಕರ್ಮಕಾಂಡದಲ್ಲಿ ಈ ಭಾಗದಲ್ಲಿ ತಿಳಿಸಿರುವಂತೆ ಕರ್ಮಕಾಂಡದಲ್ಲಿ ಇಷ್ಟಿರಬೇಕು ಅಂತ ಆಯಿತು. ಈಗ ಕರ್ಮಕಾಂಡದಲ್ಲಿ ಮತ್ತೆ ಮುಕ್ತರಾದ ಮೇಲೆ, ಈ ಕರ್ಮಕಾಂಡದಕ್ಕೂ ಮುಕ್ತ ಆದ ಮೇಲೆ ವ್ಯತ್ಯಾಸ ಏನು ಅಂತ ಪ್ರಶ್ನೆ ಕೇಳ್ತದೆ. ಆವಾಗಲೇ ಅದಕ್ಕೆ ಕೇಳಿದ್ನಲ್ಲ, ಶರೀರಕ್ಕೆ ಹಾಗೆ ಅಷ್ಟೇ. ಇಲ್ಲಿ ಮಾಡಿ ಪಡೆಯೋದು, ಅಲ್ಲಿ ಮಾಡಿ ಪಡೆಯೋದಲ್ಲ. ಅದು ನಾನೇ ಆಗಿದ್ದೀನಿ ಅಂತ ತಿಳ್ಕೊಳ್ಳೋದು, ಅನುಭವದಲ್ಲಿ ನಿಂತ್ಕೊಳ್ಳೋದು, ಮಾಡೋದಲ್ಲ ಅದು. ಇಲ್ಲಿ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಲೌಕಿಕದಲ್ಲಿ, ವೈದಿಕದಲ್ಲಿ ಮತ್ತು ಉಪಾಸನೆ ಏನಂತಾರೆ ಅದಕ್ಕೆ, ಉಪಾಸನಾ ಕಾಂಡ, ಇವೆಲ್ಲತ್ರಲ್ಲೂ ಹಾಗೇ ಇರುತ್ತೆ. ಆ ಜೀವಪ್ಪನಾದರೂ ಇರ್ತಾನಲ್ಲಿ, ಅಥವಾ ಸೂಕ್ಷ್ಮ ಶರೀರನಾದರೂ ಇರ್ತಾನೆ, ಮತ್ತೆ ಹುಟ್ಟು ಬರೋದು ಎಲ್ಲ ಇರುತ್ತೆ. ಈ ಕರ್ಮಕಾಂಡದಲ್ಲಿ ಹೀಗೆ ಆಯಿತಾ? ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಇಷ್ಟು ಸೇರಿ ವ್ಯವಹಾರ. ಮುಕ್ತರಾದರೆ ಇವೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಅಂದಿಲ್ಲ, ಇಂದಿಲ್ಲ, ಮುಂದಿಲ್ಲ, ಶರೀರ ಇಲ್ಲ, ಅಶರೀರ ಅಂತ ಹೋಗ್ಬಿಡುತ್ತೆ. ಈಗ ನಮ್ಮ ಗಾಢ ನಿದ್ರೆ ಅನುಭವದಲ್ಲಿ ಪ್ರತಿದಿನ ನಾವು ಅನುಭವಿಸ್ತೀವಿ, ಚೆಕ್ ಮಾಡಿಕೊಡು. ಆದ್ದರಿಂದ ಕರ್ಮಕಾಂಡದ ಹೆಸರು. ಆ ಭಾಗದಲ್ಲಿ ತಿಳಿಸಿರುವಂತೆ ಆಸ್ತಿಕರು, ವೇದವು ಹೇಳಿದ್ದು ಸತ್ಯವೆಂದು ನಂಬುವರು. ಇಲ್ಲಿ ನನಗೆ ಆಸ್ತಿಕರು ಅಂತಂದ್ರೆ ನನಗೇನಷ್ಟು, ಇದಕ್ಕಿನ್ನೂ ಒಂದು ನಾವು ಡಿವಿಷನ್ಸ್ ಮಾಡ್ಕೋಬೋದು. ಇಲ್ಲಿ ಇನ್ನೇನು ಮಾಡ್ಬೋದು? ಇಲ್ಲಿ
ವೇದವನ್ನು ಹೇಳೋರು ನಂಬೋರು ನಂಬದೇ ಇರೋವ್ರಿಗೆ ಆಸ್ತಿಕರು ಅನ್ನೋಕ್ಕಿಂತ ಇನ್ನೂ ಬೇರೆ ವರ್ಡ್ ಏನಾದರೂ ಉಂಟಾ ಅಂತ ಪ್ರಶ್ನೆ. ವೈದಿಕರು ಅವೈದಿಕರು ಹಾಗೆ ಹೇಳ್ಬೋದು. ವೇದಗಳನ್ನ ನಂಬೋರು, ವೇದಗಳನ್ನ ನಂಬದೇ ಇರೋರು. ಇಲ್ಲಿ ಆಸ್ತಿಕರು ನಾಸ್ತಿಕರು ಅಂತಂದರೆ ಇನ್ನೂ ಬ್ರಾಡ್, ಅದು ತುಂಬ ಅದು ಹೊರಗಡೆ ಸ್ಥೂಲವಾಗಿದೆ ಅಂತ. ಇಲ್ಲಿ ನಾವು ವೈದಿಕರು ಅವೈದಿಕರು ಅಂತಂದರೆ ಇಲ್ಲಿ ವೇದಗಳಿಗೆ ಮಾತ್ರ ಸಂಬಂಧಪಟ್ಟಿರೋದು. ಅರ್ಥ ಆಯಿತು ಅನ್ಕೊತೀನಿ ನಾನು. ಆಸ್ತಿಕರು ನಾಸ್ತಿಕರು ಜನರಲ್ ಆಗಿ ನಾವು ಹೇಳೋದು ದೇವರನ್ನ ನಂಬೋರು ನಂಬದೇ ಇರೋರು. ಇಲ್ಲಿ ಅದರಲ್ಲಿ ನಂಬೋರಲ್ಲಿ ಎರಡು ಥರ ಮಾಡ್ಬೋದು, ವೈದಿಕರು ಅವೈದಿಕರು. ವೈದಿಕರು ಅಂದ್ರೆ ಯಾರ್ಯಾರು? ವೇದದಲ್ಲಿ ಹೇಳೋದನ್ನ ನಂಬೋರು, ಯಾರು? ನಂಬದೆ ಅವೈದಿಕರು. ಸರಿ, ವೈದಿಕರು ಯಾರ್ಯಾರು? 6 ಜನ ದರ್ಶನಕಾರರು ಎಲ್ಲ ವೇದ ನಂಬೋರು. ಅವೈದಿಕರು ಯಾರು? ಯಾರು ಅವೈದಿಕರು? ಪಂಚಪಾದಿಕ ಭಾಮತಿ ಅವರ ಸರ್? ಅವರೆಲ್ಲ ಅದ್ವೈತಿಗಳು. ಅವ್ರ ಶಾಸ್ತ್ರ ನಂಬಲ್ಲ ಅಂದರೆ ಇದಾಗಲ್ವಾ? ಅವ್ರ ಶಾಸ್ತ್ರ ನಂಬ್ತಾರೆ, ತಪ್ಪು ಅರ್ಥ ಮಾಡಿದ್ದಾರೆ ಅಷ್ಟೇ. ಸಾರಿ ಸೈಂಟಿಸ್ಟ್ಗಳು, ವೆಸ್ಟರ್ನ್ ಫಿಲಾಸಫರ್ಸು ಇಲ್ಲ, ಅವರು ಬರಲ್ಲ. ಅವರು ಬರ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಶಾಸ್ತ್ರದ ಪ್ರಕಾರ ಯಾರು? ಬುದ್ಧಿಸ್ಟು, ಕ್ರಿಶ್ಚಿಯಾನಿಟಿ, ಮುಸ್ಲಿಮ್ಸು ಅಂಡ್ ಜೈನಿಸಮ್. ಯಾಕೆಂದರೆ ಶಾಸ್ತ್ರ ಪ್ರಕಾರ ಇವರಿಬ್ಬರನ್ನೇ ಸೂತ್ರ ಭಾಷೆಯಲ್ಲಿ ಹೊಡೆದಾಕ್ತಾರೆ. ಬುದ್ಧಿಸಮ್ ಇದ್ದಾರೆ, ಜೈನರಿದ್ದಾರೆ. ಬುದ್ಧಿಸಮ್ಗಿಂತ ಜೈನರು ಹಳಬ್ರು ಅಂತ ಹೇಳ್ತಾರೆ. ಏನಾದರೂ ಇರಲಿ, ಇವರಿಬ್ಬರನ್ನ ಬಿಟ್ಟರೆ ಆಗಿನ ಕಾಲದಲ್ಲಿ ಇವರು ಯಾರೂ ಇಲ್ಲ. ವೆಸ್ಟರ್ನ್ ಫಿಲಾಸಫರ್ಸ್ ಇಲ್ಲ, ದರ್ಶನಕಾರರು ಬಿಟ್ಟರೆ ಇನ್ಯಾರೂ ಇಲ್ಲ. ದರ್ಶನಕಾರರೇ ದ್ವೈತಿಗಳು ಆ ಥರ. ಹಾಗೆ ಆದ್ದರಿಂದ ಇನ್ನು ಮಿಕ್ಕಿರೋರೆಲ್ಲ ನಾವು ಸೇರಿಸ್ಕೋಬೋದು ಅಷ್ಟೇ. ಬೇಕಾದಷ್ಟು ಜನ ಎಲ್ಲ ಧರ್ಮದವ್ರನ್ನೂ ಸೇರಿಸ್ಕೋಬೋದು. ಯಾವುದಕ್ಕೆ? ಅವೈದಿಕರಿಗೆ ಸೇರಿಸ್ಕೋಬೋದು ಅಷ್ಟೇ. ಅವ್ರ ಶಾಸ್ತ್ರ, ಅವ್ರ ದೇವರು ದಿಂಡ್ರು ನಂಬ್ತಾರೆ, ಅವ್ರನ್ನ ಆಸ್ತಿಕರೇ. ಆಸ್ತಿಕರಲ್ಲಿ ಅವರು ಅವೈದಿಕರು, ವೇದಗಳನ್ನ ನಂಬೋದಿಲ್ಲ. ಅವ್ರ ಧರ್ಮಗಳನ್ನ ಅವ್ರು ನಂಬ್ತಾರೆ, ನಾವು ಅವ್ರ ಧರ್ಮ ನಂಬಲ್ವಲ್ಲ, ಹಾಗೆ ಅಂತ. ಅಲ್ಲಿಗೆ ಆಸ್ತಿಕರು, ಅಲ್ಲಿಗೆ ವೇದವು ಹೇಳಿದ್ದು ಸತ್ಯವೆಂದು ನಂಬುವರು, ಮಾಡುವ ವ್ಯವಹಾರವು ವಿಷ್ಣುನು ಶಾಸ್ತ್ರೀಯ ವ್ಯವಹಾರ ಅಂತಾಯಿತು. ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹಿಂದೆನೂ ನೆನೆ ಇಷ್ಟೇ ಮಾಡಿದ್ದಿದ್ದು. ಸೊ ಇವತ್ತು ಅಲ್ಲಿವರೆಗೂ ಮಾಡಿದ್ದೀನಿ. ನೆಕ್ಸ್ಟ್ ನಾಳೆ ನೋಡೋಣ, ನಾನೇ ಮಾಡಬೇಕಾಗತ್ತೆ. ಮಾಡಿ. ಜೈ ಶ್ರೀರಾಮ್.